ಎಲ್ಲರಿಗೂ ನಮಸ್ತೆ. ಯುವ ಬ್ರಿಗೇಡಿನ ಟ್ವಿಟರ್ ಸ್ಪೇಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ತೆಗೆದುಕೊಂಡಿರುವಂಥ ವಿಚಾರ ಅಂದರೆ ಶಿವಾಜಿ ಮಹಾರಾಜ ಕುರಿತು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಶಿವಾಜಿ ಮಹಾರಾಜ ಜಯಂತಿ ಇತ್ತು. ಇದರ ಕುರಿತು ಒಂದಷ್ಟು ಚರ್ಚೆ ಆಗಬೇಕು ಅಂತ ಇದೆ. ಸೊ ಹಾಗಾಗಿ ಇವತ್ತು ಶಿವಾಜಿ ಮಹಾರಾಜರು ಮತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅಂತ ಇದೀವಿ ನಾವು. ಸೊ ಮೊದಲನೇದಾಗಿ ನಾವು ಮೇನ್ಲಿ ತಗೊಂಡಿರೋ ವಿಚಾರಗಳು ಹೇಗಿದೆ ಅಂತಂದ್ರೆ, ಶಿವಾಜಿ ಕನ್ನಡಿಗರಿಗ ಇದೊಂದು ಪ್ರಶ್ನೆ ಇದೆ. ಹಾಗೆ ಕೆಳದಿ ಚೆನ್ನಮ್ಮ ಮತ್ತೆ ಬೆಳವಾಡಿ ಮಲ್ಲಮ್ಮ ಈ ಕುರಿತು ಸಾಮ್ರಾಜ್ಯಕ್ಕೆ ಶಿವಾಜಿ ಅವರ ನಂಟು ಏನಿದೆ, ಹಾಗೆ ಮತ್ತೆ ಮರಾಠರು ಮತ್ತೆ ಕರ್ನಾಟಕದ ರಾಜ ಸಂಸ್ಥಾನಗಳ ಸಂಬಂಧ ಹೇಗಿದ್ದವು. ನಿಜಕ್ಕೂ ಕೆಲವು ಅಪಸ್ವರಗಳು ಎದ್ದಿವೆ. ಈ ತರ ಶಿವಾಜಿ ಕನ್ನಡದವರಲ್ಲ ಅಥವಾ ಶಿವಾಜಿ ಕನ್ನಡದ ಮೇಲೆ ದಾಳಿ ಮಾಡಿದ್ರು, ಈ ತರದ್ದೆಲ್ಲ ಅನೇಕ ವಿಚಾರಗಳಿವೆ. ಬಟ್ ಇದಕ್ಕೆಲ್ಲ ಏನು ನೈಜ ಉತ್ತರ ಅನ್ನೋದನ್ನ ಕಂಡುಕೊಳ್ಬೇಕಾಗಿದೆ. ಆದ್ರಿಂದ ಈ ಕುರಿತು ಒಂದು ಚರ್ಚೆ ಅಗತ್ಯ ಇದೆ ಅಂತ ಹೇಳಿ ಇದನ್ನ ತಗೊಂಡಿತ್ತು. ಹಾಗೆ ಬಸ್ರೂರು ನಾವೆಲ್ಲ ಕೇಳಿದೀವಿ. ಇಲ್ಲಿ ಬಸ್ರೂರು ಪೋರ್ಚುಗೀಸರಿಂದ ವಿಮುಕ್ತಿ ಮಾಡಲು ಶಿವಾಜಿಯ ಪಾತ್ರ ಏನಿತ್ತು. ಸೊ ಈ ಕುರಿತು ಒಂದು ಚರ್ಚೆ ಆಗ್ಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಸೇರಿದೀವಿ. ಮೊದಲನೇದಾಗಿ ಇಲ್ಲಿ ನಮ್ಗೆ 4 ಜನ ಸ್ಪೀಕರ್ಸ್ ಇರ್ತಾರೆ. ಮೊದಲನೇದಾಗಿ ವೆಂಕಟೇಶ್ ಜೋಯಿಸ್ ಅವ್ರು ಕೆಳದಿ ಸಂಸ್ಥಾನದಲ್ಲಿ ಇರೋರಂತ, ಅದ್ರ ಕುರಿತು ಬಹಳ ರಿಸರ್ಚ್ ಮಾಡಿರುವಂತರು. ವೆಂಕಟೇಶ್ ಜೋಯಿಸ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ ಜೊತೆಗೆ ಬೆಂಗಳೂರಿಂದ ಕಾರ್ತಿಕ್ ಅವರಿದ್ದಾರೆ. ಅವರು ಕೂಡ ಶಿವಾಜಿ ಮಹಾರಾಜ ಕುರಿತು ಬಹಳ ಸಂಶೋಧನೆ ಮಾಡಿರುವಂತವ್ರೆ. ಸೊ ಅವರು ನಮಗೆ ಮೇನ್ಲಿ ಶಿವಾಜಿ ಕುರಿತು ಮಾತಾಡ್ಲಿಕ್ಕಿದ್ದಾರೆ. ವೆಂಕಟೇಶ್ ಅವರು ಕರ್ನಾಟಕ ಮತ್ತು ಕೆಳದಿ ಶಿವಾಜಿ ಮತ್ತು ಕೆಳದಿ ಸಂಸ್ಥಾನದ ಸಂಬಂಧದ ಕುರಿತು ಮಾತಾಡಿದ್ರೆ, ಕಾರ್ತಿಕ್ ಅವರು ಶಿವಾಜಿ ಕುರಿತಾಗೆ ಮಾತಾಡ್ತಾರೆ ಮೇನ್ಲಿ. ಇದಲ್ದೇನೆ ನಮ್ ಜೊತೆಗೆ ಮಹಾರಾಷ್ಟ್ರದಿಂದ ಸಂದೀಪ್ ಮಹಾದೇವ್ ಮಹಿಂದ್ ಅವರು ಇದ್ದಾರೆ. ಅವರು ಕೂಡ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸಂಬಂಧದ ಕುರಿತು ಮಾತಾಡ್ತಾರೆ. ಈ ಶಿವಾಜಿ ಸಂಬಂಧವಾಗಿ ಹೇಗಿತ್ತು ಏನ ಕತೆ ಅಂತ ಹೇಳಿ. ಇದಲ್ದೇನೆ ನಮ್ಮ ಜೊತೆ ಶ್ರೀಮತಿ ಅರುಂಧತಿ ವಶಿಷ್ಠ ಮತ್ತು ಮನೋಜ್ ವಶಿಷ್ಠ ಅವರಿದ್ದಾರೆ. ಅವರು ಮೇನ್ಲಿ ಗಾಯನಕ್ಕೆ ಅಂತ ನಮ್ಮನ್ನ ಸೇರ್ಕೊಂಡಿದ್ದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಶಿವಾಜಿ ಅವರ ಕುರಿತು ವಿಚಾರಗಳ ಸ್ಪ್ರೆಡ್ ಆಗಿದ್ದೇ ಲಾವಣಿಗಳ ಇಂದ ಹೇಳಿ. ಸೊ ಅದರಿಂದ 1-2 ಲಾವಣಿಗಳನ್ನ ಅವರು ಹೇಳಬೇಕು ಅಂತ ನಾವು ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಹಾಗೆ ಅವ್ರಿಗೂ ಕೂಡ ಸ್ವಾಗತ. ಇದಲ್ದೇನೆ ಇನ್ನೊಂದು 10 ನಿಮಿಷದಲ್ಲಿ ಚಕ್ರವರ್ತಿ ಸೂಲಿಬೆ ಅವರು ಸೇರ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರಿಗೂ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದಲ್ಲದೆ ಎಲ್ಲರೂ ಬಂದಿದ್ದೀರಾ, ಸೊ ನಿಮಗೂ ಸ್ವಾಗತ. ಇನ್ನೊಂದು 2 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ವೆಂಕಟೇಶ್ ಜೋಯಿಸ್ ಅವ್ರನ್ನೇ ಮಾತಾಡ್ಲಿಕ್ಕೆ ತಗೊಳ್ಳೋಣ. ವೆಂಕಟೇಶ್ ಜಿ, ನಿಮ್ಮ ಮೈಕ್ ಮ್ಯೂಟ್ ಓಪನ್ ಆಗಿದ್ರೆ ನೀವು ಮಾತಾಡ್ಲಿಕ್ಕೆ ಶುರು ಮಾಡ್ಬೋದು ಅನ್ಕೊಂತೀನಿ. ವಿಕಾಸ್ ಜಿ ಸ್ವಲ್ಪ ನೋಡ್ತೀರಾ? ವೆಂಕಟೇಶ್ ಅವರು ಜಾಯಿನ್ ಆಗಿದ್ದಾರೆ, ಬಟ್ ನನ್ಗಿಲ್ಲಿ ಕಾಣಿಸ್ತಿಲ್ಲ. ಕಾರ್ತಿಕ್ ಅವರೇ, ನಂಗೆ ಇಲ್ಲಿ ರಿಕ್ವೆಸ್ಟೆಡ್ ಅಂತ ಕೇಳ್ತಿದೆ. ನಾನು ಅಪ್ರೂವ್ ಮಾಡಿದೀನಿ, ಬಟ್ ಅಪ್ರೂವ್ ತಗೋತಿಲ್ಲ. ನಿಮ್ಗೆ ಅಪ್ರೂವ್ ತರ ಕಾಣಿಸ್ತಿದ್ಯಾ ಅಥವಾ ರಿಕ್ವೆಸ್ಟೆಡ್ ಕಾಣಿಸ್ತಿದ್ಯಾ ಒಂಚೂರು ಹೇಳ್ಬೋದಾ? ನನಗಿಲ್ಲಿ ಮೈಕ್ ಈಸ್ ಆನ್ ಅಂತಿದೆ, ನಿಮ್ದೆಲ್ಲ ಕೇಳಿಸ್ತಾ ಇದೆ. ಹೌದು ಜಿ, ಅಲ್ಲ ವೆಂಕಟೇಶ್ ಜಿ ಅವ್ರ ಒಬ್ರದ್ದು ನೀವ್ ಜಾಯ್ನ್ ಆಗಿದ್ದೀರಾ. ವೆಂಕಟೇಶ್ ಇದ್ ಮಾತ್ರ ನಂಗೊಂದ್ ಸ್ವಲ್ಪ ಡೌಟ್ ಇದೆ. ಕಾರ್ತಿಕ್ ಅವ್ರಂದ್ರು. ಕಾರ್ತಿಕ್ ಅವರು, ಸರಿ, ಇಬ್ಬರು ಕಾರ್ತಿಕ್ ಇದಾರೆ. ಸಾರಿ, ನಮ್ಮ ಹೋಸ್ಟ್ ಕಾರ್ತಿಕ್, ಹಾಗಾಗಿ ಕ್ಷಮೆ ಇರ್ಲಿ. ಓಕೆ, ಕಾರ್ತಿಕ್ ಜಿ, ನಾವು ವೆಂಕಟೇಶ್ ಜೋಯಿಸ್ ಅವ್ರನ್ನ ನೋಡ್ತೀವಿ. ಅವ್ರು ಹೆಂಗ್ ಕನೆಕ್ಟ್ ಆಗ್ತಿಲ್ಲ ಅಂತ. ಮೀನ್ ವೈಲ್ ನೀವೇ ಶುರು ಮಾಡ್ಬೋದು ಮಾತ್ನಾ ಅನ್ಸುತ್ತೆ. ಹಾಗಾದ್ರೆ ಆಗ್ಬಹುದು, ಧಾರಾಳವಾಗಿ. ಎಲ್ಲಾರ್ಗೂ ನಮಸ್ಕಾರ. ಇವತ್ತು ಶಿವಾಜಿ ಬಗ್ಗೆ ಏನು ಮಾಹಿತಿಗಳು ಸಿಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಕ್ ಹೊರಟ್ರೆ ಹಲವಾರು ಗೊಂದಲಗಳು ಇದೆ ಇವತ್ತು ಆ ಮಾಹಿತಿಗಳಲ್ಲಿ. ಮತ್ತೆ ತುಂಬಾ ಹಿಂದೆ ಅಂದ್ರೆ ಮೊದಲು ಬರೆದವರು ಅದರ ಬಗೆಗೆ ಕೆಲವೊಂದು ಸಲ ಮೂಲ ಆಕರಗಳನ್ನ ಅವಲಂಬಿಸಿ ಬರೆದ್ರು ಕೂಡ ಅದನ್ನ ಒಂದು ಪ್ರಾದೇಶಿಕ ನೆಲೆಯಲ್ಲಿ ಬರೆದಿರೋದು ಉಂಟು ಅನ್ನೋದನ್ನು ನಾವು ಇವತ್ತು ದೊರಕ್ತಾ ಇರೋ ಮೂಲ ಆಕರಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ನಮಗೆ
ಆ ಮೂಲ ಆಕರಗಳನ್ನ ಮತ್ತೊಮ್ಮೆ ನಾವು ಅವಲೋಕನ ಮಾಡಿದಾಗ ಹಲವಾರು ಹೊಸ ವಿವರಗಳೇ ತಿಳಿದು ಬರುತ್ತೆ. ಇವಾಗ ಆ ಶಿವಾಜಿ ಹುಟ್ಟಿದ್ ಎಲ್ಲಿ ಅನ್ನೋದೇ ಪ್ರಶ್ನೆ ಹೇಳುತ್ತೆ ನಮ್ಗೆ. ಎಲ್ಲಾರೂನು ಶಿವನೇರಿ ಅಂತ ಹೇಳ್ತಾ ಇದ್ದಾರೆ, ನಿಜವೇ ಆ ಮಾತು, ಎಲ್ಲ ಹೇಳಿದ್ದಾರೆ ಶಿವನೇರಿ ಅಂತ. ಆದ್ರೆ ಈಚಿನ ಕೆಲವು ಶೋಧಕರು ಬೆಂಗಳೂರಲ್ಲಿ ಅವನು ಹುಟ್ಟಿದ್ದು ಅಂತಾನು ಹೇಳ್ತಾ ಇದ್ದಾರೆ. ಈ ಶಿವಾಜಿಯ ತಂದೆ ಶಹಜಿ ಸಮಾಧಿ ಇಂದಿನ ದಾವಣಗೆರೆ ಜಿಲ್ಲೆ ಹೊದಿಗೆರೆ ಅನ್ನೋ ಹತ್ರ ಇದೆ, ಹೊದಿಗೆರೆನಲ್ಲಿದೆ. ಅಲ್ಲಿ ಆ ಹೊದಿಗೆರೆನಲ್ಲಿ ಆ ಶಹಜಿ ಜೊತೆ ಯಾರು ಯುದ್ಧಕ್ಕೆ ಅಂತ ಬಂದಿದ್ರೋ ಸೈನಿಕರು, ಅವರ ವಂಶಸ್ಥರು ಈಗ್ಲೂ ಕೂಡ ಅಲ್ಲೇ ನೆಲೆಸಿದ್ದಾರೆ ಆ ಹೊದಿಗೆರೆನಲ್ಲಿ. ಅವರ ಮನೆಗಳಲ್ಲಿ ಅಪರೂಪದ ಆಭರಣಗಳು ಮುಂತಾದವುಗಳೆಲ್ಲ ಈಗ್ಲೂ ಕಾಣ ಸಿಕ್ಕತ್ತೆ ಅಂತ ಗೊತ್ತಾಗತ್ತೆ ನಮ್ಗೆ. ಹಾಗಾಗಿ ಶಿವಾಜಿ ಹುಟ್ಟಿದ್ದು ಶಿವನೇರಿನಲ್ಲೇ ಇರ್ಲಿ ಬೆಂಗಳೂರಲ್ಲೇ ಇರ್ಲಿ ನಮಗ ಅದು ಬಾಧಕ ಅಲ್ಲ. ಆದ್ರೆ ನಾವು ಅದಕ್ಕೆ ಪೂರ್ವಭಾವಿಯಾಗಿ ಇತಿಹಾಸವನ್ನ ನೋಡ್ಬೇಕಾಗತ್ತೆ. ಯಾವ ಇತಿಹಾಸ ಅನ್ನೋದ್ ಪ್ರಶ್ನೆ ಹೇಳುತ್ತೆ. ನಮ್ಮಲ್ಲಿ ಇವತ್ತು ಮಹಾರಾಷ್ಟ್ರ ಅಂತ ಕರಿತಾ ಇರೋ ಪ್ರದೇಶ ಆವಾಗ ಇತ್ತೆ ಅಂತ, ಅಂದ್ರೆ ಮಹಾರಾಷ್ಟ್ರ ಅನ್ನೋ ಪ್ರದೇಶ ಅಂದ್ರೆ ಇವಾಗ ರಾಜ್ಯ ಅಂತಿದೆಯಲ್ಲ, ಆ ರೀತಿಯ ಸ್ವರೂಪದಲ್ಲೇ ಅದಿತ್ತ ಅನ್ನೋದು ಪ್ರಶ್ನೆ ಹೇಳುತ್ತೆ. ಇದಕ್ಕೆ ನಾವು ಮೊದಲಿನಿಂದ ಇತಿಹಾಸನ ನೋಡ್ಕೊಂಡ್ ಬರ್ಬೇಕಾಗತ್ತೆ. ಇವಾಗ ಅದು ಪ್ರಾಚೀನ ಕಾಲದಿಂದಾನು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿತ್ತು. ಒಟ್ಟು ಇದುವರೆಗೂನು ನಮ್ಮ ಗಮನಕ್ಕೆ ಬಂದಂತೆ ಸುಮಾರು 150ರಷ್ಟು ಮರಾಠಿ ಶಾಸನಗಳು ಸಿಕ್ಕಿದ್ರೆ, ಅದೇ ಪ್ರದೇಶದಲ್ಲಿ 1000 ಕನ್ನಡ ಶಾಸನಗಳು ಸಿಕ್ಕಿದೆ ನಮ್ಗೆ. ಮರಾಠಿ ಶಾಸನಗಳೆಲ್ಲ ತುಂಬಾ ಇತ್ತೀಚಿನದು ಅಂತಂದ್ ಹೇಳಿದ್ರು ನಾನು ಹೇಳೋದು 12ನೇ ಶತಮಾನದ ಅನಂತರದ್ದು. ಆದ್ರೆ ಅದಕ್ಕಿಂತ ಪ್ರಾಚೀನ ಶಾಸನಗಳು ನಮಗೆ ಇಡೀ ಮಹಾರಾಷ್ಟ್ರ ಪ್ರದೇಶದಲ್ಲಿ ಸಿಕ್ಕತ್ತೆ. ಅದನ್ನೆಲ್ಲ ನಾವು ನೋಡ್ಬೇಕಾಗತ್ತೆ. ಆಮೇಲೆ ಶಿವಾಜಿಯ ಮೂಲ ನೆಲೆ ಕನ್ನಡ ನಾಡು ಅಂತ ಈಚೆಗೆ ರಾಮಚಂದ್ರ ಚಿಂತಾಮಣಿ ಡೇರೆ ಅವರು ಅತ್ಯಂತ ವಿಸ್ತೃತವಾಗಿ ಪ್ರತಿಪಾದನೆ ಮಾಡಿ ಬರ್ದಿದ್ದಾರೆ. ಅವ್ರು ಬರ್ದಿರೋದೇನು ಅಂದ್ರೆ, ಶಿವಾಜಿಯ ವಂಶದ ಮೂಲ ಪುರುಷ ಬಳಿಯಪ್ಪ ಅನ್ನೋನು ಗದಗದ ಬಳಿಯ ಸೊರಟೂರಿನವನು. ಅವನು ಉತ್ತರದ ಕಡೆಗೆ ಹೋದಾಗ ಅವನಿಗೆ ಕನಸಿನಲ್ಲಿ ದೇವಿ ಬಂದು ರಾಜ್ಯ ಸ್ಥಾಪನೆ ಮಾಡು ಅಂತ ಹೇಳ್ತಾಳೆ ಅಂತ ಬರುತ್ತೆ. ಆಗ ಬಳಿಯಪ್ಪ ಅನ್ನೋ ಹೆಸರು ಯಾವುದೇ ಅನುಮಾನನೂ ಇಲ್ದಿರಾ ಅಚ್ಚ ಕನ್ನಡದ ಹೆಸರು ಬಳಿಯಪ್ಪ ಅನ್ನೋದು. ಇದನ್ನ ನಾವು ಗಮನಿಸ್ಬೇಕಾಗತ್ತೆ. ಆಮೇಲೆ ಅಚ್ಚ ಕನ್ನಡದ ಆ ಹೆಸರಲ್ದಿರ ಆಮೇಲೆ ಈಗ ಶಿವಾಜಿಯ ಆಳ್ವಿಕೆನೆ ಆರಂಭ ಆಯ್ತಲ್ಲ, ಆ ಸಮಯದಲ್ಲಿ ನಮಗೆ ಅವ್ರು ಕನ್ನಡಿಗರು ಅಂತಾನೆ ಹೇಳೋದಕ್ಕೆ ಏನೇನ್ ಆಧಾರಗಳು ಸಿಕ್ಕತ್ತೆ ಅನ್ನೋದ್ ಪ್ರಶ್ನೆ. ಇವಾಗ ಈಗಿನ ಕರ್ನಾಟಕದ ಮಟ್ಟಿಗೆ ತಗೊಳ್ಳೋಣ ನಾವು. ಈಗಿನ ಕರ್ನಾಟಕ ನೋಡಿ, ಬೆಳಗಾವಿ ಮತ್ತೆ ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಎಲ್ಲಿಯೂ ನಮಗೆ ಶಿವಾಜಿಯ ಮರಾಠಿ ಶಾಸನ ಸಿಕ್ಕಿಲ್ಲ. ಶಿವಾಜಿ ಮತ್ತೆ ಮರಾಠರದು. ಆದ್ರೆ ಮರಾಠರ ಶಾಸನಗಳು ಅಂತಿದ್ರೂನು ತುಂಬಾ ಕಡಿಮೆ ಪ್ರಮಾಣದ್ದು. ಕರ್ನಾಟಕದಲ್ಲಿ ಮರಾಠರ ಶಾಸನಗಳು ಇಂದಿನ ಕೋಲಾರ ಜಿಲ್ಲೆ, ಬೆಂಗಳೂರು ಜಿಲ್ಲೆಗಳಲ್ಲಿ ಸಿಕ್ಕತ್ತೆ. ಅಷ್ಟೇ ಅಲ್ದಿರ ಶಹಜಿ ಅಂದ್ರೆ ಶಿವಾಜಿಯ ತಂದೆ ಶಹಜಿಗೆ 3 ಜನ ಪತ್ನಿಯರು. ಜೀಜಾಬಾಯಿಯ ಮಗ ಶಿವಾಜಿ, ಮತ್ತೋರ್ವ ಪತ್ನಿ ತುಕ್ಕಾಬಾಯಿ ಅಂತ, ಆಕೆಯ ಮಗ ಏಕೋಜಿ ಅಥವಾ ವೆಂಕೋಜಿ. ನೋಡಿ, ಆ ಏಕೋಜಿ ವೆಂಕೋಜಿ ಬೆಂಗಳೂರಲ್ಲಿ ಆಳ್ತಾ ಇದ್ದ. ಆ ಏಕೋಜಿಯ ಶಾಸನ ನಮಗ್ ಬೆಂಗಳೂರಲ್ಲಿ ಸಿಕ್ಕಿದೆ. ಎಲ್ಲಿ ಅಂದ್ರೆ ಮಲ್ಲೇಶ್ವರದಲ್ಲಿ, ಕಾಡು ಮಲ್ಲೇಶ್ವರ ದೇವಾಲಯದ ಪಕ್ಕದಲ್ಲಿರೋ ಹುಟ್ಟು ಬಂಡೆ ಮೇಲೆ ಅವನ ಕನ್ನಡ ಭಾಷೆಯ ಶಾಸನ ಸಿಕ್ಕಿದೆ. ಕರ್ನಾಟಕದಲ್ಲಿ ಮರಾಠ ದೊರೆಗಳ ಶಾಸನಗಳು ಸಿಕ್ಕಿರೋದು ಬಲುಮಟ್ಟಿಗೆ 1-2 ಬಿಟ್ಟು ಎಲ್ಲ ಕನ್ನಡ ಭಾಷೆದು. 1-2 ಅಂದ್ರೂ ಅದು ಮರಾಠಿ ಅಲ್ಲ, ಸಂಸ್ಕೃತ ಭಾಷೆದು. ಮರಾಠ ದೊರೆಗಳ ಕನ್ನಡ ಮತ್ತೆ ಸಂಸ್ಕೃತ ಭಾಷೆಯ ಶಾಸನಗಳು ಸಿಕ್ಕಿದೆ ನಮ್ಗೆ. ಇವತ್ತು ತಾನೇ ಒಂದು ಕರ್ನಾಟಕ ಇತಿಹಾಸ ಅಕಾಡೆಮಿನಲ್ಲಿ ಒಂದು ಸಂಪ್ರಬಂಧ ಮಂಡನೆ ಆಗಿದೆ. ತಲಗವಾರ ಎನ್ನುವ ಕೋಲಾರ ಜಿಲ್ಲೆಯ ಪ್ರದೇಶದಲ್ಲಿ ಮುಲ್ಕೋಜಿ ಅಥವಾ ಮಾಲೋಜಿ ಎನ್ನುವ ಮರಾಠ ದೊರೆಯ 1667ನೇ ಇಸವಿ ಶಾಸನ ಸಿಕ್ಕಿದೆ, ಕನ್ನಡ ಭಾಷೆಯದು, ಯಾವುದೇ ಅನುಮಾನ ಇಲ್ದಿರ. ಹಾಗಾದ್ರೆ ಮರಾಠರ ಶಾಸನಗಳೆಲ್ಲ ಕರ್ನಾಟಕದಲ್ಲಿ ಸಿಗ್ತಾ ಇರೋದು ಕನ್ನಡ ಭಾಷೆಯದು ಅನ್ನೋದನ್ನ ನಾವು ಎತ್ತಿ ತೋರಿಸ್ಬೇಕಾಗಿದೆ, ಕನ್ನಡ ಭಾಷೆಯದು ಅಂತ. ಆಮೇಲೆ ಶಿವಾಜಿಯ ಕುಲ ಯಾವುದು ಅನ್ನೋದ್ ಪ್ರಶ್ನೆ. ಇವಾಗ ಶಿವಾಜಿಯ ಕುಲವನ್ನ ಒಬ್ಬೊಬ್ರೊಂದೊಂದ್ ತರ ಹೇಳ್ತಾರೆ. ಮತ್ತೆ ಎರಡನೇದಾಗಿ ಬೋಸಲೆ ವಂಶದವನು ಅಂತಾನು ಹೇಳ್ತಾರೆ. ಸರಿ, ಬೋಸಲೆ ವಂಶಜ ಅಂತ ಹೇಳಕ್ಕೆ ಆಧಾರನೂ ಇದೆ ಅಲ್ಲಿ. ಆದ್ರೆ ಬೋಸಲೆ ಶಬ್ದ ಹೇಗ್ ಬಂತು ಅನ್ನೋದ್ ಪ್ರಶ್ನೆ ಇವತ್ತು ನಮ್ಗೆ. ನೋಡಿ, ಬೋಸಲೆ ಶಬ್ದ ಹೇಗ್ ಬಂದಿದೆ ಅಂದ್ರೆ ಹೊಯ್ಸಳ ಅನ್ನುವ ಶಬ್ದದಿಂದ ಅದು ಡಿರೈವೇಶನ್ ಅಂತ ಆಗಿರೋದದು.
ಹೊಯ್ಸಳ, ಹೊಯ್ಸಳ, ಹೋಸಲ, ಬೋಸಲ ಆಗಿ ಬೋನ್ಸ್ಲೆ ಅಂತ ಆಗಿರೋದು. ಅದು ಮೊದಲನೇದಾಗ ಆ ಶಬ್ದ ಭಾಷಾಶಾಸ್ತ್ರದ ದೃಷ್ಟಿಯಿಂದ ಇದು ಅತಿ ಖಚಿತವಾದ ನಿಷ್ಪತ್ತಿ. ಇದೇ ರೀತಿನೇ ಬೆಳ್ಕೊಂಡ್ ಬಂದಿದೆ ಅಂತ ಹೇಳೋದಕ್ಕೆ ಬಲವಾದ ಆಧಾರಗಳಿದೆ. ಅಷ್ಟೇ ಅಲ್ಲದೀರ ಈಗ ಇಂದಿನ ಕರ್ನಾಟಕದ ಪತ್ರಾಗಾರ ಇಲಾಖೆನಲ್ಲಿ, ಪುಣೆಯ ಪತ್ರಾಗಾರ ಇಲಾಖೆನಲ್ಲಿ, ಬರೋಡೆಯ ಪತ್ರಾಗಾರ ಇಲಾಖೆ ಮತ್ತೆ ಗೋವೆಯ ಪತ್ರಾಗಾರ ಇಲಾಖೆಗಳಲ್ಲಿ ಈ ಶಿವಾಜಿ ಅಥವಾ ಮರಾಠ ದೊರೆಗಳ ಹಲವಾರು ಸಾವಿರ ನಿರೂಪಗಳು, ಸನ್ನದುಗಳು ಇದೆ ನಮ್ಗೆ. ಅದು ಎಲ್ಲಾನು ಒಂದು ಕಡೆ ಪ್ರಕಟವಾಗಿಲ್ಲ ಇದುವರೆಗೂ. ಆದ್ರೆ ಆ ಸನ್ನದು ನಿರೂಪಗಳ ಭಾಷೆ ಕನ್ನಡ ಭಾಷೆ ಅಂತ ಒತ್ತಿ ಹೇಳಬೇಕಾಗಿದೆ ನಾವು, ಕನ್ನಡ ಭಾಷೆ ಅಂತ. ಆಮೇಲೆ ಇಲ್ಲಿ ಶಿವಾಜಿದಿರ್ಲಿ, ಈ ಶಿವಾಜಿಯಿಂದ ಒಟ್ಟಾರೆ ದೃಷ್ಟಿಯಿಂದ ಮುಂದಕ್ಕೆ ಹೋಗೋಣ. ಶಿವಾಜಿಯ ಮಲತಮ್ಮ ವೆಂಕೋಜಿದು ಶಾಸನ ಮಲ್ಲೇಶ್ವರದಲ್ಲಿ ಸಿಕ್ಕಿದೆ ಅಂತ ನಾನೇ ಹೇಳಿದೆ ಇವಾಗ. ಅದರ ಭಾಷೆ ಕನ್ನಡ ಅಂತ. 1669 ಅದರ ಕಾಲ. ಅವನು 1674ರಲ್ಲಿ ತಂಜಾವೂರಿನಲ್ಲಿ ತನ್ನ ಆಡಳಿತವನ್ನ ಆರಂಭ ಮಾಡ್ತಾನೆ. ಈ ಏಕೋಜಿಯ ಮಗ ಶಹಜಿ, ಮತ್ತೆ ತಾತನ ಹೆಸರೇ ಮೊಮ್ಮಗನ್ಗಿಡೋದ್ರಿಂದ ಏಕೋಜಿಯ ಮಗ ಶಹಜಿ. ಅವನು ಎರಡನೇ ಶಹಜಿ ಅಂತ ಕರೀತಾರೆ. ಅವನ ತಮ್ಮ ತುಳಜಾಜಿ ಎನ್ನುವರು ಮತ್ತೆ ಅನಂತರ ಮುಂದೆ ಬಂದವರು ಎಲ್ಲಾರೂನು ಆ ವಂಶದಲ್ಲೇ ಪ್ರಕಾಂಡ ವಿದ್ವಾಂಸರು ಎಲ್ಲರೂ ಆಗಿದ್ರು, ದಾನಾದತ್ತಿಗಳನ್ನೆಲ್ಲ ಕೊಟ್ಟಿದ್ರು. ಅವರು ಕನ್ನಡ, ತೆಲುಗು, ಮರಾಠಿ, ಸಂಸ್ಕೃತ ಇಷ್ಟು ಭಾಷೆಗಳಲ್ಲಿ ರಚನೆಗಳನ್ನ ಮಾಡಿದ್ದಾರೆ. ಕನ್ನಡ, ತೆಲುಗು, ಸಂಸ್ಕೃತ, ಮರಾಠಿ ಭಾಷೆಗಳಲ್ಲಿ. ಅವರು ತಂಜಾವೂರನ್ನ ಆಳ್ತಾ ಇದ್ದಾಗ ಅದು ತಂಜಾವೂರು ತಮಿಳು ಸಂಸ್ಕೃತಿಯ ನೆಲೆ ಅಂತ ನಾವು ಬರಿತೀವಿ, ಸರಿನೇ. ತಂಜಾವೂರು ತಮಿಳ್ನಾಡಲ್ಲಿದ್ರೆ ಮೊದಲು ಹಾಗೆ ಇತ್ತ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಆದ್ರೆ ಅವರ ಕನ್ನಡ ರಚನೆಗಳಿದೆ. ಮತ್ತೆ ಆ ವಿದ್ವಾಂಸರಿಗೆಲ್ಲ, ರಾಜರಿಗೆ ರಾಜರು ಅವ್ರ ವಿದ್ವಾಂಸರು, ಅವರಿಗೆ ಕನ್ನಡದ ಪುರಂದರ ದಾಸರು, ವ್ಯಾಸರಾಯರ ಪರಿಚಯ ಇತ್ತು ಅಂತ ಅದರಲ್ಲಿ ಆಧಾರಗಳಿದೆ ಕೃತಿಗಳಲ್ಲಿ. ಯಾಕೆ ಅಂದ್ರೆ ಪುರಂದರದಾಸರು ವ್ಯಾಸರಾಯರಿಂದ ಎಲ್ಲಾನು ಕೀರ್ತನೆಗಳನ್ನ ಅವರು ಉದಾಹರಣೆಗಳಾಗಿ ಉದಾಹರಿಸಿದ್ದಾರೆ ತಮ್ಮ ಕೃತಿಗಳಲ್ಲಿ. ಅಷ್ಟೇ ಅಲ್ಲದೀರ ಆ ರೀತಿ ಉದಾಹರಿಸಿದಾಗ ಆ ತುಳಜ ಅಂತೂನು ವ್ಯಾಸಪ್ಪಾಚಾರ್ಯ ಅಂತ ಬರೀತಾನೆ. ವಿದ್ಯಾ ಸಿಂಹಾಸನಾಧ್ಯಕ್ಷ ಕಲ್ಪನಾ ಚತುರಾನನಃ ಅಭಿನವ ಭರತಾಚಾರ್ಯ ವ್ಯಾಸಪ್ಪಾಚಾರ್ಯ ಅಂತ ಬರೀತಾನೆ ವ್ಯಾಸರಾಯರ್ನ. ಯಾರೋ ಇವನು ತುಳಜಾಜಿ ತನ್ನ ಸಂಗೀತ ಸಾರಾಮೃತದಲ್ಲಿ. ಎರಡನೆಯ ಶಹಜಿ ಅವನು ತೆಲುಗು ಭಾಷೆಯಲ್ಲಿ ಬರೆದಿದ್ದಾನೆ ರಾಗಲಕ್ಷಣಮು ಎನ್ನುವ ಕೃತಿಯನ್ನು. ಆ ರಾಗಲಕ್ಷಣಮು ಕೃತಿಯಲ್ಲಿ ಎಲ್ಲ ಕೋಟ್ ಆಗಿರೋದಕ್ಕೂ ಲಕ್ಷ್ಯಗಳು ಅಂತ ಕರಿತೀವಿ, ಎಕ್ಸಾಂಪಲ್ಸ್ ಪುರಂದರದಾಸರು ಮತ್ತೆ ಮುಂತಾದ ಕನ್ನಡದ ದೇವರ ನಾಮಗಳನ್ನ ಉದಾಹರಣೆಗಳ ಕೋಟ್ ಮಾಡ್ತಾರೆ. ಅವರು ಕನ್ನಡ ಬರ್ಲಿಲ್ಲ ಅಂದ್ರೆ ಸಾಧ್ಯವೇ ಇಲ್ಲ, ಕನ್ನಡದಲ್ಲಿ ಪ್ರೌಢಿಮೆ ಇದ್ದಿರಲೇಬೇಕು ಅನ್ನೋದಕ್ಕೆ ಅದು ಸ್ಪಷ್ಟ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಶಿವಾಜಿ ಮದುವೆ ಎಲ್ಲಾಯ್ತು ಅಂತಂದ್ರೆ ಬೆಂಗಳೂರಿನ ಕೋಟೆಯೊಳಗೆ ಇದ್ದ ಗೌರಿ ಮಹಲ್ ಎನ್ನುವ ಜಾಗದಲ್ಲಿ. ಅದೂನು ನಿಂಬಾಳ್ಕರ್ ಮನೆತನದ ಸಾಯಿಬಾಯಿ ಎನ್ನುವ ಸ್ತ್ರೀಯ ಜೊತೆ ಅವನ ಮೊದಲ ವಿವಾಹ ನಡೆಯಿತು. ಹಾಗ ನೋಡಕ್ ಹೋದ್ರೆ ಶಿವಾಜಿ ಅದು 2-3 ಮದುವೆಗಳಿದೆ. 2-3 ಮದುವೆಗಳನ್ನ ಮಾಡಿದ್ದಾನೆ, ಕೆಲವರಿಲ್ಲ ಅಂತಾರೆ, ಅದಿರ್ಲಿ. 1674ರಲ್ಲಿ ಅವನಿಗೆ ರಾಯಗಢದಲ್ಲಿ ಕಿರೀಟಧಾರಣೆ ಆಯ್ತು. ಅವನ ಮೂಲ ಉದ್ದೇಶ ಹಿಂದೂ ಸಾಮ್ರಾಜ್ಯದ ಸ್ಥಾಪನೆ. ಹಿಂದೂ ಅಂತಂದ್ರೆ ಅಲ್ಲಿ ನಾವು ಬರೀ ಒಂದನ್ನು ತಗೊಳಕ್ ಆಗಲ್ಲ, ಒಂದು ಆಗಿನ ಕಾಲದ ಹಿಂದೂ ಮತದ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಅವನು ಯುದ್ಧಗಳನ್ನ ಮಾಡಿರೋದು ದೋಚೋದಕ್ಕಲ್ಲ, ಕೆಲವು ಕಡೆ ಕೊಳ್ಳೆ ಅಂತಾನು ಬರ್ದಿರೋದುಂಟು. ಆದ್ರೆ ಅದು ಕೊಳ್ಳೆ ಅಂತ ಹೇಳೋದಕ್ಕೆ ನಮಗೆ ಕಷ್ಟ ಸಾಧ್ಯ ಇವಾಗ ಸಿಕ್ಕೋ ಆಧಾರಗಳನ್ನ ನೋಡಿದ್ರೆ. ಅವನ ಉದ್ದೇಶ ಏನಿಲ್ಲ ಅಂದ್ರೂನು ಭಾರತವನ್ನ ಆಕ್ರಮಣಗಳಿಂದ ಮುಕ್ತಗೊಳಿಸಿ, ಅದುವರೆಗೂ ನಮ್ಮಲ್ಲಿ ಯಾರು ರಾಜರುಗಳು, ನಮ್ಮ ಭಾರತೀಯ ರಾಜರುಗಳು ತಮ್ಮಲ್ಲೇ ಕಚ್ಚಾಡಿಕೊಂಡು ಮುಸಲ್ಮಾನರು ಅವರನ್ನು ಗೆದ್ದು ಎಷ್ಟರ ಮಟ್ಟಿಗೆ ಭಾರತ ದೇಶವನ್ನ ಹಾಳು ಮಾಡ್ತಾ ಇದ್ರೋ ಅದನ್ನೆಲ್ಲ ತಡಿಬೇಕು ಅನ್ನೋ ಉದ್ದೇಶದಿಂದ ಅವನು ಏಕಚಕ್ರಾಧಿಪತ್ಯ ಸ್ಥಾಪನೆ ಮಾಡಬೇಕು ಎನ್ನುವ ಏಕೈಕ ಉದ್ದೇಶದಿಂದ ಅವನು ಸ್ಪಷ್ಟವಾಗಿ ಯುದ್ಧ ಮಾಡಿದ್ದು ಅಂತ ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲ, ಶಿವಾಜಿಗೆ ಆರಂಭದ ಯುದ್ಧ ಶಿಕ್ಷಣ ಕೊಟ್ಟವನು ಸಂಭಾಜಿ. ಅವನು 12ನೇ ವಯಸ್ಸಿನವರೆಗೂನು ಶಿವಾಜಿ ಬೆಂಗಳೂರಲ್ಲೇ ಇರ್ತಾನೆ. ಅಲ್ಲಿ ಅವನಿಗೆ ಅವನ ಅಣ್ಣ ಸಂಭಾಜಿ ಇನ್ನವನೇ ಅವನಿಗೆ ಆರಂಭದ ಯುದ್ಧ ಶಿಕ್ಷಣ ಕೊಟ್ಟಿದ್ದು. ಆಮೇಲೆ ದಾದಾಜಿ ಕೊಂಡ ದೇವ ಎನ್ನುವ ಗುರು ಅವನಿಗೆ ಯುದ್ಧವನ್ನ ಹೇಳ್ಕೊಡ್ತಾನೆ.
ಅವನು ತನ್ನ 17ನೆಯ ವಯಸ್ಸಿಗೆ ತೋರಣದುರ್ಗ ಎನ್ನುವ ಕೋಟೆಯನ್ನು ವಶಪಡಿಸಿಕೊಂಡ ಅಂತ ಆಕರಗಳು ಹೇಳುತ್ತೆ. ಮತ್ತೆ ಅವರದು ಅತಿ ಪ್ರಮುಖವಾದ ಗೆರಿಲ್ಲಾ ಮಾದರಿಯ ಯುದ್ಧ ಅಂತ ಇತಿಹಾಸಕಾರರು ಬರೆದಿದ್ದಾರೆ. ಮತ್ತೆ ಕೆಲವೊಂದು ದಾಖಲೆಗಳಲ್ಲಿ ಗೆರಿಲ್ಲಾ ಸಾಹೋ ಯುದ್ಧ ಅಂತ ಬರುತ್ತೆ ಉಲ್ಲೇಖಗಳು. ಹೌದು, ಗೆರಿಲ್ಲಾ ಯುದ್ಧ ಅನ್ನೋದು ಸ್ಪಷ್ಟವಾಗಿಯೇ ಇದೆ ಅಲ್ಲಿ. ಹೀಗಾಗಿ ಇದು ಏನು ಅಂತಂದ್ರೆ, ಅವನ ತಂದೆ ಯಾರು, ಶಿವಾಜಿಯ ತಂದೆ ಶಹಜಿ 1594 ಅಥವಾ 1602 ಸುಮಾರಿನಲ್ಲಿ ಹುಟ್ಟಿದ್ದು. ಅವನಿಗೆ 3 ಜನ ಅಂತ ಹೇಳಿದ್ರು 4 ಜನರ ಹೆಸರು ಸಿಕ್ಕುತ್ತೆ ಪತ್ನಿಯರದು. ಅವನ ಮಗ ಶಿವಾಜಿ. ಇಲ್ಲಿ ಈ ಶಹಜಿ ಏನ್ ಮಾಡ್ತಾನೆ, ಯುದ್ಧಕ್ಕೆ ಅಂತ ಬಂದವನು ಇಂದಿನ ದಾವಣಗೆರೆ ಜಿಲ್ಲೆಯ ಹೊದಿಗೆರೆಯಲ್ಲಿ ಮರಣ ಹೊಂದುತ್ತಾನೆ. ಅಲ್ಲಿ ಅವನ ಸಮಾಧಿ ಈಗಲೂ ಇದೆ. ಅದು ಈಗ ಸಂರಕ್ಷಿತ ಸ್ಮಾರಕ ಅದು. ಹಾಗಾಗಿ ಶಿವಾಜಿ ಕೂಡ ಅನಂತರದ ಕಾಲದಲ್ಲಿ ಇಲ್ಲೇ ನೆಲೆಸ್ತಾನೆ ಅಂದ್ರೆ ಅವನು ಯುದ್ಧ ಕಾಲದಲ್ಲಿ ಇಲ್ಲೇ ಇರಬೇಕು ಅಂತ ಸ್ಪಷ್ಟವಾಗೇನೆ ಅವನಿಗೆ ಗುರುವಿನಿಂದ ನಿರ್ದೇಶ ಬರುತ್ತೆ ಅಂತ ರಾಜಾರಾಮ ಚರಿತ್ರದ ಒಂದು ಆವೃತ್ತಿನಲ್ಲಿದೆ ಆ ಮಾತು ನಮಗೆ. ಈಗ ಅವನ ಮಗ ರಾಜಾರಾಮ ಕೆಳದಿಗೆ ಬಂದದ್ದು ಇತಿಹಾಸ ಪ್ರಸಿದ್ಧವಾದ ಸಂಗತಿ ಕರ್ನಾಟಕಕ್ಕೆ. ಆದ್ರಿಂದ ಕೆಳದಿಗೆ ಅವನು ಬಂದಾಗ, ಕೆಳದಿ ಅಂದ್ರೆ ಕೆಳದಿಗಲ್ಲ, ಕೆಳದಿ ರಾಜ್ಯಕ್ಕೆ. ಯಾಕೆಂದ್ರೆ ಕೆಳದಿ ರಾಜ್ಯದ ರಾಜಧಾನಿ ಮೊದಲು ಕೆಳದಿ, ಆಮೇಲೆ ಇಕ್ಕೇರಿ, ಆಮೇಲೆ ಬಿದನೂರು, ಆಮೇಲೆ ಭುವನಗಿರಿ ದುರ್ಗ ಅಂತ 4 ರಾಜಧಾನಿಗಳು. ಇವನು ಬಂದಾಗ ಬಿದನೂರು ಕೆಳದಿ ರಾಜ್ಯದ ರಾಜಧಾನಿ ಅವಾಗ. ಅದರ ಬಗ್ಗೆ ಈಗ ನಮ್ಮ ವೆಂಕಟೇಶ್ ಜೋಯಿಸರು ಹೇಳ್ತಾ ಇರೋದನ್ನ ಅದ್ರ ಬಗ್ಗೆ ಇವಾಗ ಏನು ಅಂತಂದ್ರೆ, ಇವಾಗ ಶಹಜಿ ಇಲ್ಲಿ ತೀರ್ಕೊಂಡ. ಬಟ್ ಶಿವಾಜಿಗೆ ರಾಜಲಕ್ಷಣಗಳಿತ್ತು. ಹಾಗಾದ್ರೆ ರಾಜಲಕ್ಷಣಗಳಿತ್ತು ಅಂತ ಹೇಳ್ತಾರಲ್ಲ, ಅಲ್ಲಿ ಒಂದೊಂದು ಸಮಸ್ಯೆನೂ ಇದೆ ಇವತ್ತು. ಏನು ಅಂದ್ರೆ, ಗಾಗಾ ಭಟ್ಟ ಅವನು ಚಂದ್ರವಂಶಕ್ಕೆ ಸೇರಿದವನು ಅಂತ ನಿರ್ಧರಿಸ್ದ. ಅವನು ಹುಟ್ಟಿನಿಂದ ಬೇರೆ. ನಮಗೆ ಜಾತಿ ಮುಖ್ಯ ಅಲ್ಲ ನಮ್ಮಲ್ಲಿ ಯಾವತ್ತೂನು. ಪ್ರಾಚೀನ ಕಥೆಗಳನ್ನ ಎಷ್ಟೋ ಈ ತರ ಕಥೆಗಳು ಬರುತ್ತೆ. ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಹಲವಾರು ರಾಜವಂಶಗಳಿಗೆ ಈ ರೀತಿಯ ಕೆಲವೊಂದು ಕಥೆಗಳು ಬಳಕೆನಲ್ಲಿದೆ. ಅಲ್ಲಿ ಗಮನಿಸ್ಬೇಕಾದಿಷ್ಟು, ಅವನು ಸಮರ್ಥ ತಾನೇ, ಅವನು ರಾಜ್ಯವಾಳೋದಕ್ಕೆ ಅವನನ್ನು ಮಾಡೋಣ. ಆದ್ರೆ ಅವನು ಹೀನ ಕುಲದವನು ಅಂತ ಯಾರು ಹೇಳಬಾರದು. ನಮ್ಮಲ್ಲಿ ಒಂದು ಪ್ರಾಚೀನ ಪರಂಪರೆ ಇದೆ. ಸೂರ್ಯವಂಶ, ಚಂದ್ರವಂಶ ಮತ್ತೆ ಅಗ್ನಿಕುಲ ವಂಶ ಅಂತ 3 ವಂಶಗಳು ಪ್ರಾಚೀನ ಭಾರತದಲ್ಲಿ ಪುರಾಣಗಳು ಮತ್ತೆ ಪ್ರಾಚೀನ ಭಾರತದಿಂದ ಅಂದ್ರೆ ರಾಮಾಯಣ ಮಹಾಭಾರತ ಕಾಲದಿಂದ ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಚಂದ್ರವಂಶ ಮತ್ತೆ ಸೂರ್ಯವಂಶಗಳು ಅತ್ಯಂತ ಪ್ರಮುಖವಾದ್ದು. ಹಾಗಾಗಿ ನಮ್ಮಲ್ಲಿ ಯಾರೇ ಆದ್ರೂನು ಹುಟ್ಟಿರೋದು ಮೂಲತಃ ಪುರಾಣ ಪುರುಷರಿಂದಾನೆ. ಪುರಾಣ ಪುರುಷರ ವಂಶಸ್ಥರೇ ನಾವುಗಳು ಅನ್ನೋ ಹೆಮ್ಮೆ ನಮ್ಗೆ ಇರಬೇಕು. ಮತ್ತೆ ನಮ್ಮ ಪ್ರಾಚೀನ ಭಾರತೀಯರಲ್ಲೇ ಅದು ಇತ್ತು. ಯಾಕೆ ಅಂದ್ರೆ, ಈಗ ನೋಡಿ, ವಿಜಯನಗರದ ಕೃಷ್ಣದೇವರಾಯ ಅತ್ಯಂತ ಪ್ರಸಿದ್ಧ ರಾಜ. ಅವನ ವಂಶ ಯಾವುದು ಅಂತಂದ್ರೆ, ಪುರಾಣಗಳಲ್ಲಿ ಬರೋ ನಹುಷ ಇದಾನಲ್ಲ, ಯಯಾತಿ ನಹುಷ, ಆ ವಂಶದವನು ಅಂತ ಹೇಳ್ತಾರೆ. ಅಲ್ಲಿ ಯಯಾತಿಯ ಮಗ ತುರ್ವಸು ಅಂತ ಒಬ್ಬ ಬರ್ತಾನೆ. ಆ ತುರ್ವಸುವಿನ ವಂಶಕ್ಕೆ ಸೇರಿದವ್ರು ನಾವು ಅಂತ ಕೃಷ್ಣದೇವರಾಯನ ಶಾಸನಗಳಲ್ಲಿ ಸಿಕ್ಕುತ್ತೆ ನಮ್ಗೆ. ಅಂದ್ರೆ ನಾವು ಪುರಾಣ ಪ್ರಸಿದ್ಧರಾದ ಅಂತಹ ಶ್ರೇಷ್ಠ ವ್ಯಕ್ತಿಗಳ ವಂಶದವರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮಲ್ಲಿ ಹೆಮ್ಮೆ ಪಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಈ ಭಾರತ ಭೂಮಿಯ, ಇದು ಕರ್ಮಭೂಮಿ, ಈ ಭಾರತ ಭೂಮಿಯಲ್ಲಿ ಹುಟ್ಟಿರುವ ಪ್ರತಿಯೊಬ್ಬನೂ ಕೂಡ ನಮ್ಮಲ್ಲಿ ಸೂರ್ಯ ಚಂದ್ರರಿಂದಲೇ ಹುಟ್ಟಿರೋದು ಅನ್ನೋದು ಒಂದು ಪ್ರಾಚೀನ ಪರಂಪರೆ ನಮ್ಮಲ್ಲಿ. ಆ ಪರಂಪರೆಯ ಅನುಸಾರ ಈತ ರಾಜಲಕ್ಷಣಗಳಿಂದ ಕೂಡಿದ್ದ. ಯಾರು? ಶಿವಾಜಿ. ಆ ಕಾಲಕ್ಕೋಸ್ಕರ ಅದರಿಂದ ಗಾಗಾ ಭಟ್ಟ ಏನ್ ಮಾಡ್ದ, ಖಂಡಿತವಾಗಲೂ ಇವನ್ ರಾಜ್ಯವಾಳೋದಕ್ ಸಮರ್ಥ ಅಂತ ಹೇಳಿ ಅವನು ಯಾವ್ದಾದ್ರೂ ಇರ್ಲಿ, ಅವನು ಚಂದ್ರವಂಶದವನು ಅಂತ ಅವನಿಗೆ ಪಟ್ಟಾಭಿಷೇಕ ಮಾಡದ ಅಂತ ನಾವು ತಿಳ್ಕೋಬೇಕು. ಯಾಕೆ ಅಂದ್ರೆ ನಮ್ಮಲ್ಲ ಪದ್ಧತಿ ಮೊದ್ಲಿಂದ ಇದೆ ಅಂತಾನು ಹೇಳದ್ನಲ್ಲ ನಾನು. ಅಷ್ಟೇ ಅಲ್ಲದಿರ ನೋಡಿ, ಶಿವಾಜಿ ವಂಶದ ಮೂಲ ಪುರುಷ ಬಳಿಯಪ್ಪ ಹೊಯ್ಸಳ ಗವಳಿ ಕುಲದವನು ಅಂತ ಹೇಳ್ತಾರೆ. ಗವಳಿ ಅಂದ್ರೆ ಅದು ದನ ಕಾಯೋರು ಅಂತ ಈಗಿನ ಪರಿಭಾಷೆ ಇದ್ರೂನು, ಈಗಿನ ಪರಿಭಾಷೆ, ಪ್ರಾಚೀನ ಪರಿಭಾಷೆ ಗೌಳಿ. ಇದು ಗೌಳಿ ಅಂದ್ರೆ ಅದೇ, ಇದು ಏನು ಕೃಷ್ಣ, ಇದು ಅಂದ್ರೆ ನಾವು ಕೃಷ್ಣನ ವಂಶಸ್ಥರು ಅಂತ ಹೇಳ್ಕೊಳ್ಳೋ ರೀತಿ. ಅದು ಕೃಷ್ಣನೇ ಹಸುಗಳನ್ನ ಕಾಯ್ತಾ ಇರ್ಲಿಲ್ವೇ? ಹಾಗಾಗಿ ನಾವು ಅಂತಹ ಶ್ರೇಷ್ಠನಾದ ಕೃಷ್ಣನ ವಂಶಸ್ಥರು ಅಂತ. ಕೃಷ್ಣ ಕೂಡ ಯಯಾತಿಯ ಮಗ, ಯದುವಿನ ವಂಶಸ್ಥ ಅಂತಾನೆ ಬರೋದು ಪುರಾಣಗಳಲ್ಲಿ. ಅದಕ್ಕೆ ಸಮಗ್ರವಾದ ವಂಶವೃಕ್ಷ ಸಿಕ್ಕತ್ತೆ. ನಾವು ಕೂಡ ಆ ಕೃಷ್ಣ ಯಾರು ಮಹಾಭಾರತ ಯುದ್ಧದಲ್ಲಿ ಅವನು ಹೋರಾಡದೇ ಇದ್ರು ನೋಡಿ, ಅವನು ಯಾವ ರೀತಿ ಧರ್ಮಕ್ಕೆ ಗೆಲುವನ್ನು ತಂದು ಕೊಟ್ಟ ಅನ್ನೋದು ಪ್ರಸಿದ್ಧವಾದ ಸಂಗತಿ. ಅಂತಹ ಒಂದು
ಪ್ರಸಿದ್ಧ ಸಂಗತಿಯನ್ನ ನಮ್ಮಲ್ಲಿ ಜ್ಞಾಪಿಸ್ಕೊಳ್ಳಕ್ಕೋಸ್ಕರ ನಮ್ಮ ರಾಜರು ಕೂಡ ಅಂತಹ ಒಂದು ಪ್ರಮುಖವಾದ ರಾಜ ಪುರಾಣ ಪ್ರಸಿದ್ಧ ವಂಶಕ್ಕೆ ಸೇರಿದವರು ಅಂತ ಹೇಳ್ಕೊತಾ ಇದ್ರು. ಇಲ್ಲಿ ಶಿವಾಜಿ ಪಟ್ಟಾಭಿಷೇಕ ಆದ್ಮೇಲೆ ಅವನಿಗೆ ಕನ್ನಡ ನಾಡೇ ಪ್ರೇರಣಾ ಸ್ಥಳ ಅಂತ ಸ್ಪಷ್ಟವಾಗಿದೆ ದಾಖಲೆಗಳಿಂದ. ಅವನಕ್ಕೆ ಹಲವಾರು ದಾಖಲೆಗಳು ಮರಾಠಿನಲ್ಲಿ ಇಲ್ಲವೇ ಇಲ್ಲ. ಇದೆ, ಮರಾಠಿನಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಇಲ್ವೇ ಇಲ್ಲ ಅನ್ನೋ ಮಾತು ನಾನು ಹೇಳ್ತಾ ಇಲ್ಲ, ಇದೆ. ಆದರೆ ಒಟ್ಟು ದಾಖಲೆಗಳ ದೃಷ್ಟಿಯಿಂದ 100ಕ್ಕೆ 70ರಷ್ಟು ಭಾಗ ಕನ್ನಡ ಭಾಷೆಯಲ್ಲಿರುವ ದಾಖಲೆಗಳು ನಮಗ್ ಕಾಣಸಿಕ್ಕತ್ತೆ. ಅದು ಹಲವಾರು ಕಡೆ ಚದುರಿ ಹೋಗಿರುವ ಕಾರಣ ಎಲ್ಲೂ ಒಂದು ಕಡೆ ಬಂದಿಲ್ಲ ಅದರದ್ದು. ಆಮೇಲೆ ಶಿವಾಜಿ ಕರ್ನಾಟಕದ ಇಂದಿನ ದಕ್ಷಿಣ ಭಾಗ ಮತ್ತು ತಮಿಳುನಾಡಿನ ಕೆಲವು ಭಾಗಗಳ ಮೇಲೆ ಹಿಡಿತ ಸಾಧಿಸ್ಲೇಬೇಕು ಅಂತ ಹೇಳಿ ಹೋಗ್ತಾನೆ. ಅದರಲ್ಲಿ ಬಲುಮಟ್ಟಿಗೆ ಅವನು ಯಶಸ್ಸನ್ನ ಕಾಣ್ತಾನೆ. ಮತ್ತೆ ಯಶಸ್ಸನ್ನ ಕಂಡ್ರೂ ಕೂಡ ಕಡೆಗೆ ಔರಂಗಜೇಬನಿಂದ ಅವನು ತೊಂದರೆ ಆಗತ್ತ ಅವನಿಗೆ. ಆಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ತಾನೆ. ಅವನ ಮಗ ಸಂಭಾಜಿನ ಔರಂಗಜೇಬ ಕೊಲ್ಲಿಸ್ತಾನೆ. ಇವೆಲ್ಲಾನು ಸರಿಯಾಗೇ ಇದೆ. ಮತ್ತೆ ಶಿವಾಜಿ ಕನ್ನಡಿಗ ಹೌದೋ ಅಲ್ವೋ ಅಂತ ಹೇಳೋದಕ್ಕೆ ನೋಡಿ, ಶಿವಾಜಿ ವಂಶದ ಮೂಲ ಪುರುಷ ಬಳಿಯಪ್ಪ ಗದಗದ ಬಳಿಯ ಸೊರಟೂರಿನವನು ಅಂತ ರಾಮಚಂದ್ರ ಚಿಂತಾಮಣಿ ಢೇರೆ ಸ್ಪಷ್ಟವಾಗಿಯೇ ತೋರಿಸಿಟ್ಟಿದ್ದ. ಮರಾಠರ ಶಾಸನಗಳಂತೂ ಯಾವುದೇ ಅನುಮಾನವೂ ಇಲ್ದಿರ ಕನ್ನಡ ಭಾಷೆಯಲ್ಲಿಯೇ, ಅದು ಇಂದಿನ ಕರ್ನಾಟಕದಲ್ಲಂತೂ ಕನ್ನಡ ಭಾಷೆಯಲ್ಲಿಯೇ ಸಿಕ್ಕತ್ತೆ. ಹಾಗಂತ ಮರಾಠಿ ಭಾಷೆಯ ಶಾಸನಗಳಿದ್ರೂನು ಅದು ನೇರವಾಗಿ ರಾಜನಿಂದ ಹಾಕಿಸಲ್ಪಟ್ಟಿರುತ್ತೆ ಅಂತಾನು ಹೇಳಕ್ಕಾಗಲ್ಲ ನಾವು. ರಾಜನ ಬಳಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳು ಅದನ್ನ ಹಾಕ್ಸಿರೋ ಶಾಸನಗಳದು. ಹಾಗಾಗಿ ಅದನ್ನ ನಾವು ಹೇಳೋದು ಕಷ್ಟ. ಮತ್ತೆ ಒಟ್ಟಾರೆ ಮಹಾರಾಷ್ಟ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಚೆಕ್ ಮಾಡ್ರಮ್ಮ, ತುಂಬಾ ಕಟ್ ಆಗ್ತಿದೆ. ಯಾಕಂದ್ರೆ ಸಂಶೋಧನಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಿರೋದ್ರಿಂದ ಈ ತರ ಕಟ್ ಆಗ್ಬಿಟ್ರೆ ಇದಾಗುತ್ತೆ. ಸೊ ನಂಗೆ ಮಾತ್ರ ಕೇಳ್ತಿಲ್ಲ, ಗೊತ್ತಾಗ್ತಿಲ್ಲ. ಚಕ್ರವರ್ತಿ ಅಣ್ಣ, ನಮಗ್ ಕ್ಲಿಯರ್ ಆಗಿ ಕೇಳಿಸ್ತಿದೆ. ಮೋಸ್ಟ್ಲಿ ನಿಮಗ್ ನೆಟ್ವರ್ಕ್ ಸಮಸ್ಯೆ ಇರ್ಬೋದೇನೋ, ಗೊತ್ತಿಲ್ಲ. ಹಲೋ, ಮುಂದುವರಿಸ್ತಾ ಇದ್ದೀನಿ. ಕಾರ್ತಿಕ್ ಅವರ ಆಮೇಲೆ ಶಿವಾಜಿ ಮೊದಲಿನಿಂದಾನು ಒಂದಲ್ಲ ಎರಡಲ್ಲ ಹಲವಾರು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಾವಳ ಅಂತ ಒಂದು ಗಿರಿಜನ ಪಂಗಡ ಇತ್ತು. ಮಾವಳ ಎಂಬ ಗಿರಿಜನ ಪಂಗಡ. ಆ ಗಿರಿಜನ ಪಂಗಡದವ್ರನ್ನು ಕೂಡ ಅವನು ಶಿವಾಜಿ ತನ್ನ ಸೈನ್ಯಕ್ಕೆ ಸೇರಿಸಿಕೊಂಡು ಅವರಿಗೆ ಯುದ್ಧ ಶಿಕ್ಷಣವನ್ನು ಕೊಟ್ಟ. ಅದರಿಂದ ಅವನಿಗೆ ಎಷ್ಟೋ ಬಲವಾದ ಸೈನ್ಯದ ಪಡೆ ಒದಗಿ ಬಂತು. ಮತ್ತೆ ಶಿವಾಜಿಯ ಮೊದಲನೇ ಮಗ ಸಂಭಾಜಿ ಅಂತಿದ್ದ. ಆ ಸಂಭಾಜಿನೂ ದೊಡ್ಡ ವೀರನೇ, ಏನ್ ಅನುಮಾನ ಇಲ್ಲ. ಅವನ ಒಂದು ಶಾಸನ ನಂದಿ ಬೆಟ್ಟದಲ್ಲಿದೆ. ಅದು ಬೇರೆ. ಆ ಶಹಾಜಿಗದು ಬೇಸಿಗೆ ರಾಜಧಾನಿಯಾಗಿತ್ತು. ಮತ್ತೆ ನಾನು ಹೇಳದ್ನಲ್ಲ, ಬೆಂಗಳೂರು ಮರಾಠರ ಅಧೀನದಲ್ಲೇ ಇತ್ತು ಅನ್ನೋದು ಸ್ಪಷ್ಟವಾಗಿತ್ತು ನಮಗೆ. ಮತ್ತೆ ಅವರ ರಾಜಧಾನಿ ವಿಷಯ ಆಗ್ಲೇನೆ ಹೇಳದೆ ನಾನು ಒಂದು ಮಾತು. ಅವರು ಈಗಿನ ಮಹಾರಾಷ್ಟ್ರ ಪ್ರದೇಶ. ಈಗ ಮಹಾರಾಷ್ಟ್ರ ಮತ್ತೆ ಮರಾಠ ಎನ್ನುವ ಶಬ್ದ ಹೇಗೆ ಬಂತು ಅನ್ನೋ ಪ್ರಶ್ನೆ ಹೇಳುತ್ತೆ. ಹಲವಾರು ಜನ ಹಲವಾರು ರೀತಿಯ ವಿವರಗಳನ್ನ ಕೊಡ್ತಾರೆ. ಇಲ್ಲಿ ಹೆಚ್ಚು ಸಂಭಾವ್ಯ ಅಂದ್ರೆ ಭಾಷಾಶಾಸ್ತ್ರ, ವ್ಯಾಕರಣ, ಇವುಗಳ ದೃಷ್ಟಿಯಿಂದ ನಾವು ತಗೋತಾ ಇದ್ದೀವಿ. ಮತ್ತೆ ಬೇರೆ ದಾಖಲೆಗಳಲ್ಲಿ ಸಿಕ್ಕುವಂತಹ ವಿವರಗಳು ನೋಡಿ, ಮರಾಠ ಶಬ್ದ ಹೇಗೆ ಬಂದಿದೆ ಅಂತ. ಇದನ್ನ ಶಂಭಾ ಜೋಶಿ ಅವರು ಮರ್ಹಟ್ಟ ಅನ್ನೋ ಶಬ್ದದಿಂದ ಇದು ಬಂದಿರಬಹುದು ಅಂತ ಬರೀತಾರೆ. ಇರ್ಲಿ, ಮರ್ಹಟ್ಟ ಒಂದು ಕ್ಷಣಕ್ಕೆ ಪಕ್ಕಕ್ಕಿಡೋಣ. ಇದರ ಮೂಲ ರೂಪ ಮರಾಠ ಎನ್ನುವ ಶಬ್ದ ಬಲುಮಟ್ಟಿಗೆ ಮಹಾರಟಿ ಎನ್ನುವ ಶಬ್ದದ ಮೂಲದಿಂದ ಬಂದಿರಬೇಕು. ಮಹಾರಟಿಗಳು ಎನ್ನುವ ಒಂದು ವಂಶ ಇಂದಿನ ಕರ್ನಾಟಕದ ಕೆಲವು ಭಾಗಗಳು, ಇಂದಿನ ಮಹಾರಾಷ್ಟ್ರದ ಕೆಲವು ಭಾಗಗಳು, ಇಂದಿನ ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನ ಆಳ್ತಾ ಇತ್ತು. ಮಹಾರಟಿ ಎನ್ನುವ ಒಂದು ರಾಜವಂಶ. ಅದರಲ್ಲಿ ಮಹಾರಟಿ ಎನ್ನುವುದು ಅವರಿಗೆ ಹೆಸರು ಹೌದು, ರಾಜವಂಶದ ಹೆಸರು ಹೌದು, ರಾಜರ ಹೆಸರು ಕೂಡ ಅದೇ ತರ ಇತ್ತು. ಆ ಮಹಾರಟಿ, ಮಹರಟ, ಮರಾಠ ಅಂತ ಈ ತರ ಒಂದು ಡಿರೈವೇಶನ್, ನಿಷ್ಪತ್ತಿಯನ್ನ ನಾವು ಹೇಳಬಹುದು. ಸಂಶೋಧಕರು ಕೂಡ ಇದೇ ನಿಷ್ಪತ್ತಿಯನ್ನೇ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದ್ರ ಮೂಲ ಬಂದಿರೋದೇನೆ, ಈಗ ಬೇರೆ ರೀತಿ ಶಕ್ಯ ಇಲ್ಲ. ಈಗ ಕೆಲವು ಕಡೆ ಮರಾಠ ಎನ್ನುವ ಶಬ್ದವನ್ನ
ಅಲ್ಪ ಪ್ರಾಣ ಟಕಾರವಾಗಿ ಬರೀತಾ ಇದ್ದಾರೆ ಕೆಲವರು, ಹಿಂದೆ ಕೆಲವರು ಬರ್ದಿರೋದು ಉಂಟು. ಆದರೆ ನಾವು ದಾಖಲೆಗಳನ್ನು ಗಮನಿಸಿದಾಗ, ಯಾವುದು ಈ ಮರಾಠ ಅರಸರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಗಮನಿಸಿದಾಗ ಅಲ್ಲಿ ಮಹಾಪ್ರಾಣ ಠಕಾರ ಇರೋದು ಸ್ಪಷ್ಟವಾಗಿದೆ ದಾಖಲೆಗಳಲ್ಲಿ. ಈಗ ಕೆಲವು ಕಾಪಿಯರ್ಸ್ ಇರ್ತಾರಲ್ಲ, ಆ ಕಾಪಿಯರ್ಸ್ ಅಂದ್ರೆ ಹಸ್ತಪ್ರತಿಗಳನ್ನ ಬರೆಯೋರು, ಅವರಿಂದ ಆಗಿರೋ ಕೆಲವು ತಪ್ಪುಗಳನ್ನೆಲ್ಲ ನಾವುಗಳು ಇಟ್ಕೊಂಡು ಅದನ್ನೇ ಸರಿ ಅಂತ ಸಾಧಿಸಕ್ಕಾಗಲ್ಲ. ಇದು ಮರಾಠ ಶಬ್ದ ಸ್ಪಷ್ಟವಾಗಿದೆ, ಈ ಮಹಾಪ್ರಾಣ ಠಕಾರನೂ ಇದೆ ಇದರಲ್ಲಿ. ಇದರ ಮೂಲ ಬಲುಮಟ್ಟಿಗೆ ಮಹಾರಟಿ ಶಬ್ದದಿಂದ ಬಂದಿರಬೇಕು ಅಂತ ಹೇಳಬಹುದು ಭಾಷಾಶಾಸ್ತ್ರದ ದೃಷ್ಟಿಯಿಂದಾನೇ. ನಾವು ಬೇರೆ ರೀತಿ ನಿಷ್ಪತ್ತಿ ಕಷ್ಟ ಸಾಧ್ಯ. ಮತ್ತೆ ಇಂದಿನ ಮಹಾರಾಷ್ಟ್ರ ಅಂತ ನಾನು ಒತ್ತಿ ಹೇಳ್ತಾ ಇರೋದಕ್ಕೆ ಕಾರಣ ಇದೆ ನೋಡಿ. ಇಂದಿನ ಮಹಾರಾಷ್ಟ್ರ ಅಂದ್ರೆ ಅದನ್ನ ಮೊದಲು ಯಾರ್ಯಾರು ಆಳ್ತಾ ಇದ್ರು ಅನ್ನೋ ಆ ಇತಿಹಾಸನು ನಾವು ಸ್ವಲ್ಪ ಹಿನ್ನೆಲೆಯಾಗಿ ತಿಳ್ಕೊಬೇಕಾಗತ್ತೆ. ಅದು ಮೊದಲು ಕ್ರಿಸ್ತ ಶಕ 1ನೇ ಶತಮಾನದ ಸುಮಾರಿನಿಂದ ಕ್ರಿಸ್ತ ಶಕ 5ನೇ ಶತಮಾನದವರೆಗೂ ಆ ಪ್ರದೇಶದಲ್ಲಿ ಪಲ್ಲವ ಭೋಜ ಕ್ಷಮಿಸಿ ಕೊಂಕಣ ಏರಿಯಾ, ಅದು ನಾನು ಹೇಳ್ತಾ ಇರೋದು. ಅಂದ್ರೆ ಅದು ಈಗಿನ ಮಹಾರಾಷ್ಟ್ರ ಪ್ರದೇಶದ ಆ ಕೊಂಕಣ ಮೌರ್ಯ ಪ್ರದೇಶವನ್ನು ಭೋಜ ಮೌರ್ಯ ಎನ್ನುವ ಒಂದು ಹೆಸರಿನ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು. ಅವ್ರದ್ದು ಕೆಲವೊಂದು ಶಾಸನಗಳು ಸಿಕ್ಕಿದೆ. ಆ ಭೋಜ ಮೌರ್ಯ ಮನೆತನ ಆಳ್ತಾ ಇದ್ದ ಸಮಯದಲ್ಲಿ ಕುಂತಲ ದೇಶವನ್ನ ಆಳ್ತಾ ಇದ್ದವರು ಕದಂಬರು, ಕರ್ನಾಟಕದ ಬನವಾಸಿಯ ಕದಂಬರು. ಅವರ ಬನವಾಸಿಯ ಕದಂಬರ ಆಡಳಿತ ಅಲ್ಲಿವರೆಗೂ ಇತ್ತು. ಯಾವುದು ಈಗಿನ ಮಹಾರಾಷ್ಟ್ರ ಪ್ರದೇಶವನ್ನು ಒಳಕೊಂಡು ಹೆಚ್ಚು ಕಡಿಮೆ ಮಧ್ಯಪ್ರದೇಶದವರೆಗೂ ಇತ್ತು ಅಂತ ನಮಗೆ ಆಧಾರಗಳು ಸಿಗ್ತಾ ಇದೆ. ಹಾಗಾಗಿ ಅಲ್ಲಿ ಬೇರೆ ಯಾವುದೂ ರಾಜ್ಯವೇ ಇರ್ಲಿಲ್ಲ ಅಲ್ಲಿ. ಯಾಕೆ ಅಂದ್ರೆ ಆಮೇಲೆ ಬರುವಂತಹದ್ದು ಬಾದಾಮಿ ಚಲುಕ್ಯರು. ಬಾದಾಮಿ ಚಲುಕ್ಯರ ಕಾಲದಲ್ಲಂತೂ ಪ್ರಸಿದ್ಧವಾದ್ದು ಮಹಾರಾಷ್ಟ್ರಕ ತ್ರಯಕ್ಕೆ ರಾಜನಾದ ಪುಲಿಕೇಶಿ ಅಂತ ಬರುತ್ತೆ. ಮಹಾರಾಷ್ಟ್ರಕ ತ್ರಯ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅರ್ಥೈಸಿದ್ದಾರೆ. ಅದು ಪ್ರಾಚೀನ ಕರ್ನಾಟಕದ ಅವಿಭಾಜ್ಯ ಅಂಗ. ಅಲ್ಲಿ ನಾವು ಯಾವ ರೀತಿ ಅರ್ಥೈಸ್ಕೋಬೇಕು ಅನ್ನೋದು ಬೇಕು ನಮಗೆ. ನಾವು ಈಗಿನ ಕಾಲದ ದೃಷ್ಟಿಯಿಂದ ಆಗಿನ ಕಾಲದ ಭೌಗೋಳಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಾರದು ಯಾವತ್ತೂನು. ನಾವು ಅಂದಿನ ಕಾಲದ ಭೌಗೋಳಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಈಗಿನ ಭೌಗೋಳಿಕ ಸ್ಥಿತಿಯನ್ನು ಈಗ ನಾವು ಅದನ್ನ ಅರ್ಥೈಸ್ಬೇಕು. ಅಲ್ಲಿ ಏನಾಗಿದೆ ಅಂದ್ರೆ ಅವಷ್ಟು ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಈಗ ನಾವು ಭಾರತದೊಳಗಡೆ ಯಾವ ರೀತಿ ರಾಜ್ಯಗಳಿವೆಯೋ ಆಗಲೂ ಕೂಡ ಹಲವಾರು ರೀತಿಯ ವಿಭಾಗ ಕ್ರಮ ಇತ್ತು ನಮ್ಮ ಇಡೀ ಭಾರತದಲ್ಲಿ. ಅದರಲ್ಲೂ ಕರ್ನಾಟಕದಲ್ಲಂತೂ ಅತಿ ವೈಜ್ಞಾನಿಕವಾದ್ದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ತಲಕಾಡು ಗಂಗರ ರಾಜ್ಯವನ್ನ ಗಂಗವಾಡಿ 96,000 ಅಂತ ಕರೀತಾ ಇದ್ರು. ಈ 96,000 ಅಂತಂದ್ರೆ 96,000 ಹಳ್ಳಿ ಅಂತ ಕೆಲವರು, ಅದರಲ್ಲಿ ಬೇರೆ ಬೇರೆ ಅಂತ ಇರ್ಲಿ, ಅದ್ ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ರೂನು ಆ ಸಂಖ್ಯೆಗಳು ಬಲುಮಟ್ಟಿಗೆ ಒಟ್ಟು ವಿಸ್ತಾರನ ಹೇಳುತ್ತೆ ಅಂತ ಸ್ಪಷ್ಟ ಇದೆ ನಮಗೆ. ಅದೇ ರೀತಿ ಮಹಾರಾಷ್ಟ್ರ ಪ್ರದೇಶವನ್ನ ಬಾದಾಮಿ ಚಲುಕ್ಯರು ಆಳ್ತಾ ಇದ್ದಾಗ ಅವರು ಅದರಲ್ಲಿ 2-3 ವಿಭಾಗ ಮಾಡ್ಕೊಂಡಿದ್ರು. ಅದರಲ್ಲಿ ಮಹಾರಾಷ್ಟ್ರಕ ತ್ರಯವೂ ಒಂದು. ತ್ರಯ ಅಂದ್ರೆ 3, ಮಹಾರಾಷ್ಟ್ರ ಅಂದ್ರೆ 3 ದೊಡ್ಡ ರಾಷ್ಟ್ರಗಳು ಅನ್ನೋ ಅರ್ಥದಲ್ಲಷ್ಟೇ ಬಳಕೆ ಆಗಿರೋದು. ಬಹಳ ಹಿಂದೆ 1882ನೇ ಇಸ್ವಿನಲ್ಲೇ JF ಫ್ಲೀಟ್ ಅನ್ನೋ ಶ್ರೇಷ್ಠ ಶಾಸನ ತಜ್ಞ ಇತಿಹಾಸಕಾರ ಇದನ್ನೇ ಹೇಳಿದ್ದಾರೆ. ಈ ಬಾದಾಮಿ ಚಲುಕ್ಯರ ಅನಂತರ ಬಂದವರು ರಾಷ್ಟ್ರಕೂಟರು, ಆಮೇಲೆ ಕಲ್ಯಾಣದ ಚಾಲುಕ್ಯರು. ಅದೇ ಸಮಯಕ್ಕೆ ಅಲ್ಲೇ ಆಳ್ತಾ ಇದ್ದವರು ಹೆಚ್ಚು ಕಡಿಮೆ ಶಿಲಾಹಾರ ಮನೆತನ ಒಂದು ರಾಜ್ಯವಾಳ್ತಾ ಇತ್ತು. ಅಲ್ಲಿ ಅಲ್ಲಿ 3-4 ಶಿಲಾಹಾರ ಮನೆತನಗಳಿತ್ತು. ಎಲ್ಲಾರೂನು ಅಚ್ಚ ಕನ್ನಡಿಗರು ಅಂದ್ರೆ ಅಚ್ಚ ಕನ್ನಡಿಗರು. ಉತ್ತರ ಕೊಂಕಣದ ಶಿಲಾಹಾರರು, ಕೊಲ್ಲಾಪುರದ ಶಿಲಾಹಾರರು, ದಕ್ಷಿಣ ಕೊಂಕಣದ ಶಿಲಾಹಾರರು, ಎಲ್ಲರೂ ಅಚ್ಚ ಕನ್ನಡಿಗರು. ಗೋವೆಯ ಕದಂಬರು ಅಚ್ಚ ಕನ್ನಡಿಗರು. ಗೋವೆಯ ಕದಂಬರು ಅವರ ರಾಜ್ಯ ಇಂದಿನ ಬೆಳಗಾವಿ ಮತ್ತೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆವರೆಗೂ ವ್ಯಾಪಿಸಿತ್ತು. ಗೋವೆಯ ಪ್ರದೇಶ ಅವ್ರದ್ದು. ಅವರ ಮನೆ ದೇವರು ಸಪ್ತಕೋಟೀಶ್ವರ. ಅವರ ನಾಣ್ಯಗಳ ಮೇಲೆ ಕನ್ನಡದ ಲಿಪಿಯಲ್ಲಿಯೇ ಎಲ್ಲಾ ಬರಹಗಳು ಇರೋದು. ಆ ಗೋವೆಯ ಕದಂಬರು ಕೂಡ ಅದೇ ಪ್ರದೇಶವನ್ನ ಆಳ್ತಾ ಇದ್ರು. ಅಷ್ಟೇ ಅಲ್ಲದಿರ ಆ ಕದಂಬರಾದ ಮೇಲೆ ಬಂದಂತವ್ರು ಹೊಯ್ಸಳರದು ಅಲ್ಲಿ ಆಳ್ವಿಕೆ ಇತ್ತು. ಆಮೇಲೆ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದೇವಸ್ಥಾನವನ್ನ ಚೋಳರು ಹಾಳು ಮಾಡೋದಕ್ಕೆ ಬಂದಾಗ ಕೊಪ್ಪರಮ್ಮನಲ್ಲಿ ಬಲವಾದ ಯುದ್ಧ ನಡೆದಿದೆ. ಕೊಪ್ಪರಂ ಅನ್ನುವ ಪ್ರದೇಶದಲ್ಲಿ ಆ ಕೊಪ್ಪರಂ ಪ್ರದೇಶದಲ್ಲಿ ಯುದ್ಧ ನಡೆದಿದೆ. ಆ ಸಮಯದಲ್ಲಿ ಸ್ವಲ್ಪ ಕಲ್ಯಾಣದ ಚಾಲುಕ್ಯರು ಹೋಗೋದು ತಡವಾಯ್ತಂತೆ. ಈ ಚೋಳರೇನ್ ಮಾಡಿದ್ದಾರೆ, ಈಗಿನ ಆಂಧ್ರ ಪ್ರದೇಶದ ಭೂಭಾಗದ ಮೂಲಕ ಅಲ್ಲಿ ಹೋಗಿದ್ದಾರೆ ಕೊಪ್ಪರಕ್ಕೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಸುಡಕ್ ನೋಡಿದ್ದಾರೆ. ಆವಾಗ ಮಾಲಗಾರ ಮುಟ್ಟಯ್ಯ ಎನ್ನುವ ವ್ಯಕ್ತಿ ಹೋರಾಡಿ ಸತ್ತಿದ್ದಾನೆ. ಅವನಿಗೆ ವೀರ್ಗಲ್ ಹಾಕ್ಸಿದ್ದಾರೆ ಆಗಿನ ಕಾಲದಲ್ಲೇನೆ. ಅಲ್ಲಿ ಇದು ಎಲ್ಲಾನು 11ನೇ ಶತಮಾನದ ಶಾಸನಗಳಿದು.
ಅವಾಗ ಚೋಳರು ಇಲ್ಲಿ ಇದಕ್ ಹೋದ್ರೆ ಕಲ್ಯಾಣದ ಚಾಲುಕ್ಯರು ಏನ್ ಮಾಡ್ತಾ ಇದ್ರು ಅನ್ನೋದ್ ಪ್ರಶ್ನೆ. ಕಲ್ಯಾಣದ ಚಾಲುಕ್ಯರು ರಾಜ್ಯ ಈಗಿನ ಮಹಾರಾಷ್ಟ್ರನ ಒಳಕೊಂಡಿದ್ರು ಕೂಡ ಆಡಳಿತಕ್ಕೆ ಅಧಿಕಾರಿಗಳನ್ನ ನೇಮಿಸಿರ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ಸುಮಾರು ಸಿಕ್ಕುತ್ತೆ ಆ ತರ ಶಾಸನಗಳು ನಮ್ಗೆ. ಅಲ್ಲಿ ಒಟ್ಟಾರೆ ಆದ್ರೆ ಕಲ್ಯಾಣದ ಚಾಲುಕ್ಯರು ಯುದ್ಧನ ತಡಿಯಕ್ ಯಾಕೆ ಹೋಗಕ್ಕಾಗಿಲ್ಲ ಅಂದ್ರೆ ಪೆರ್ದೊರೆಯ ಪ್ರವಾಹ ಅಂತ ಬರುತ್ತೆ ಶಾಸನದಲ್ಲಿ. ಪೆರ್ದೊರೆ ಅಂದ್ರೆ ಕೃಷ್ಣಾ ನದಿ. ಆ ಕೃಷ್ಣಾ ನದಿಯ ಪ್ರವಾಹದಿಂದ ಹೋಗಕ್ಕಾಗಿಲ್ಲ ಯಾರಿಗೆ? ಕಲ್ಯಾಣದ ಚಾಲುಕ್ಯರ ಇರುವ ಬಡಂಗ ಸತ್ಯಾಶ್ರಯನಿಗೆ ತಕ್ಷಣ ಅಂತ ಬರುತ್ತೆ. ಇವರಾದ್ಮೇಲೆ ಹೊಯ್ಸಳರ ಆಳ್ವಿಕೆ ಕೂಡ ಅಲ್ಲಿತ್ತು. ಅಲ್ಲಿ ಯಾವುದೇ ಅನುಮಾನ ಇಲ್ದಿರ ಪಂಡರಾಪುರ ಇದೆಯಲ್ಲ ಇವಾಗ, ಆ ಪಂಡರಾಪುರದ ಮೂಲ ಹೆಸರು ಪಂಡರಗೆ ಅಂತ, ಅಚ್ಚ ಕನ್ನಡ ಶಬ್ದ. ಇಡೀ ಮಹಾರಾಷ್ಟ್ರ ಪ್ರದೇಶದಲ್ಲಿರುವ ಸ್ಥಳನಾಮಗಳೆಲ್ಲ ಇವತ್ತು ಉಚ್ಚಾರಣೆಯಿಂದ ಸ್ವಲ್ಪ ಮಟ್ಟಿಗೆ ಹಾಳಾಗಿ ಹೋಗಿ ಅದು ಮರಾಠಿ ಅಂತ ಅನ್ಸಿದ್ರು ಅವೆಲ್ಲ ಮೂಲತಃ ಅಚ್ಚ ಕನ್ನಡ ಶಬ್ದಗಳು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವೂ ಇಲ್ಲ ಅಂತ ಒತ್ತಿ ಹೇಳ್ಬೇಕಾಗಿದೆ ನಾನು. ಅದರ ಬಗೆಗೆ ಈಗಾಗಲೇ ಕೆಲಸ ನಡೆದಿದೆ ಆ ಸ್ಥಳನಾಮಗಳ ಮೇಲೆ. ಸುಮತಿ ಮುಳೈ, ಮಾಲತಿ ಮಹಾಜನ್, ಮತ್ತೆ ಕರ್ನಾಟಕದಲ್ಲಿ ಎಂ ಚಿದಾನಂದ ಮೂರ್ತಿ ಅವರು ಭಾಷಿಕ ಬೃಹತ್ ಕರ್ನಾಟಕ ಅಂತ ಅತಿ ವಿಸ್ತೃತವಾದ ಕೃತಿಯನ್ನೇ ಬರೆದಿದ್ದಾರೆ. ಭಾಷಾಶಾಸ್ತ್ರ, ಶಾಸನಗಳು ಮುಂತಾದವುಗಳ ಆಧಾರದ ಮೇಲೆ ಮತ್ತೆ ಮರಾಠಿ ಭಾಷೆ ಯಾವಾಗ ಬಂತು ಮಹಾರಾಷ್ಟ್ರದಲ್ಲಿ ಅವನ್ನೆಲ್ಲ ಗಮನಿಸಿ ತುಂಬಾ ಒಳ್ಳೆ ಬರವಣಿಗೆ ಮಾಡಿ ಆ ಪ್ರದೇಶ ಪೂರ್ತಿ ಅಚ್ಚ ಕನ್ನಡದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಸ್ಪಷ್ಟೋಕ್ತಿಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದು ಕಪೋಲ ಕಲ್ಪಿತ ಅಲ್ಲ. ಭಾಷಾಶಾಸ್ತ್ರ, ವ್ಯಾಕರಣ, ಜನಪದ ವಿವರಗಳು ಎಲ್ಲವನ್ನೂ ಆಮೂಲಾಗ್ರವಾಗಿ ಗಮನಿಸಿರುವಂತಹ ಅಧ್ಯಯನ. ಇದಾದ ಮೇಲೆ ಸೇವಣರು ಬರ್ತಾರೆ. ಮೊದಲು ಸೇವಣರು ಶಾಸನಗಳು ಜಾಸ್ತಿ ಇಲ್ದೇ ಇದ್ದ ಕಾಲದಲ್ಲಿ ಅವ್ರನ್ನ ಮರಾಠಿಗರು ಅಂತ ಬರ್ದಿದ್ರು. ಆದ್ರೆ ಅವರ ಕೊನೆಯ ರಾಜರ ಕಾಲದಲ್ಲಿ ಮರಾಠಿ ಶಾಸನಗಳು ಬರ್ತಾ ಇತ್ತು ಅನ್ನೋದು ಬಿಟ್ರೆ ಅವರ ಹೆಸರುಗಳು ಕೂಡ ಯಾವುದೇ ಅನುಮಾನ ಇಲ್ದಿರ ಕನ್ನಡ. ಈಗ ಶನಿ ಸಿಂಗಣಾಪುರ ಅಂತ ಕರೀತಾರಲ್ಲ, ಒಂದು ಪ್ರಸಿದ್ಧವಾದ ಸ್ಥಳ ಇದೆ. ಅದನ್ನ ಕಟ್ಸಿದ್ದು ಈ ಸೇವಣರ ಸಿಂಗಣ. ಅವರು ಅಚ್ಚ ಕನ್ನಡಿಗರು, ಸೇವಣರು. ಅದರ ಮೇಲೆ ಈಗಾಗಲೇ ಡಾಕ್ಟರ್ ಎ.ವಿ. ನರಸಿಂಹಮೂರ್ತಿ ಅವರು ಕರ್ನಾಟಕದ ಸೇವಣರ ಇತಿಹಾಸ ಅಂತ ಕನ್ನಡದಲ್ಲೂ ಬರೆದಿದ್ದಾರೆ. ಮತ್ತೆ ಸೇವಣಾಸ್ ಆಫ್ ದೇವಗಿರಿ ಅಂತ ಇಂಗ್ಲಿಷ್ ನಲ್ಲೂ ಕೃತಿ ಬರೆದಿದ್ದಾರೆ ತುಂಬಾ ಹಿಂದೆನೆ. ಅದ್ಭುತವಾಗಿದೆ. ಅವರು ಸ್ಪಷ್ಟೋಕ್ತಿಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅವರು ಅಚ್ಚ ಕನ್ನಡಿಗರು ಅಂತ. ಈ ಸೇವಣರಾದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಆರಂಭ ಆಯ್ತು. ವಿಜಯನಗರದ ಕಾಲದಲ್ಲಿ ಹಾಗಾಗೇನೆ ಪಾಳೆಪಟ್ಟುಗಳು ಹುಟ್ಕೋತು. ಆ ಪಾಳೆಪಟ್ಟುಗಳಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದವ್ರೆ, ಅಂದ್ರೆ ಮಾಂಡಲೀಕರಾಗಿ ಅವರ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದವ್ರೇನೆ ಆಮೇಲೆ ಹೆಚ್ಚು ಕಡಿಮೆ ಪಾಳೆಗಾರರಾಗಿ ತಮ್ಮ ಒಂದು ಅಸ್ತಿತ್ವನ ಸ್ಥಾಪಿಸ್ಕೊಂಡ್ರು. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾದಾಗ ಬಿಜಾಪುರದ ಸುಲ್ತಾನ ಮುಂತಾದವರ ಹತ್ರ ಇದ್ದ ಶಹಜಿ ರಾಜ ಕರ್ನಾಟಕದ ಮೇಲೆ ಆಕ್ರಮಣ ಮಾಡಿದ್ದ ಅಂತ ಸ್ಪಷ್ಟವಾಗಿ ಆಧಾರಗಳಿದೆ. ಇಲ್ಲಿ ಬಿಜಾಪುರದ ಸುಲ್ತಾನನ ಪರವಾಗಿ ಮಾಡಿದ ಆಕ್ರಮಣ ಅದಾದ್ರಿಂದ ಅಲ್ಲಿ ಕೊಳ್ಳೆ ಸುಲಿಗೆ ಆಗಿದೆ ಅಂತ ಸ್ಪಷ್ಟವಾಗಿದೆ ನಮಗೆ. ಅಷ್ಟೇ ಅಲ್ದಿರ ಆ ಸಮಯದಲ್ಲಿ ಇದು ಶಹಜಿ ಕಾಲದಲ್ಲಿ ಇವಾಗ ಏನ್ ನಡೀತು ಇಲ್ಲಿ ಬೆಂಗಳೂರಲ್ಲಿ ಅನ್ನೋದ್ ಪ್ರಶ್ನೆ. ಶಹಜಿ ಬೆಂಗಳೂರನ್ನ ಲೂಟಿ ಹೊಡೆದ ಅಂತ ಬರುತ್ತೆ. ಆದ್ರೆ ಲೂಟಿ ಹೊಡೆದಿರೋದಕ್ಕೆ ಆಧಾರ ಕಡಿಮೆ ಇದ್ರುನು ಅವನು ಈ ಪ್ರದೇಶವನ್ನ ತನ್ನ ಅಂಕೆನಲ್ಲಿ ಇಟ್ಕೊಂಡಿದ್ದ ಅನ್ನೋದು ಮಾತ್ರ ಹೇಳಬಹುದು ನಾವು. ಯಾಕೆ ಅಂದ್ರೆ ಅವನು ತೀರ್ಕೊಂಡ್ಮೇಲೆ ಅವನು ಎರಡನೇ ಮಗ ಅಂದ್ರೆ ಶಿವಾಜಿಯ ಮಲತಮ್ಮ ಏಕೋಜಿನೇ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಎಲ್ಲಿ? ಬೆಂಗಳೂರಿನಲ್ಲಿ. 1669 ಶಾಸನ ಕೂಡ ಇದೆ ಅಂತ ನಾನು ಹೇಳಿದೆ ಆಗ್ಲೇನೆ. ಆಮೇಲೆ ಅವನು ತಂಜಾವೂರನ್ನ ಕಿತ್ತಾಗ ಅಲ್ಲಿಂದ ಅವನ ಮಕ್ಕಳ ಆಳ್ವಿಕೆ ಆರಂಭ ಆಗಿ ಅವರು ತಂಜಾವೂರಿನ ಮರಾಠರು ಅಂತ ಪ್ರಸಿದ್ಧರಾದ್ರು. ಆದ್ರೆ ಅವ್ರು ತಂಜಾವೂರಿನ ಮರಾಠರು ಅಂತ ಪ್ರಸಿದ್ಧರಾದ್ರು ಈ ಶಿವಾಜಿಯ ಮನೆತನದೊಂದಿಗೆ ಅವರು ಆತ್ಮೀಯವಾಗಿದ್ರು ಅಂತ ದಾಖಲೆಗಳು ಹೇಳುತ್ತೆ ನಮಗೆ. ಈ ಒಟ್ಟು ದೃಷ್ಟಿಯಿಂದ ನೋಡಿದಾಗ ನಮಗೆ ಈ ಮಹಾರಾಷ್ಟ್ರ ಎನ್ನುವ ಈಗ ರಾಜ್ಯದ ಸ್ವರೂಪ ಇದೆಯಲ್ಲ ಅವೆಲ್ಲ ಬಂದಿದ್ದು ಯಾವಾಗ? ನಮಗೆ ತುಂಬಾ ಇತ್ತೀಚೆಗೆ ಅಂದ್ರು ಅದು ಬ್ರಿಟಿಷ್ ಆಡಳಿತದ ಕಾಲದಲ್ಲೂ ಅದಕ್ಕೆ ಮಹಾರಾಷ್ಟ್ರ ಅಂತ ಎಲ್ಲಿ ಹೆಸರಿತ್ತು? ಖಂಡಿತ ಇರ್ಲಿಲ್ಲ. ಆ ಇಡೀ ಪ್ರದೇಶವೇ ಅಚ್ಚ ಕನ್ನಡ ಪ್ರದೇಶ. ಕೊಲ್ಲಾಪುರ, ನಾಂದೇಡ್ ನನ್ನ ಮೂಲ ಹೆಸರು ಏನ್ ಗೊತ್ತೇ? ನಾಂದಿಕಡ. ಅಂದ್ರೆ ಅದು ನದಿಯನ್ನು ದಾಟುವಂತಹ ಒಂದು ಸ್ಥಳ ಅನ್ನೋ ಅರ್ಥದ ಶಬ್ದ ಅದು ನಾಂದಿಕಡ ಅಂತ. ಅದೇ ರೀತಿಯಾಗಿ ಈಗ ಮುಂಬೈ ಅನ್ನೋದು ಕೂಡ ಮುಂಬಾದೇವಿಯಿಂದ ಬಂದಿದೆ ಅಂತ. ಆಮೇಲೆ ಚಿದಾನಂದ ಮೂರ್ತಿಗಳು ನೇಪಾಳಕ್ಕೆ ಹೋಗಿ ತುಂಬಾ ಅಪರೂಪದ ವಿಷಯನ ಸ್ಪಷ್ಟ ಮಾಡಿದ್ದಾರೆ. ಏನು ಅಂತಂದ್ರೆ ಕರ್ನಾಟಕದ ದೈವಗಳು
ಯಾರು ಅಂದ್ರೆ ತುಳಜಾ ಭವಾನಿ, ಬೀರಪ್ಪ ಇವ್ರದೆಲ್ಲಾನು ಆರಾಧನೆ ನೇಪಾಳಲ್ಲಿ ನಡೀತಾ ಇದೆ ಅಂತ. ಈಗ ನೇಪಾಳಲ್ಲಿ ರೂಲ್ ಮಾಡಿದವರು ಯಾರು? ನಾಣ್ಯದೇವ, ಅಚ್ಚ ಕನ್ನಡಿಗ ನಾಣ್ಯದೇವ. ಮತ್ತೆ ಬಂಗಾಳದಲ್ಲಿ ಆಳ್ವಿಕೆ ನಡೆಸಿದವರು ಸೇನರು. ಸೇನರ ಶಾಸನಗಳು ನಮಗೆ ಕರ್ನಾಟಕದ ಹಾಸನ, ಚಿಕ್ಕಮಗಳೂರು ಮತ್ತೆ ಕರಾವಳಿ ಪ್ರದೇಶದಲ್ಲಿ 8ನೇ ಶತಮಾನದವರೆಗೂ ಸಿಕ್ಕತ್ತೆ. ಆಮೇಲೆ ಅದೇ ಸೇನರು ಉತ್ತರ ಭಾರತದ ಕಡೆ ಹೋಗಿ ಬಂಗಾಳದಲ್ಲಿ ಆಳ್ವಿಕೆ ಮಾಡ್ತಾರೆ. ಅವರನ್ನ ಬಂಗಾಳದ ಸೇನರು ಅಂತಾನೆ ಕರೀತಾರೆ. ಗುಜರಾತಿನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವರು ನಮ್ಮ ಕರ್ನಾಟಕದವರೇನೆ. ಯಾರು ಅಂದ್ರೆ ಬಾದಾಮಿಯ ಚಲುಕ್ಯರ ವಂಶೀಕರೇನೆ, ಅದರಲ್ಲೂ ಏನ್ ಅನುಮಾನ ಇಲ್ಲ. ಗೋವೆಯನ್ನು ಆಳ್ತಾ ಇದ್ದ ಕದಂಬರು ಕೂಡ ಇದೇ ರೀತಿ ಕದಂಬರ ವಂಶದವರು. ಗೋವೆ ಕದಂಬರ ದೊರೆ ಪೆರ್ಮಾಡಿ ದೇವ. ಆ ಪೆರ್ಮಾಡಿ ದೇವ 6ನೆಯ ವಿಕ್ರಮಾದಿತ್ಯನ ಮಗಳ ಮಗ. ಆ ಪೆರ್ಮಾಡಿ ದೇವನ ಹೆಂಡತಿ ನಾಯಕಿ ದೇವಿ. ಪೆರ್ಮಾಡಿ ದೇವ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ. ಮಹಮ್ಮದ್ ಘೋರಿ ಗೋವೆಯ ಮೇಲೆ ಆಕ್ರಮಣ ಮಾಡಿದ್ದಾನೆ. ಆವಾಗ ವಿಧವೆಯಾಗಿದ್ದ ಆ ನಾಯಕಿ ದೇವಿ ತನ್ನ ಚಿಕ್ಕ ಮಗುವನ್ನು ಕಟ್ಟಿಕೊಂಡು ಹೋಗಿ ಆ ಮಹಮ್ಮದ್ ಗೋರಿಯನ್ನ ಸೋಲಿಸಿದಾಳೆ. ಅದನ್ನು ತಿಳಿದ ದೆಹಲಿಯ ಪೃಥ್ವಿರಾಜ ಚೌಹಾನ ಅವಳನ್ನು ಕರೆಸಿಕೊಂಡು ಅವಳಿಗೆ ಯವನ ವಿಜೇತೆ ಅಂತ ಬಿರುದು ಕೊಟ್ಟಿದ್ದಾನೆ. ಒಂದಾದ್ರೂ ಪಠ್ಯ ಪುಸ್ತಕದಲ್ಲಿ ಇಂತಹ ವಿವರಗಳು ನಮಗ್ ಸಿಕ್ಕಲ್ಲ ಇವತ್ತು. ಇಂತಹ ಒಂದು ಕಠಿಣ ಪರಿಸ್ಥಿತಿ. ಹಾಗಾಗಿ ಈಗ ನೋಡಿ, ಇಷ್ಟೆಲ್ಲ ಇವಾಗ ಈ ಪ್ರದೇಶ ಒಟ್ಟಾಗಿ ಹೇಳ್ಬೇಕು ಅಂದ್ರೆ ನೋಡಿ, ಪೆರ್ಮಾಡಿ ದೇವ ಇವ್ರು ಎಲ್ಲ ಬರೋದೆಲ್ಲ ಇಂಥ ರೂಲಿಂಗ್ಗೇನೆ. ಈಗಿನ ಮಹಾರಾಷ್ಟ್ರ ಪ್ರದೇಶನೂ ಸೇರ್ಕೊಳ್ಳುತ್ತೆ. ಈಗಿನ ತರ ಅವಾಗ ಭಾಷೆಗೂ ಸಂಸ್ಕೃತಿಗೂ ವ್ಯತ್ಯಾಸ ಇತ್ತು. ಒಂದು ಭಾಷೆಗೆ ಯಾವತ್ತೂ ಭೇದ ಇರ್ಲಿಲ್ಲ ಪ್ರಾಚೀನ ಕಾಲದಲ್ಲಿ. ಇವೆಲ್ಲ ಹಿನ್ನೆಲೆಗಳನ್ನ ನೋಡಿದಾಗ ಒಟ್ಟು ಮಹಾರಾಷ್ಟ್ರ ಪ್ರದೇಶ ಮೊದಲು ಅಚ್ಚ ಕನ್ನಡ ಪ್ರದೇಶ, ಅದು ಪ್ರಾಚೀನ ಕರ್ನಾಟಕ. ಅದನ್ನ ನಾವು ಮಹಾರಾಷ್ಟ್ರ ಅಂತ ಹೇಳೋದು ಕಷ್ಟ ಸಾಧ್ಯ ಅಂತ ದಾಖಲೆಗಳು ಒತ್ತಿ ಹೇಳುತ್ತೆ. ಈಗಾಗಲೇ ಮುಂಬೈ ವಿಶ್ವವಿದ್ಯಾನಿಲಯದ GN ಉಪಾಧ್ಯಾಯ ಅವರು ಈ ಸಂಬಂಧವಾಗಿ 3-4 ಪುಸ್ತಕಗಳನ್ನೇ ಬರೆದಿದ್ದಾರೆ. ಮಹಾರಾಷ್ಟ್ರದ ಕನ್ನಡ ಶಾಸನಗಳ ಮೇಲಿನ ಅಧ್ಯಯನಗಳು ಅವ್ರದ್ದು ಪ್ರಸಿದ್ಧವಾಗಿದೆ. ಹಾಗಾಗಿ ಇಲ್ಲಿ ಆ ಪ್ರದೇಶ, ಒಟ್ಟು ಪ್ರದೇಶವೇ ಅಚ್ಚ ಕನ್ನಡ ಪ್ರದೇಶ ಅಂದ್ರೆ ಅಚ್ಚ ಕನ್ನಡ ಪ್ರದೇಶ. ಈಗ ತಮಿಳುನಾಡಿನದು ಇದೇ ಪರಿಸ್ಥಿತಿನೇ. ನೀವು ಈ ಆಸಕ್ತರು ಡಾಕ್ಟರ್ PV ಕೃಷ್ಣಮೂರ್ತಿ ಅವರ ತಮಿಳುನಾಡಿನ ಕನ್ನಡ ಶಾಸನಗಳು ಎನ್ನುವ ಅಧ್ಯಯನ ಕೃತಿಯನ್ನು ನೋಡಬೇಕು. ನಮ್ಮ ಶಾಸನಗಳನ್ನೇ ನಾವು ಪ್ರಮಾಣವಾಗಿ ಗ್ರಹಿಸ್ಬೇಕು ಬೇರೆ ಇದಕ್ಕಿಂತ. ಅದನ್ನ ನಾವು ಪ್ರಮಾಣವಾಗಿ ಗ್ರಹಿಸಿದಾಗ ಗೊತ್ತಾಗುತ್ತೆ ನಮ್ಮಲ್ಲಿ ಎಲ್ಲಿವರೆಗೂ ರಾಜ್ಯ ಇತ್ತು ಅಂತ, ಕರ್ನಾಟಕ ಮತ್ತೆ ಕನ್ನಡ ಅಂತ. ಇವಾಗ ಈ ರೀತಿ ಇದ್ದಾಗ ನಾನಾಗ್ಲೇನೆ ಹೇಳಿದೆ, ತಂಜಾವೂರಿನ ಮರಾಠರದು ಕೂಡ ಕನ್ನಡ ಭಾಷೆಯ ರಚನೆಗಳಿದೆ. ಅವ್ರು ಕನ್ನಡ ಏನು ಪರಿಚಯವೇ ಇಲ್ಲದೆ ಇದ್ರೆ ಅವ್ರದ್ದು ಅದ್ ಹೇಗೆ ರಚನೆಗಳಿರುತ್ತೆ, ಕಲ್ತ್ಕೊಳ್ಳೋದು ಬೇರೆ ಮಾತು. ಆದ್ರೆ ಏನಕ್ಕೆ ಕಲಿಬೇಕು? ತಂಜಾವೂರ್ ತಮಿಳಲ್ವಾ? ಈಗ ಮರಾಠಿ ವಿಷಯನೇ ತಗೊಳ್ಳೋಣ. ಮರಾಠಿಯ ಎಷ್ಟೋ ವಿವರಗಳು ನಮಗೆ ಇವತ್ತು ಸಿಕ್ಕೋದು ಕರ್ನಾಟಕದಲ್ಲೇ ಮೊದಲು. ಮರಾಠಿ ಭಾಷೆಯ ಮೊದಲ ಶಾಸನ ಯಾವುದು ಅಂತಂದ್ರೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಪಾದದ ಬಳಿ ಇರುವಂತಹದು ಚಾವುಂಡರಾಯನ್ ಕರವೀಯಲೇಂ ಅಂತ. ಇದು 11ನೇ ಶತಮಾನದ ಲಿಪಿನಲ್ಲಿ ಇರುವಂತಹ ಶಾಸನ. ಇದು ಪ್ರಾಚೀನವಾದ ಶಾಸನ. ಎಲ್ಲಾರು ಅದನ್ನ 7, 8 ಅಂತಾರೆ, ಆದ್ರೆ 11, 12ನೇ ಶತಮಾನದ ಶಾಸನ ಅದು. ಅಷ್ಟೇ ಅಲ್ಲದೀರ ಅದಾದ ನಂತರ 1088ರಲ್ಲಿ ರಚಿತವಾದ ಮರಾಠಿ ಭಾಷೆ ಜ್ಞಾನ ಸಿಂಧು ಎನ್ನುವ ಕೃತಿ, ವಿವೇಕರಾಜನ ಜ್ಞಾನ ಸಿಂಧು ಅನ್ನೋದು ಅದೇ ಪ್ರಾಚೀನವಾದ ರಚನೆ ಮರಾಠಿನಲ್ಲಿ. ಮತ್ತೆ ಅದಾದ ಮೇಲೆ ಸೇವಣರ ಆಳ್ವಿಕೆ ಆರಂಭ ಆಗುತ್ತೆ. ಹಾಗಾಗಿ ಅವರ ಕಾಲದಲ್ಲಿ ಮರಾಠಿ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ಸಿಕ್ಕತ್ತೆ, ಆ ಭಾಷೆ ಬರುತ್ತೆ. ಆದ್ರೆ ಭಾಷೆಯಲ್ಲಿ ಬರುವಂತಹ ಪ್ರತ್ಯಯಗಳು, ವ್ಯಾಕರಣದಲ್ಲಿ ಹೇಳುವಂತಹ ಪ್ರತ್ಯಯಗಳು, ವಿಭಕ್ತಿಗಳು ಎಲ್ಲವೂ ಕೂಡ ಅಚ್ಚ ಕನ್ನಡದ ಪ್ರಭಾವದಿಂದಾನೇ ಇದಾಗಿದೆ ಅಂತ ಯಾವುದೇ ಅನುಮಾನ ಇಲ್ದಿರ ವಿದ್ವಾಂಸರು ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಆ ಎಷ್ಟರ ಮಟ್ಟಿಗೆ ಸಾಮ್ಯ ಅಂತಂದ್ರೆ, ಅಲ್ಲಿ ಈಗ ಜ್ಞಾನೇಶ್ವರಿಯಲ್ಲಿ ಕನ್ನಡದ ದೇವರು ಅಂತ ಬರೀತಾನೆ. ಯಾರು? ಅದರ ಕರ್ತೃ ನಾಮದೇವ, ಜ್ಞಾನದೇವ. ಜ್ಞಾನೇಶ್ವರಿಯಲ್ಲಿ ಯಾರನ್ನ? ಪಂಡರಾಪುರದ ವಿಠಲನನ್ನ. ಅದರ ಮೂಲ ಹೆಸರೇ ಪಂಡರಗೆ ಅಂತ, ಅಚ್ಚ ಕನ್ನಡ ಹೆಸರು. ಅದು ಪುಂಡರೀಕ ಅಂತ ಸಂಸ್ಕೃತೀಕರಣ ಆಗಿದೆ ಇದು ಪಂಡರಗೆ. ಮತ್ತೆ ಅದಕ್ಕೆ 7ನೇ ಶತಮಾನದ ಶಾಸನದಲ್ಲಿ ಪಾಂಡುರಂಗಪಳ್ಳಿ ಎನ್ನುವ ಹೆಸರನ್ನ ಕೊಟ್ಟಿದ್ದಾರೆ. ಪಾಂಡುರಂಗಪಳ್ಳಿ ಅಂತ ಸಂಸ್ಕೃತೀಕರಣ ಆಗಿದೆ. ಆದ್ರೆ ಅದೇ ಶಾಸನದಲ್ಲೇನೆ ಇನ್ನೊಂದು ಶಾಸನನು ಸೇರ್ಕೊಂಡು ಅದರ ಮೂಲ ಹೆಸರು ಪಂಡರಗೆ ಅಂತಿದೆ. ಈಗ ನೋಡಿ,
ಅಪ್ಪ, ಅಣ್ಣ, ಆನು ಅಂತ ಮರಾಠಿನಲ್ಲಿದೆಯಲ್ಲ, ಇವು ಕನ್ನಡದಲ್ಲೂ ಅಪ್ಪ, ಅಣ್ಣ ಅನ್ನೋ ಫಾರ್ಮ್ಗಳಲ್ಲೇ ಉಳ್ಕೊಂಡಿದೆ. ಅಮ್ಮ, ಮಾತಾ ಅನ್ನೋದು ಅನುಮಾನವೇ ಇಲ್ದಿರ ಅಚ್ಚ ಕನ್ನಡ. ಮಾತಾ ಅನ್ನೋದು ಸ್ವಲ್ಪ ಸಂಸ್ಕೃತರ ಇನ್ಫ್ಲೂಯೆನ್ಸ್ ಇಂದ ಬಂದಿರೋದದು. ಆದ್ರೆ ಅಮ್ಮ ಅನ್ನೋ ಶಬ್ದ ಯಾವುದೇ ಅನುಮಾನ ಇಲ್ಲದೆ ಕನ್ನಡ. ಅಜ್ಜಿ ಅಂತಿದೆ, ಇದು ಅಜ್ಜಿ ಎನ್ನುವ ಕನ್ನಡದ ಹೆಸರೇ ಹೊರತು ಬೇರೆ ಅಲ್ಲ. ಈ ರೀತಿಯಾಗಿ ಕೆಲವೊಂದಷ್ಟೇ ಇಲ್ಲಿ ಉದಾಹರಣೆಗಳು ಕೊಡ್ತಾ ಇದ್ದೀನಿ. ಅನುಮಾನವೇ ಇಲ್ದಿರ ಆ ಪ್ರದೇಶದ ಮೂಲ ಭಾಷೆ ಕನ್ನಡವಾಗಿತ್ತು. ಅನಂತರ ಸಹಜವಾಗಿ ಅಲ್ಲಿ ಮರಾಠಿ ಬಂದಿದೆ. ಮರಾಠಿ ಬಂದು ಮೊದಲು ಯಾವುದೇ ತೊಂದರೆ ಇರ್ಲಿಲ್ಲ ಅಲ್ಲಿ ಕನ್ನಡಕ್ಕೂ ಮರಾಠಿಗೂ. ಯಾಕೆಂದ್ರೆ ಕೊಡುಗೆ ನಮ್ಮಲ್ಲಿ ಸರ್ವೇ ಸಾಧಾರಣ. ಇವಾಗ ನಾನ್ ಮರಾಠಿನಲ್ಲಿ ಕನ್ನಡದ ಶಬ್ದಗಳೇ ಹೇರಳವಾಗಿದೆ ಅಂತ ಹೇಳದೆ ನಿಜ. ಹಾಗಂತ ಕನ್ನಡ ಮರಾಠಿಯಿಂದ ಏನು ಸ್ವೀಕರಿಸಿಲ್ಲ ಅಂತ ನಾನು ಹೇಳಲ್ಲ. ಯಾಕೆ ಅಂದ್ರೆ ಅದು ಕೂಡ ಎಷ್ಟೋ ಶಬ್ದಗಳನ್ನ ಸ್ವೀಕರಿಸಿದೆ. ಮತ್ತೆ ಮರಾಠಿಗೆ ನಮ್ಮ ಕನ್ನಡದಿಂದ ಮಾತ್ರ ಅಲ್ಲ, ಸಂಸ್ಕೃತ ಮತ್ತೆ ಪ್ರಾಕೃತ ಭಾಷೆಯ ಶಬ್ದಗಳು ಕೂಡ ಅದರಲ್ಲಿ ಸೇರಿದೆ ಅನ್ನೋದನ್ನ ನಾವು ಒತ್ತಿ ಹೇಳಬೇಕಾಗಿದೆ. ಹಾಗಾಗಿ ಮರಾಠಿ ಮತ್ತೆ ಕನ್ನಡ ಬಾಂಧವ್ಯ ತುಂಬಾ ಹತ್ತಿರದ್ದೇನೆ, ಏನು ದೂರ ಇಲ್ಲ. ಮತ್ತೆ ಶಿವಾಜಿ ಕೂಡ ನಾನು ಆಗ್ಲಿಂದ ಸುಮಾರು ಹೇಳಿದೆ, ಅವರು ಕನ್ನಡ ನಾಡಿನವರು ಮೂಲತಃ. ಯಾರು? ಶಿವಾಜಿ ವಂಶದ ಮೂಲ ಪುರುಷ ಬಳಿಯಪ್ಪ ಅಂತ ರಾಮಚಂದ್ರ ಚಿಂತಾಮಣಿ ಡೇರೆ ಅವರು ಅನೇಕ ಬಲವಾದ ಆಧಾರಗಳಿಂದ ತೋರಿಸ್ಕೊಟ್ಟಿದ್ದಾರೆ. ಅವನು ಕನ್ನಡದವನು. ಬಳಿ ಅಂದ್ರೆ ನ್ಯಾಯವಾಗಿ ವಂಶ ಅಂತ ಅರ್ಥ. ವಂಶಪ್ಪ ಅಂತಿಲ್ವೇ ನಮ್ಮಲ್ಲಿ ಹೆಸರು ವಂಶಪ್ಪ ಅಂತಿದೆ ಒಂದು, ಅದರದು ಹೆಸರದು ಬಳಿಯಪ್ಪ ಅಂತಂದ್ರೆ. ಅದು ಅಚ್ಚ ಕನ್ನಡದ ಹೆಸರು ಬೇರೆ, ಬಳಿಯಪ್ಪ ಅನ್ನೋದು. ಅವನು ಗದಗದ ಬಳಿಯ ಸೊರಟೂರಿನವನು ಅನ್ನೋದು ಸ್ಪಷ್ಟವಾಗಿದೆ ಅಲ್ಲಿಗೆ. ಯಾವುದೋ ಏನೋ ಕಾರಣಗಳಿಗೆ ಅವನು ಆ ಕಡೆ ಹೋಗಿ ಈ ತರ ಆಗಿದೆ. ಆದ್ರೆ ಅವ್ರು ನೋಡಿ ಮೂಲ ನೆಲೆಯನ್ನು ಮರೆತಿಲ್ಲ ಮರಾಠ ವಂಶಜರು. ಈ ಮರಾಠ ವಂಶಜರು ಅಂತ ಏನಕ್ಕೆ ಬಂತು ಅನ್ನೋ ಪ್ರಶ್ನೆ ಹೇಳುತ್ತೆ. ಬಲುಮಟ್ಟಿಗೆ ಅದು ಬಂದಿರೋದು ಅವರ ಯುದ್ಧ ಕಲೆಯ ಕಾರಣದಿಂದ. ಮಹಾರಥಿ ಎನ್ನುವ ಶಬ್ದದ ಸಂಸ್ಕೃತ ರೂಪ ಮಹಾರಥಿ ಅಂತ. ಮಹಾರಥಿ, ಆ ಮಹಾರಥಿ ಆದ್ರಿಂದ ಅವರಿಗೆ ಬಹುಶಃ ಅದರ ಆಧಾರದ ಮೇಲೆ ಓಹೋ ಮಹಾಶೂರರ ವಂಶದವರು ಇವರು ಅನ್ನೋ ರೀತಿನಲ್ಲಿ ಮರಾಠ ಶಬ್ದ ಬಂದಿರ್ಬೇಕು ಅಂತ ಬಹಳ ಹಿಂದೆನೆ ಸರ್ದೇಸಾಯಿ ಅವರು ಬರ್ದಿದ್ದಾರೆ ಇದೇ ಮಾತೇನೆ. ಮತ್ತೆ DC ಸರ್ಕಾರ ಅವರು ಬರ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸ್ಬೇಕು. ಮತ್ತೆ ಇವತ್ತು ಹಲವಾರು ಕಥೆಗಳು ಇದೆ ಶಿವಾಜಿ ಬಗ್ಗೆ. ಈಗ ಬೆಳವಡಿ ಮಲ್ಲಮ್ಮ ಸೋತಿದ್ದು, ಆದ್ರೆ ಬೆಳವಡಿ ಮಲ್ಲಮ್ಮನಿಗೆ ತೊಂದರೆ ಆಗಿದ್ದು, ಯುದ್ಧಗಳು ಅಂತೆಲ್ಲಾನು. ಏನೇ ಇರ್ಲಿ, ಅದು ಅವನ ಉದ್ದೇಶ ಕೊಳ್ಳೆ ಅಲ್ಲ, ಒಂದು ಆದರ್ಶ ಏಕರಾಷ್ಟ್ರ ಸ್ಥಾಪನೆ ಅನ್ನೋದನ್ನ ನಾವು ಒತ್ತಿ ಹೇಳಬೇಕಾಗಿದೆ. ಮತ್ತೆ ಯುದ್ಧ ಕೌಶಲದಲ್ಲಿ ಶಿವಾಜಿ ಕೊಂಕಣ ಪ್ರದೇಶದ ಅನೇಕ ಕೋಟೆಗಳನ್ನ ಗೆದ್ದವನು. 1674ರಲ್ಲಿ ಒಟ್ಟು ಮರಾಠ ಸಾಮ್ರಾಜ್ಯಕ್ಕೆ ನಾಂದಿ ಹಾಡಿದ್ದು ಅವನು. ಅಂದ್ರೆ ಅವನೇ ಅಸ್ಥಿವಾರ ಹಾಕಿದ್ದು ಅನ್ನೋದು ಸ್ಪಷ್ಟವಾಗಿದೆ ಅವನಿಗೆ. ಮತ್ತೆ ಹೇಳದ್ನಲ್ಲ, ಇವ್ರದು ಶಿವಾಜಿ ತನ್ನ ಮಗ ಶಂಭಾಜಿನೋ ರಾಜಾರಾಮನ್ನ ನಾನು ಕರ್ನಾಟಕದಲ್ಲೇ ಬಿಡ್ತೀನಿ. ಕರ್ನಾಟಕ ಅಂದ್ರೆ ನಾನಿವತ್ ಕರ್ನಾಟಕ ಅಂತ ಹೇಳ್ತಾ ಇದ್ದೀನಿ, ಈ ನೆಲದಲ್ಲೇ ಬಿಡ್ತೀನಿ, ನಾನು ಅವನ್ನೇ ಇಲ್ಲಿ ರೂಲಿಂಗ್ ಬಿಡ್ತೀನಿ ಅಂತ ಹೇಳಿದಾನೆ ಅಂತ ರೆಕಾರ್ಡ್ ಆಗಿದೆ. ಅದು ಅಲ್ಲಿರೋ ಮೂಲ ಮಾತೇನು ಅಂದ್ರೆ ಕರ್ನಾಟಕ ಅಂತಿಲ್ಲ ಅಲ್ಲಿ. ಮೊದಲನೇದಾಗಲ್ಲಿ ಅಲ್ಲಿರೋದು ಈ ನೆಲ ಅಂತಿದ್ರೆ ನಾವ್ ಅದನ್ನ ಬರೆಯೋರ್ ವಾಕ್ಯಗಳಲ್ಲಿ ಈ ನೆಲ ಅಂದ್ರೆ ಏನ್ ಅರ್ಥ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಇಂದಿನ ಕರ್ನಾಟಕದ ಲೆಕ್ಕದಲ್ಲಿ ಕರ್ನಾಟಕ ಅಂತ ಬರ್ದಿದ್ದೀವಿ. ಹಾಗಾಗಿ ನಾವು ಮೊದಲು ಆ ಸನ್ನದುಗಳನ್ನ ಗಮನಿಸ್ಬೇಕು. ಮತ್ತೆ ನಾನಾಗ್ಲೇನೆ ಹೇಳಿದೆ, ಕರ್ನಾಟಕದಲ್ಲಿ ಮಾಲೋಜಿ, ಏಕೋಜಿ, ತುಕ್ಕೋಜಿ ಮತ್ತೆ ಎರಡನೇ ಶಿವಾಜಿ ಒಬ್ಬ ಬರ್ತಾನೆ. ಅವ್ರದ್ದು ಸುಮಾರು 10-12 ಶಾಸನಗಳು ಸದ್ಯಕ್ಕೆ ಗಮನಕ್ಕೆ ಬಂದಿದೆ. ಇವತ್ತಿನ್ನು ಹೊಸ ಶೋಧ, ಇವತ್ತು ತಾನೇ ಅದರ ಪೇಪರ್ ಪ್ರೆಸೆಂಟ್ ಮಾಡಿದ್ದಾರೆ, ತಲಗವಾರ ಅಂತ. ಅಲ್ಲಿನದು ಸೇರಿದ್ರೆ 13 ಶಾಸನ ಆಗುತ್ತೆ, ಹೆಚ್ಚು ಕಡಿಮೆ 13. ಎಲ್ಲವೂ ಕನ್ನಡ ಭಾಷೆಯಲ್ಲಿದೆ. ಇದನ್ನ ಗಮನಿಸಿ ನಾವು ಹೇಳಬೇಕು ಅಂದ್ರೆ ಒಟ್ಟು ಶಿವಾಜಿಯ ಮೂಲ ನೆಲೆ ಪ್ರಾಚೀನ ಕರ್ನಾಟಕದ ಅವಿಭಾಜ್ಯ ಅಂಗ. ಅವರು ಮೂಲತಃ ಕನ್ನಡಿಗರು. ಆದ್ರೆ ಆಮೇಲೆ ಅವರು ಮರಾಠಿ ಭಾಷೆಯನ್ನ ಕೈ ಹಿಡಿದ್ರು ಕೂಡ ಆ ಕನ್ನಡತನಕ್ಕೇನು ಚ್ಯುತಿ ಬಂದಿಲ್ಲ. ನಾವೆಲ್ಲ ಒಟ್ಟಾಗಿ ಹೇಳ್ಬೇಕು ಅಂದ್ರೆ ಭಾರತೀಯರು. ಅದನ್ನ ನಾನು ಒತ್ತಿ ಹೇಳಬೇಕು. ಯಾವುದೇ ರೀತಿ ದ್ವೇಷ ಸಲ್ಲದು. ಕಾರ್ತಿಕ್, ಬಹಳ ಸುಂದರವಾಗಿತ್ತು. ನನಗೆ ಎಲ್ಲಿ ನಿಮ್ಮನ್ನ ಇಂಟರಪ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಇರೋಷ್ಟು ವಿಸ್ತಾರವಾಗಿರುವಂತದ್ದು. ಬಹುಶಃ ಇಲ್ಲಿ ಆಲಿಸ್ತಾ ಇರೋರ್ಗು ಒಂದು ಹೊಸ ಅನುಭವ ಇದು ಅಂತ ಅನ್ಸುತ್ತೆ. ನೀವ್ ಹೇಳಿದ್ ಬಹಳ ವಿಶೇಷ ಅನ್ನಿಸ್ತು ನಂಗೆ. ಒಂದು ಘಟನೆ ನೆನಪಿಗೆ ಬರುತ್ತೆ. ಸಾವರ್ಕರ್ ಮೇಲೆ ಪುಸ್ತಕ ಬರೆದಾಗ, ಪುಸ್ತಕ ಬಿಡುಗಡೆ ಎಲ್ಲ ಆದ ನಂತರ ಮಲ್ಲೇಶ್ವರಂನಲ್ಲಿ ಯಾವ್ದೋ ಒಂದು ರಸ್ತೆಯಲ್ಲಿ ನಾನು ಹೀಗೆ ಏನೋ ಒಂದು ಖರೀದಿಗೆ ಅಂತ ಬಂದಿದ್ದೆ.
ಒಂದ್ ಫೋನ್ ಬಂತು ನನ್ಗಾಗ. ಯಾರು ಅಂತ ನೋಡಿದ್ರೆ ಆ ಕಡೆಯಿಂದ ನಾನು ಚಿದಾನಂದ ಮೂರ್ತಿ ಮಾತಾಡ್ತಿದ್ದೀನಿ ಅಂತಂತ ದನಿ. ಆಗ ನಾನ್ ಥ್ರಿಲ್, ಚಿದಾನಂದ ಮೂರ್ತಿಗಳು ಯಾಕೆ ಫೋನ್ ಮಾಡಿದ್ರಲ್ಲ ಅಂತ. ಅಂದ್ರೆ ಒಬ್ಬ ಸಂಶೋಧಕರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವ್ರು ನಂಗೆ ಫೋನ್ ಮಾಡಿ ಸಾವರ್ಕರ್ ಮನೆ ನಾಯಿ ಹೆಸರು ಏನು ಅಂತ ಗೊತ್ತಾ ಅಂತ ಕೇಳಿದ್ರು ನಂಗೆ. ನಾನು ಏನಪ್ಪಾ ನಾಯಿ ಹೆಸರು ಕೇಳ್ತಾರಲ್ಲ ಇವ್ರು ಅಂತಂದ್ರೆ, ಯಾಕೆ ಅಂದ್ರೆ ನೀವು ಟ್ರಾಲ್ ಮಾಡ್ತಿದ್ದೀರಾ ಅಥವಾ ಏನು? ನಾನ್ ಕೇಳ್ದೆ, ನನ್ಗೆ ಗೊತ್ತಿಲ್ಲ ಅಜ್ಜಿ, ವಿಶೇಷವಾಗಿ ಅದ್ರ ಬಗ್ಗೆ ನಾನು ಗಮನಿಸ್ಲಿಲ್ಲ ಅಂತ. ಇಲ್ಲ, ಅದು ಸ್ವಲ್ಪ ಗಮನಿಸ್ ನೋಡು, ಅವ್ರ ಮನೆ ನಾಯಿ ಹೆಸರು ತಿಮ್ಮ ಅಂತಾನೋ ಏನೋ ಇತ್ತು ಅಂತ ಓದಿದ್ದೀನಿ. ಕರಿಯ, ಹೌದು, ಕರೆಕ್ಟ್, ಕರಿಯ ಅಂತ ಇದೆ ಅಂತ. ಹಾಗೇನಾದ್ರು ಕರಿಯ ಅಂತಂದ್ರೆ ಸಾವರ್ಕರ್ ಮನೆ ಭಾಷೆ ಕನ್ನಡ ಅನ್ನೋದಕ್ಕೆ ಒಂದ್ ಸಣ್ಣ ಆಧಾರ ಸಿಗುತ್ತೆ, ಅದ್ರ ಮೇಲೆ ಮತ್ತೆ ಡೆವಲಪ್ ಮಾಡ್ಬೋದು ಅಂತ. ನಾನು ಏನಪ್ಪಾ ಈ ಸಂಶೋಧಕರು ಯಾವ ದಿಕ್ಕಲ್ಲಿ ಅವ್ರನ್ನ ಅವರ ದೊಡ್ಡಪ್ಪ ಬಾಳಂ ಭಟ್ಟ ಅಂತ ಕರಿತಾ ಇದ್ರಂತೆ ಸಾವರ್ಕರ್ ಅವ್ರನ್ನ. ಅದು ಬಾಳಮ್ಮ ಭಟ್ಟ ಅನ್ನೋದ್ರಲ್ಲಿ ಒಂದ್ ಅಕ್ಷರದ ಅನುಮಾನವೂ ಇಲ್ಲ. ಅಮ್ಮ ಅನ್ನೋ ಶಬ್ದ ನಮ್ಗೆ ಅಪ್ಪ ಅನ್ನೋ ಅರ್ಥದಲ್ಲಿ ಬಳಕೆ ಆಗಿರುವಂತದ್ದು. ಈಗ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಇದೆಯಲ್ಲ, ಪರಶುರಾಮ ನಮ್ಮನ ನಾಡು ಅಂತ ಬರೀತಾರಲ್ಲ ಹುಯಿಲಗೋಳ ನಾರಾಯಣರಾಯರು. ಪರಶುರಾಮ ನಮ್ಮನ ಅಂದ್ರೆ ಪರಶುರಾಮಪ್ಪನ ನಾಡು ಅಂತದ ಅರ್ಥ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವತ್ತು ಭಾಷಾ ಪ್ರಭುತ್ವನೂ ಬೇಕಾಗಿದೆ ನಮ್ಗೆ. ಮತ್ತೆ ಒಂದೇ ಒಂದ್ ವಿಷಯ ಹೇಳ್ಬಿಟ್ಟು ಮುಗಿಸ್ತೀನಿ. ಏನು ಅಂದ್ರೆ, ಈಗ ನಮ್ಮ ಅವೆನ್ಯೂ ರಸ್ತೆ ಇದೆಯಲ್ಲ, ನಮ್ಮ ಪೇಟೆ ಪ್ರದೇಶ ಬೆಂಗಳೂರಿನಲ್ಲಿ ಶಹಜಿ ಗಲ್ಲಿ ಅಂತ ಉಳ್ಕೊಂಡಿದೆ ಈಗ್ಲೂ. ಹೌದು, ಅಲ್ಲಿ ಪ್ರತಿಮೆ ಇರುವಂತ ಜಾಗ ನೀವ್ ಹೇಳ್ತಿರೋದಲ್ಲ, ಶಿವಾಜಿಯ ಪ್ರತಿಮೆ ಒಂದಿದೆ. ಹೌದು, ಆದ್ರೆ ಶಹಜಿ ಗಲ್ಲಿನಲ್ಲಿ ಮೊದ್ಲು ಒಂದು ನನ್ನ ಗಮನಕ್ಕೆ ಬಂದಂಗೆ ಕೆಲವೊಂದು ದಾಖಲೆಗಳಲ್ಲಿ ನಮ್ಗೆ ಇವತ್ತು ತುಂಬಾ ಟೈಮ್ ಗ್ಯಾಪ್ ಜಾಸ್ತಿ ಆಗೋಯ್ತಲ್ಲ, ನಮ್ಗೆ ಸಿಕ್ಕೋ ಒಂದು ಆಧಾರದ ಮೇಲೆ ಹೇಳ್ಬೇಕು ಅಂದ್ರೆ ದೊಡ್ಡ ಅರಮನೆ ಇತ್ತಂತೆ ಅಲ್ಲಿ. ಆ ಶಹಜಿ, ನಾನೇನ್ ಹೇಳದ್ನಲ್ಲ, ತಂಜಾವೂರಿನ ಮರಾಠ ದೊರೆ ಅಂದ್ರೆ ಶಿವಾಜಿಯ ತಂದೆ ಶಹಜಿ, ಅವನ ಮೊಮ್ಮಗ ಇವನು. ಅಂದ್ರೆ ಶಿವಾಜಿಯ ಮಲತಮ್ಮನ ಮಗ ಶಹಜಿ ಹುಟ್ಟಿದ್ದ ಅಲ್ಲೇನೆ. ಅವರುಗಳೇ ಹೇಳ್ಕೊಂಡಿದ್ದಾರೆ ನಾವು ಬೆಂಗಳೂರಲ್ಲಿ ಹುಟ್ಟಿದ್ದು ಅಂತ ಬೇರೆ. ಹೌದು, ಬಹಳ ಅಪರೂಪದ ಮಾಹಿತಿಗಳು ಕಾರ್ತಿಕ್. ನೀವು ಹಾಗೆ ನಮ್ ಜೊತೆ ಇರಿ. ನಮ್ ಜೊತೆ ಸಂದೀಪ್ ಮಹಿಂದ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. संदीप जी, आपको बहुत बहुत स्वागत करते हैं हम युवा ब्रिगेड के तरफ से। आप और एक लाइव में थे और वहां से हमारे खातिर प्यार से आए। आपको प्यार भरा स्वागत हमारे तरफ से। संदीप ಮಹಿಂದ್ ಅವರು ಮಹಾರಾಷ್ಟ್ರದವರು. ಮೂಲತಃ ಶಿವಾಜಿಯ ಮೇಲಲ್ಲದೆ ರಾಷ್ಟ್ರ ಪುರುಷರ ಮೇಲೆ ವಿಶೇಷವಾದ ಅಧ್ಯಯನ ಇದೆ ಅವರದ್ದು. ಶಿವಾಜಿ ಮಹಾರಾಜರು ಮತ್ತು ಕರ್ನಾಟಕದ ಕನೆಕ್ಷನ್ ಮೇಲೆ ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಸೂರ್ನಲ್ಲಿ ಇವತ್ತೇನು ಅನೇಕ ವಿಭಿನ್ನ ಕಾರ್ಯಕ್ರಮಗಳು ನಡೀತವೆ, ಅದ್ರ ಹಿಂದೆ ಸಂದೀಪ್ ಮಹಿಂದ್ ಅವರ ಒಂದು ವಿಶೇಷವಾದ ಪ್ರಯತ್ನ ಇದೆ. ಅವರು ಆ ತರದ ಅನೇಕ ಚಟುವಟಿಕೆಗಳನ್ನ ಮಾಡಬೇಕು ಅಂತ ನಿರಂತರ ಪ್ರಯಾಸ ಪಡ್ತಿದ್ದಾರೆ. ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ಹಾಗೆ ನಮ್ ಜೊತೆ ಅರುಂಧತಿ ಮತ್ತು ಮನೋಜ್ ಇಬ್ರು ಇದ್ದಾರೆ. ಇವತ್ತವರು ಶಿವಾಜಿಯವರ ಒಂದು ಪೌಡ ಹಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಂಡಿದ್ದೀನಿ, ಹಿಂಗಾಗಿ ಬಂದಿದ್ದಾರೆ. ಕಿರಣ್ ಇದ್ದಾರೆ, ಕಿರಣ್ ಬೆಳವಾಡಿ ಮಲ್ಲಮ್ಮರ ಬಗ್ಗೆ ಮಾತನಾಡಬೇಕು ಅಂತ. ಅದರ ನಡುವೆ ಇವತ್ ನಮ್ ಜೊತೆ ವಿಶೇಷವಾಗಿ ವೆಂಕಟೇಶ್ ಜೋಯಿಸ್ ಅವರಿದ್ದಾರೆ. ನಾನು ಅವ್ರನ್ನ ಕೇಳ್ಕೊಳ್ತೀನಿ, ಆಗ್ಲೇ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಶಿವಾಜಿ ಮತ್ತು ನಮ್ಮ ಕೆಳದಿಯ ಚೆನ್ನಮ್ಮನ ಕುರಿತಂತೆ ಒಂದ್ ಬೆಳಕು ಚೆಲ್ಲಬಹುದಾ ಅಂತ ಜೋಯಿಸ್ರೆ? ಖಂಡಿತ ಸರ್, ಖಂಡಿತ. ದಯವಿಟ್ಟು ಕೇಳಿಸ್ತಾ ಇದೆ ಅಲ್ವಾ ಸರ್? ಖಂಡಿತವಾಗಿ. ನಮಸ್ಕಾರ. ಮರಾಠ ರಾಜಾರಾಮ ಮತ್ತು ಕೆಳದಿ ಇತಿಹಾಸ ಇದು ಬಹಳ ಮಹತ್ವವಾದಂಥದ್ದು. ದಕ್ಷಿಣ ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ಕರ್ನಾಟಕದ ಇತಿಹಾಸದಲ್ಲಿ ಕೆಳದಿ ಸಂಸ್ಥಾನ ಕ್ರಿಸ್ತಶಕ 1499ರಿಂದ 1763ರವರೆಗೆ ಸುಮಾರು 263 ವರ್ಷಗಳ ಕಾಲ ಇವತ್ತಿನ ಕರ್ನಾಟಕದ 13 ಜಿಲ್ಲೆಗಳ ಆಡಳಿತವನ್ನ ನಡೆಸಿರುವಂತಹ ಒಂದು ಸಾಮ್ರಾಜ್ಯ. ವಿಜಯನಗರದ ನಂತರ ಅತಿ ಹೆಚ್ಚು ವರ್ಷಗಳ ಕಾಲ, ಅತಿ ಹೆಚ್ಚು ಪ್ರದೇಶವನ್ನ ಆಡಳಿತ ನಡೆಸಿದಂತಹ 19 ರಾಜರು ಮತ್ತು 2 ರಾಣಿಯರು ಆಡಳಿತ ನಡೆಸಿದಂತಹ ಒಂದು ರಾಜ್ಯ ಕೆಳದಿ ರಾಜ್ಯ. ಈ ಕೆಳದಿ ಮಲೆನಾಡಿನಲ್ಲಿ ಪ್ರಮುಖವಾಗಿ ತನ್ನ ತನವನ್ನ ರೂಪಿಸಿಕೊಳ್ಳುವಂತಹ ಕೆಲಸವನ್ನ 1763ರವರೆಗೆ ಮಾಡಿರುವಂತಹದ್ನ ನಾವಾದ್ರೂ ಗಮನಿಸಬಹುದು. ಈಗ ಒಂದು ಪ್ರವಾಸಿಗರ ಆಕರ್ಷಣೆಗೆ ಒಳಗೊಂಡಂತಹ ತಾಣವಾಗಿ ಕೂಡ ಈ ಕೆಳದಿಯ
ಮೊದಲ ರಾಜಧಾನಿ ಕೆಳದಿ, ಎರಡನೇ ರಾಜಧಾನಿ ಇಕ್ಕೇರಿ, ಮೂರನೇ ರಾಜಧಾನಿ ಬಿದನೂರು ಮತ್ತು ನಾಲ್ಕನೇ ರಾಜಧಾನಿ ಭುವನಗಿರಿ ದುರ್ಗ ಅಥವಾ ಕವಲೆ ದುರ್ಗ ಆಗಿದೆ. ಇದು ಇವತ್ತು ಹಳ್ಳಿ ಆಗಿದ್ರು ಕೂಡ ಇತಿಹಾಸದ ಪಳೆಯುಳಿಕೆಗಳನ್ನ ಒಳಗೊಂಡು ಮಹತ್ವಪೂರ್ಣ ಪ್ರದೇಶಗಳಲ್ಲಿ ಒಂದು ಅಂತ ಅನಿಸ್ಕೊಂಡು ಭಾರತದ ಒಂದು ಭೂಪಟದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿರುವುದನ್ನ ಯಾರಾದರೂ ಮರೆಯೋಕ್ ಸಾಧ್ಯ ಇಲ್ಲ. 17 ಜನ ರಾಜ ರಾಣಿಯರು ದಕ್ಷತೆಯಿಂದ ಆಡಳಿತ ನಡೆಸುವವರಲ್ಲಿ ಕೆಳದಿಯ ಶಿವಪ್ಪ ನಾಯಕ, ಕೆಳದಿಯ ಚೆನ್ನಮ್ಮಾಜಿ, ಕೆಳದಿಯ ವೀರಮ್ಮಾಜಿ ಇವರೆಲ್ಲ ಪ್ರಮುಖರಾಗ್ತಾರೆ. 1583ರಿಂದ 1629ರವರೆಗೆ ಆಡಳಿತ ನಡೆಸಿದಂತಹ ಹಿರಿಯ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಈ ಪ್ರದೇಶಕ್ಕೆ ಇಟಲಿಯ ಪ್ರವಾಸಿ ಪಿಯಾತ್ರೋ ಡೆಲ್ಲಾ ವಲ್ಲೆ ಅನ್ನುವಂತಹವನು ಇಲ್ಲಿ ಬಂದಿರ್ತಾನೆ. ಕ್ರಿಸ್ತಶಕ 1623ರಲ್ಲಿ ಕೆಳದಿ ರಾಜಧಾನಿಗೆ ಭೇಟಿ ಇತ್ತ ಇವನು ಆ ಕಾಲದ ಅನೇಕ ಸಂಗತಿಗಳನ್ನ ತಾನು ಕಂಡದ್ದನ್ನ ಮತ್ತು ಕೇಳಿದ್ದನ್ನ ಈ ಪ್ರವಾಸಿ ಕಥನದಲ್ಲಿ ದಾಖಲೆ ಮಾಡಿರುವಂತಹದ್ದನ್ನ ನಾವು ಗಮನಿಸಬಹುದು. ಕ್ರಿಸ್ತಶಕ 1629 1645ರಲ್ಲಿ ಈ ರಾಜ್ಯವನ್ನು ಆಳಿದಂತಹ ವೀರಭದ್ರ ನಾಯಕನ ಕಾಲದಲ್ಲಿ ಇಂಗ್ಲೆಂಡಿನ ಪ್ರವಾಸಿ ಪೀಟರ್ ಮಂಡಿ ಕ್ರಿಸ್ತಶಕ 1637ರ ಅರಮನೆ ಮತ್ತು ರಾಜಧಾನಿಗೆ ಭೇಟಿ ಇತ್ತು ಆಗಿನ ವೈಭವವನ್ನ ಮನೋಜ್ಞವಾಗಿ ಚಿತ್ರಿಸುವಂತಹ ಕೆಲಸವನ್ನ ಅವನಾದ್ರೂ ಮಾಡಿದ್ದಾನೆ. ಕೆಳದಿ ಸಂಸ್ಥಾನವನ್ನ ಆಳಿದಂತಹ ಶಿವಪ್ಪ ನಾಯಕ ದಕ್ಷಿಣ ಭಾರತದ ಪ್ರಮುಖ ದೊರೆಗಳಲ್ಲಿ ಒಬ್ಬನು ಅಂತ ಹೇಳಿ ಗುರುತಿಸಿಕೊಂಡವನು. ಈತನ ಕಾಲದಲ್ಲಿ ಕೇರಳವನ್ನು ಒಳಗೊಂಡು ತಲಚೇರಿಯವರೆಗೆ ಈಗಿನ 9 ಜಿಲ್ಲೆಗಳು, ಈಗಿನ 13 ಜಿಲ್ಲೆಗಳು ಅವನ ಅಧೀನದಲ್ಲಿದ್ದು ರಾಜ್ಯ ವಿಸ್ತರಿಸಲ್ಪಟ್ಟಿತ್ತು. ತಲಚೇರಿಯಲ್ಲಿ ಸೂರಪ್ಪಯ್ಯ ಅನ್ನುವಂತಹ ಒಬ್ಬ ಆಡಳಿತಾಧಿಕಾರಿಯನ್ನೇ ಕೆಳದಿ ಶಿವಪ್ಪ ನಾಯಕ ನೇಮಿಸಿದ್ದ ಅನ್ನುವಂತಹದ್ದನ್ನ ಇತಿಹಾಸ ಹೇಳುತ್ತೆ. ಈತ ಏರ್ಪಡಿಸಿದಂತಹ ಭೂ ಸುಧಾರಣೆ ಪದ್ಧತಿ ಬ್ರಿಟಿಷ್ ತಜ್ಞರಿಂದಲೂ ಕೂಡ ಬದಲಾಯಿಸಲು ಸಾಧ್ಯವಾಗದಷ್ಟು 1817ರಲ್ಲಿ ಸ್ಟ್ರೋಕ್ ಅನ್ನುವ ಒಬ್ಬ ಅಧಿಕಾರಿ ಇವನು ಮಾಡಿದಂತಹ ಈ ಭೂ ಸುಧಾರಣೆ ಬಗ್ಗೆ, ಭೂಮಿಯ ಅಳತೆಯ ಬಗ್ಗೆ ಅವನು ದಾಖಲೆ ಮಾಡ್ತಾನೆ. ಅವನು ಇವನ ಪ್ರಭಾವವನ್ನ ಎಷ್ಟಿತ್ತು ಅಂತ ಹೇಳಿ ಅದ್ರ ಹೇಳುತ್ತೆ. ಈಗಲೂ ಕೂಡ ಶಿವಪ್ಪ ನಾಯಕನ ಶಿಸ್ತು ಅಂದ್ರೆ ಡಿಸಿಪ್ಲಿನ್, ಶಿಸ್ತು ಅಂದ್ರೆ ಕಂದಾಯ ಎಂಬ ಗಾದೆಯ ಮಾತು ಈ ಪ್ರದೇಶದಲ್ಲಿ ರೂಢಿಗತವಾಗಿ ಮನೆ ಮಾತಾಗಿದೆ. ವಿಜಯನಗರದ ಚಕ್ರವರ್ತಿ ಶ್ರೀರಂಗರಾಯ ಶತ್ರುಗಳ ಉಪಟಳವನ್ನ ಎದುರಿಸಲಾರದವನಾಗಿ ತನ್ನನ್ನ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಈ ಕೆಳದಿಯ ಆಡಳಿತಕ್ಕೆ ಮೊರೆ ಹೊಕ್ಕು ಶಿವಪ್ಪ ನಾಯಕನನ್ನ ಆಶ್ರಯಿಸ್ತಾನೆ. ಈ ನಾಯಕ ತಾನು ಸ್ವತಂತ್ರ ಅಧಿಪತಿ ಆಗಿದ್ರು ಕೂಡ, ಸರ್ವಾಧಿಕಾರಿಯೇ ಆಗಿದ್ರು ಕೂಡ ವಿಜಯನಗರದ ಮೇಲೆ ಅಪಾರ ಗೌರವವನ್ನು ಹೊಂದಿದ್ರಿಂದ ಚಕ್ರವರ್ತಿಗೆ ಅವನಿಗೆ ಅಪಾರ ಗೌರವ ಕೊಟ್ಟಿದ್ದ. ಶತ್ರುಗಳ ಕಾಟದಿಂದ ಬಂಧ ಮುಕ್ತನಾಗಿಸಿ ಸಕ್ಕರೆ ಪಟ್ಟಣದ ಅಧಿಪತ್ಯವನ್ನು ಕೂಡ ಅವನಿಗೆ ನೀಡಿ ರಕ್ಷಿಸ್ತಾನೆ. ಕೆಳದಿ ರಾಜ್ಯವನ್ನ ಆಡಳಿತ ಮಾಡಿದವರಲ್ಲಿ 2 ರಾಣಿಯರು ನಮಗೆ ಪ್ರಮುಖರಾಗ್ತಾರೆ, ಚರಿತ್ರಾರ್ಹರಾಗ್ತಾರೆ. ಅವರಲ್ಲಿ ಕೆಳದಿಯ ರಾಣಿ ಚೆನ್ನಮ್ಮಾಜಿ ಅವಳು ಪ್ರಮುಖಳು. ಇವಳು ಶಿವಾಜಿಯ ಮಗ ರಾಜಾರಾಮನನ್ನ ಕೆಳದಿಯ ದೆಹಲಿಯ ಬಾದಶಾಹ ಔರಂಗಜೇಬ್ ನನ್ನ ಎದುರಿಸಿ ರಕ್ಷಿಸುವ ಮೂಲಕ ವಿಪತ್ತಿನಿಂದ ಪಾರು ಮಾಡಿದುದು ಕರ್ನಾಟಕದ ಇತಿಹಾಸಕ್ಕೆ ಮಾತ್ರ ಅಲ್ಲ, ಮಹಾರಾಷ್ಟ್ರದ ಇತಿಹಾಸಕ್ಕೂ ಕೂಡ ಪ್ರಮುಖ ಅಂತ ಹೇಳ್ಬೇಕು. ದಕ್ಷಿಣ ಭಾರತದ ಮಹಾರಾಷ್ಟ್ರದ ಚರಿತ್ರೆಯಲ್ಲಿ ಇದು ಕೂಡ ಅಪೂರ್ವ ಘಟನೆ ಅಂತ ಹೇಳಿ ನಾವಾಗತ್ತೂ ಹೇಳ್ಬೇಕು. ಆ ಸಂದರ್ಭದಲ್ಲಿ ನಮಗೆ ದೊರೆಯುವಂತಹ ಮರಾಠ ಮೋಡಿ ದಾಖಲೆಗಳು ಮತ್ತು ಕನ್ನಡ ಮೋಡಿ ದಾಖಲೆಗಳು
ಮೀರಜ್ ವರೆಗೂ ಕೂಡ ಈ ಶಿವಾಜಿಯ ಆಡಳಿತ ಕಾಲದಲ್ಲಿ ಕನ್ನಡವೇ ಆಡಳಿತ ಭಾಷೆ ಆಗಿತ್ತು ಅನ್ನುವಂತಹದ್ದನ್ನ ನಮಗೆ ತಿಳಿಸಿಕೊಡುತ್ತೆ. ಆ ಸಂಬಂಧಪಟ್ಟ ಹಾಗೆ ನಮಗೆ ಪೂರಕ ದಾಖಲೆಗಳು ಕೂಡ ಸಾಕಷ್ಟು ದೊರೆತಿವೆ. ಇನ್ನು ಕೆಳದಿಯ ಇತಿಹಾಸವನ್ನ ಚಿತ್ರಿಸಿರುವಂತಹ ಕೆಳದಿಯ ಲಿಂಗಣ್ಣ ಕವಿ ತನ್ನ ಕೆಳದಿ ನೃಪ ವಿಜಯದಲ್ಲಿ ಪುಟ 198ರಿಂದ 239ರವರೆಗೆ ಸುದೀರ್ಘವಾಗಿ ಶಿವಾಜಿ, ಸಂಭಾಜಿ, ರಾಜಾರಾಮ ಮತ್ತು ಮರಾಠ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನ ಅವನಿದ್ದಾನೆ. ನಂತರ ಚೆನ್ನಮ್ಮಾಜಿಯ ದತ್ತುಪುತ್ರ ಬಸಪ್ಪ ನಾಯಕನು ಕೂಡ ತನ್ನ ಶಿವತತ್ವ ರತ್ನಾಕರ ಕೃತಿಯಲ್ಲಿ ಮರಾಠ ಇತಿಹಾಸದ ಮೇಲೆ ಮರಾಠ ಮತ್ತು ಕೆಳದಿಯ ಸಂಬಂಧದ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಡುವಂತಹ ಕೆಲಸ ಮಾಡಿದ. ಆದರೆ ಇವತ್ತು ಹೆಚ್ಚಿನ ಜನಗಳಿಗೆ ಕೆಳದಿ ಚೆನ್ನಮ್ಮಾಜಿ ಅಪರಿಚಿತಳಾಗಿಯೇ ಉಳಿದಿದ್ದಾಳೆ. ಚೆನ್ನಮ್ಮ ಅಂತೇಳಿ ಹೇಳಿದ ತಕ್ಷಣ ನಾವು ಕಿತ್ತೂರನ್ನೇ ನೆನಪಿಸಿಕೊಳ್ಳುವಂತಹದ್ದಾಗಿದೆ. ಕಿತ್ತೂರು ಚೆನ್ನಮ್ಮ ಕೆಲವೇ ವರ್ಷಗಳ ಕಾಲ ಮಾತ್ರ ಆಡಳಿತ ನಡೆಸಿದಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡಂತಹವಳೊಬ್ಬಳು. ಕೆಳದಿ ಚೆನ್ನಮ್ಮಾಜಿ 16ನೇ ಶತಮಾನದಲ್ಲಿ 25 ವರ್ಷ 6 ತಿಂಗಳು 20 ದಿವಸ ಆಡಳಿತ ನಡೆಸಿದಂತಹ ಒಬ್ಬಳೆ ಮಹಿಳೆಯಾಗಿ ನಮಗೆ ಕಂಡು ಬರ್ತಾಳೆ. ಔರಂಗಜೇಬನನ್ನ ಎದುರಿಸಿ ಹಿಮ್ಮೆಟ್ಟಿಸಿದಂತಹ ಒಬ್ಬ ಧೀರ ಮಹಿಳೆಯಾಗಿ ಅವಳು ಹೊರಹೊಮ್ಮುತ್ತಾಳೆ. 1664ರಿಂದ 1672ರವರೆಗೆ ಆಡಳಿತ ನಡೆಸಿದಂತಹ ಈ 11ನೆಯ ದೊರೆ ಹಿರಿಯ ಸೋಮಶೇಖರ ನಾಯಕ ಕೆಳದಿ ಚೆನ್ನಮ್ಮಾಜಿಯ ಪತಿ. ಈತ ಶಿಸ್ತಿನ ಶಿವಪ್ಪ ನಾಯಕನ ಮಗ. ಈ ಚೆನ್ನಮ್ಮಾಜಿ ಶಿವಪ್ಪ ನಾಯಕನ ಸೊಸೆ. ಆ ಕಾಲದಲ್ಲಿಯೇ ಸೋಮಶೇಖರ ನಾಯಕ ಭರಮೆ ಮಾವುತ ಅನ್ನುವಂತಹವನ ಕುಹಕತನದಿಂದ ಆನೆಯ ಮದವನ್ನ ಸೇವಿಸಿದ್ರಿಂದ ಆತನಿಗೆ ಬುದ್ಧಿ ಭ್ರಮಣೆ ಉಂಟಾಯಿತು. ಈ ಕಾರಣದಿಂದಲೇ ಅವನು ದುರಂತ ಸಾವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂತು. ಈತನ ಅಕಾಲ ಮರಣದಿಂದ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗತ್ತೆ. ನಾಯಕತ್ವಕ್ಕಾಗಿ ಅರಮನೆಯಲ್ಲಿ ಅಂತಃಕಲಗಳು ಹಾಗೂ ನೆರೆ ರಾಜ್ಯದವರ ಉಪಟಳಗಳು ಕೂಡ ರಾಜ್ಯದ ಪರಿಸ್ಥಿತಿಯನ್ನ ಹದಗೆಡಿಸುತ್ತವೆ. ಸುಮಾರು 6 ತಿಂಗಳವರೆಗೆ ರಾಜ್ಯದಲ್ಲಿ ನೆಮ್ಮದಿ ಇಲ್ಲದೆ ಒಂದು ವಿಧವಾದಂತಹ ತುರ್ತು ಪರಿಸ್ಥಿತಿ ಆವರಿಸಿಕೊಂಡಿರುತ್ತೆ. ಹಲವಾರು ಕುಹಕಿಗಳು ಒಬ್ಬ ಅಂಧಕ ವೆಂಕಟಯ್ಯ ಅನ್ನುವಂತಹವನನ್ನ ಸಿಂಹಾಸನದಲ್ಲಿ ಕೂರಿಸಿ ಆತನಿಗೆ ಕುತ್ಸಿತ ಶಿವಪ್ಪ ನಾಯಕ ಅನ್ನುವಂತಹ ನಾಮಕರಣವನ್ನು ಮಾಡ್ತಾರೆ. ಸಬುನೀಸ ಕೃಷ್ಣಪ್ಪ ಹಾಗೂ ಕಾಸರಗೋಡು ತಿಮ್ಮಪ್ಪ ಮತ್ತು ಜಾತಪ್ಪನ ಭದ್ರಪ್ಪನ ಮಗ ಈ ರಾಜ್ಯಕ್ಕೆ ಹಕ್ಕುದಾರ ಅನ್ನೋದಕ್ಕಾಗಿ ಪಿತೂರಿ ನಡೆಯುತ್ತೆ. ಹಾಗಿದ್ರು ಕೂಡ ಚೆನ್ನಮ್ಮಾಜಿ ಅಕಾಲ ಮರಣಕ್ಕೆ ಗುರಿಯಾದಂತಹ ಪತಿಯ ಈ ಮರಣದ ದುಃಖದ ಸಂದರ್ಭದಲ್ಲಿಯೂ ಕೂಡ ರಾಜ್ಯದ ಒಳ ಹೊರಗು ಇರುವಂತಹ ಅಂತಃ ಕಲಹಗಳೊಂದಿಗೆ ತನ್ನ ಪ್ರಾಣಕ್ಕೆ ಅಪಾಯದ ಭೀತಿ ಇದ್ರೂ ಕೂಡ ಇಂತಹ ಉತ್ಕಟ ಪರಿಸ್ಥಿತಿಯಲ್ಲಿ ಚೆನ್ನಮ್ಮಾಜಿ ಬಿದನೂರಿನಿಂದ ಭುವನಗಿರಿ ದುರ್ಗದ ಅರಮನೆಗೆ ಹೋಗಿ ತನ್ನ ಸೈನ್ಯವನ್ನ ಜಮಾಯಿಸಿಕೊಂಡು ಅವರು ಎದೆಗುಂದದೆ ಪರಿಸ್ಥಿತಿಯನ್ನ ಎದುರಿಸಿ ರಾಜ್ಯಭಾರವನ್ನ ವಹಿಸಿಕೊಳ್ತಾಳೆ. ಆ ಕೆಳದಿ ಚೆನ್ನಮ್ಮಾಜಿ ಅವಳ ತನ್ನ 5 ಜನ ಅತ್ತೆಯರು ಸಹಗಮನ ಮಾಡಿದ್ರು ಕೂಡ ಅವಳು ತಾನು ಸಹಗಮನ ಮಾಡದೆ ಮತ್ತು ಅರಮನೆಯ ಹೊರಭಾಗದಲ್ಲಿ ಅವಳ ಮೇಲೆ ಸಹಗಮನ ಮಾಡೋದಕ್ಕೆ ಒತ್ತಡ ಇದ್ದರೂ ಕೂಡ ಅವಳು ಸಹಗಮನವನ್ನ ಮಾಡದೆ ಅವಳು ಆಡಳಿತವನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾಳೆ. ಆದರೆ ನಾವು ಇತಿಹಾಸದಲ್ಲಿ ಸಹಗಮನ ಪದ್ಧತಿಯನ್ನ ನಿಲ್ಲಿಸುವಂತಹದ್ದು ನಾವು ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಹೇಳಿ ಗುರುತಿಸುವಂತಹ ಕೆಲಸವನ್ನ ನಾವು ಓದ್ತಾ ಇದ್ದೇವೆ. ಆಗಲೇ 16ನೇ ಶತಮಾನದಲ್ಲಿಯೇ
ತಾನು ಹುಟ್ಟಿದಂತಹ ಸ್ಥಳದಲ್ಲಿ, ಶಿಕಾರಿಪುರ ಪ್ರದೇಶದಲ್ಲಿ ಅವಳು ಹುಟ್ಟಿದವಳು. ಆ ಪ್ರದೇಶದಲ್ಲಿ 12ನೇ ಶತಮಾನದ ಒಂದು ವಚನಕಾರರ ಪ್ರಭಾವ ಕೆಳದಿ ಚೆನ್ನಮ್ಮಾಜಿಯ ಮೇಲೆ ಎಷ್ಟಾಗಿತ್ತು ಅನ್ನುವಂತಹದ್ದನ್ನ ಅವಳ ವೈಚಾರಿಕ ಮನೋಭಾವದ ನೆಲೆಯಲ್ಲಿ ನಾವಾದರೂ ಗುರುತಿಸಬಹುದು. ಕರ್ನಾಟಕದಲ್ಲಿ ಶಹಾಜಿಯ ಆಗಮನ ಸಾಕಷ್ಟು ಪಾಳೆಪಟ್ಟುಗಳ ಮೇಲೆ ಪರಿಣಾಮ ಬೀರಿದ್ದಿದೆ. ಬಿಜಾಪುರ ಸುಲ್ತಾನನ ಆಜ್ಞಾನುವರ್ತಿಯಾಗಿದ್ದಂತಹ ಈ ಶಹಾಜಿ ಕೆಳದಿ, ಮೈಸೂರು, ಬೆಂಗಳೂರು ಹಾಗೂ ಈ ಮತ್ತಿತರ ಕರ್ನಾಟಕದ ಸಣ್ಣ ಪುಟ್ಟ ಪ್ರದೇಶದ ಮೇಲೆ ದಾಳಿಯನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಅಂದು ಬಂದಿದ್ದಿದೆ. ಮಹಾರಾಷ್ಟ್ರದ ವಿದ್ವಾಂಸರಾದಂತಹ GS ಸರ್ದೇಸಾಯಿ ಅವರು ಒಂದು ಪುಸ್ತಕ ಬರೀತಾರೆ, ನ್ಯೂ ಹಿಸ್ಟರಿ ಆಫ್ ದಿ ಮರಾಠಾಸ್ ಅನ್ನುವಂತಹ ತಮ್ಮ ಒಂದು ಗ್ರಂಥದಲ್ಲಿ ಶಹಾಜಿ ಕೆಳದಿ ವೀರಭದ್ರ ನಾಯಕನ ಕೆಲವು ಪ್ರದೇಶಗಳನ್ನ ಗೆದ್ದುಕೊಂಡಿದ್ದರ ಬಗ್ಗೆ ಅವರು ದಾಖಲಿಸ್ತಾರೆ. ಆದ್ರೆ ಅಲ್ಲೇ ಹೇಳ್ತಾರೆ ಅವರು, ಶಿವಾಜಿಯ ಉದ್ದೇಶ ಅಲ್ಲಿ ಇವರ ಮೇಲೆ ದಾಳಿ ಮಾಡುವುದಾಗಿರಲಿಲ್ಲ, ಮುಸಲ್ಮಾನ ದೊರೆಗಳಿಂದ ಭಾರತವನ್ನ ರಕ್ಷಿಸಬೇಕು ಅನ್ನುವಂತಹ ಒಂದು ಮಹತ್ ಉದ್ದೇಶವನ್ನ ಇಟ್ಟುಕೊಂಡು ಆ ಕಾರಣದಿಂದಾಗಿ ಅವರ ಆಕ್ರಮಣವನ್ನ ತಡೆಗಟ್ಟುವುದಕ್ಕೋಸ್ಕರ ಇವನು ಈ ರೀತಿ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ. ಕೆಳದಿಯ ವೀರಭದ್ರ ನಾಯಕನ ಕಾಲದಲ್ಲಿ ಕೂಡ ಬಿಜಾಪುರದ ಸೇನಾನಿ ರಣದುಲ್ಲಾ ಖಾನನಿಂದ ಕೆಳದಿಯ ದ್ವಿತೀಯ ರಾಜಧಾನಿ ಇಕ್ಕೇರಿಯು ಅಪಾರ ಹಾನಿಗೀಡಾಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಶಿವಾಜಿಯ ಸಮಕಾಲೀನನಾದಂತಹ ಕವಿ ಪರಮದೇವ ಈ ವಿಷಯದ ಬಗ್ಗೆ ತನ್ನ ಕೃತಿಯಲ್ಲಿ ಉಲ್ಲೇಖಿಸಿರುವಂತಹದ್ದನ್ನು ಕೂಡ ನಾವು ಗಮನಿಸಬಹುದು. ಆ ಸಂದರ್ಭದಲ್ಲಿ ಆ ರಣದುಲ್ಲಾ ಖಾನ್ ದೋಚಿದಂತಹ ಸುಮಾರು 19 ಕೋಟಿ ವರಹಗಳನ್ನ ಬಿಜಾಪುರದ ಗೋಲ್ ಗುಂಬಜ್ ಮೊದಲಾದ ಕಟ್ಟಡಗಳನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರ ಬಳಸಿದ್ರು ಅಂತ ಹೇಳಿ ಆ ದಾಖಲೆಗಳಲ್ಲಿ ತಿಳಿದು ಬರುತ್ತೆ. ಮೊಘಲ್ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಬರೆದಂತಹ ದಾಖಲೆಗಳು ನಮಗೆ ಇದನ್ನೆಲ್ಲ ಮಾಡಿಸಿರುವಂತಹದ್ದು ಶಿವಾಜಿಯೇ ಅನ್ನುವ ಹಾಗೆ ಚಿತ್ರಿಸಿರುವಂತಹದ್ದನ್ನ ನಾವು ಗಮನಿಸಬಹುದು. ಹಿರಿಯ ಸೋಮಶೇಖರ ನಾಯಕನ ಕಾಲದಲ್ಲಿ ದಕ್ಷಿಣ ಕರಾವಳಿಯ ಪ್ರದೇಶಗಳೆಲ್ಲವೂ ಕೂಡ ಶತ್ರುಗಳ ಕಾಟದಿಂದ ಒಂದಲ್ಲ ಒಂದು ಉಪಟಳಕ್ಕೆ ಗುರಿಯಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಶಿವಾಜಿಗೆ ಕೆಳದಿ ರಾಜ್ಯದ ಗೋಕರ್ಣ, ಕಾರವಾರ ಈ ಮೊದಲಾದ ಪ್ರದೇಶಗಳು ಕೂಡ ಸೇರುತ್ತೆ. ಶಿವಾಜಿಗೆ ಅಪಾರವಾದ ಸಂಪತ್ತು ಕೂಡ ಪಡೆಯುವಂತಹ ಅವಕಾಶ ಆ ಸಂದರ್ಭದಲ್ಲಿ ದೊರೆತು ಬರುತ್ತೆ. ಈ ದಾಳಿಯಲ್ಲಿ ಶಿವಾಜಿ ಕೇವಲ ಹಣವನ್ನು ಸೂರೆಗೊಳ್ಳುವುದರಲ್ಲಿ ಮಾತ್ರ ದಾಳಿಯನ್ನೆಸಗಿದ ಅಂತ ಹೇಳಿ ಪೋರ್ಚುಗೀಸ್ ಮತ್ತು ಡಚ್ ದಾಖಲೆಗಳು ತಪ್ಪು ಮಾಹಿತಿಯನ್ನ ಒದಗಿಸಿರೋದನ್ನ ನಾವು ಗಮನಿಸಬಹುದು. ಆದರೆ ಇವೆಲ್ಲವೂ ಪೋರ್ಚುಗೀಸರನ್ನ ಮತ್ತು ಮೊಘಲರನ್ನ ಹತ್ತಿಕ್ಕುವ ಉದ್ದೇಶದಿಂದಲೇ ಈ ಶಿವಾಜಿ ದಾಳಿ ಮಾಡಿದ್ದ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥದ್ದು. ಭಾರತದ ಚರಿತ್ರೆಯಲ್ಲಿ ನಡೆದಂತಹ ಘಟನೆ ಕೆಳದಿ ಚೆನ್ನಮ್ಮಾಜಿಯ ಕಾಲದಲ್ಲಾಗುತ್ತೆ. ಶಿವಾಜಿಯ ಮಗ ಸಾಂಬಾಜಿಯ ಮರಣಾನಂತರ ಮರಾಠ ಸಂಸ್ಥಾನ ಅನಾಯಕತ್ವ ಹೊಂದುವಂತಹ ಪರಿಸ್ಥಿತಿ ಬರುತ್ತೆ. ಸಾಂಬಾಜಿ ತಮ್ಮ ರಾಜಾರಾಮನು ಈ ದೊರೆಯಾಗಿ ಹೊನ್ನಾಳಿಯಲ್ಲಿ ಇದ್ಕೊಂಡು ಮೊಘಲರನ್ನ ಎದುರಿಸುವಂತಹ ವಿಪುಲ ಸನ್ನಾಹವನ್ನ ನಡೆಸ್ತಾನೆ. ಆ ಸಂದರ್ಭದಲ್ಲಿ ಔರಂಗಜೇಬ ಇದನ್ನ ಕೇಳಿಕೊಂಡು ದೊಡ್ಡ ಸೈನ್ಯದ ಜೊತೆಗೆ ಹೊನ್ನಾಳಿಗೆ ಮುತ್ತಿಗೆ ಹಾಕ್ತಾನೆ. ರಾಜಾರಾಮ ಈ ಭಯದಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸ ಮಾಡಬೇಕಾಗುತ್ತೆ. ಮೊಘಲರ ಸೇನೆ ಅವನನ್ನ ಹಿಡಿಯುವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜಾರಾಮ ತನ್ನನ್ನ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಕೆಳದಿಯ ಚೆನ್ನಮ್ಮಾಜಿಯ ಮೊರೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಆ
ಶಿವಾಜಿ ಆ ಸಂದರ್ಭದಲ್ಲಿ ಅವನಿಗೆ ಗೋರ್ಪಡೆ ಮಾಧವರಾವ್ ಸಹಾಯವನ್ನು ಮಾಡಿ ಅವರನ್ನ ಕೆಳದಿಯ ಚೆನ್ನಮ್ಮಾಜಿಯ ಹತ್ತಿರ ಕರ್ಕೊಂಡು ಬರ್ತಾರೆ. ರಾಣಿ ಅವರನ್ನ ಕೈ ಬಿಡಬಹುದಾಗಿತ್ತು, ಆದರೆ ಧೀರ ರಾಣಿ ಹಾಗೆ ಮಾಡ್ಲಿಲ್ಲ. ಪ್ರತಿಯಾಗಿ ಚೆನ್ನಮ್ಮಾಜಿ ಕೋಳಿವಾಡದ ಬೊಮ್ಮಯ್ಯ, ಬೊಕ್ಕಸದ ಸಿದ್ದಬಸವಯ್ಯ ಈ ಹಲವಾರು ಮಂತ್ರಿಗಳನ್ನ ಸಭೆ ಸೇರಿಕೊಂಡು ಮಂತ್ರಾಲೋಚನೆಯನ್ನ ನಡೆಸಿ ಕೊನೆಗೆ ಅವರೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ಈ ಔರಂಗಜೇಬ್ ಒಂದು ಸಂಸ್ಥಾನವನ್ನ ಕಸಿದುಕೊಂಡರೂ ಕೂಡ ನಾವು ಮೊರೆ ಹೊಕ್ಕವರನ್ನ ಬಿಟ್ಟು ಕೊಡುವುದು ಸೂಕ್ತವಲ್ಲ, ಅದು ರಾಜಧರ್ಮವಲ್ಲ ಅಂತ ಹೇಳಿ ಒಕ್ಕರ್ಲಿಂದ ತೀರ್ಮಾನವನ್ನು ಮಾಡ್ತಾರೆ. ಮೊರೆ ಹೊಕ್ಕು ಆಶ್ರಯ ಬೇಡಿದಂತಹ ಈ ರಾಜಾರಾಮನಿಗೆ ರಕ್ಷಣೆ ನೀಡಿ ಅವನನ್ನ ಕೆಳದಿಯ 3ನೇ ರಾಜಧಾನಿ ಬಿದನೂರಿನಲ್ಲಿ ಇರುವಂತಹ ಅರಮನೆ ಕೊಪ್ಪ ಅಲ್ಲಿ ಇರುವಂತಹ ನಿಗೂಢ ಒಂದು ಸ್ಥಳದಲ್ಲಿ ಇಟ್ಟು ರಕ್ಷಣೆ ಮಾಡ್ತಾರೆ. ಜೊತೆಗೆ ಅವನ ಗುರುತು ಸಿಕ್ಕದ ಹಾಗೆ ಅವನ ವೇಷವನ್ನ ಮರೆಸಿ ಕಳಸ ಖಾಂಡ್ಯಗಳ ಮುಖಾಂತರ ಅವನನ್ನ ಜಿಂಜಿಯವರೆಗೆ ಕಳಿಸಿಕೊಡುವಂತಹ ಕೆಲಸವನ್ನ ಅವರು ಅದು ಮಾಡ್ತಾರೆ. ರಾಜಾರಾಮ ಇಂದು ಹಳೆ ನಗರ ಅಂತ ಕರೆಯಲಾಗುವಂತಹ ಬಿದನೂರಿನಲ್ಲಿ ಪಾರ್ವತಿಯ ದೇವಸ್ಥಾನವನ್ನು ಕೂಡ ಮುಂದೆ ಕಟ್ಟಿಸ್ತಾನೆ ತನಗೆ ರಕ್ಷಣೆ ಸಿಕ್ಕಿದ್ದಂತಹ ಸಂದರ್ಭದಲ್ಲಿ. ಕೆಲವು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನಮ್ಮ ಕೆಳದಿಯ ಶ್ರೀ ರಾಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ವೀರಭದ್ರ ದೇವಸ್ಥಾನದ ಮುಂದುಗಡೆ ಇರುವಂತಹ ಧ್ವಜಸ್ತಂಭದಲ್ಲಿ ಕೆಳದಿಯ ಚೆನ್ನಮ್ಮಾಜಿ, ಶಿವಾಜಿಯ ಮಗ ರಾಜಾರಾಮ ಮತ್ತು ಗೋರ್ಪಡೆ ಮಾಧವರಾವ್ ಮತ್ತು ಚೆನ್ನಮ್ಮಾಜಿಯ ರಕ್ಷಕರನ್ನ ಇರುವಂತಹ ಒಂದು ಉಪ್ಪು ಚಿತ್ರಗಳನ್ನ ಕೆತ್ತಿರುವಂತಹದ್ದನ್ನ ನಾವು ನೋಡ್ಬೋದು. ಮೊಘಲರ ದೊರೆ ಈ ಔರಂಗಜೇಬನಿಂದ ರಕ್ಷಣೆ ಪಡೆಯುವುದಕ್ಕೆ ರಾಜಾರಾಮ ಕೆಳದಿ ರಾಜ್ಯಕ್ಕೆ ಬಂದಾಗ ಚೆನ್ನಮ್ಮಾಜಿ ಅವನಿಗೆ ಆಶ್ರಯ ನೀಡಿದ್ದರ ಸಲುವಾಗಿ ಅದನ್ನು ಕೂಡ ಹಾಕಿರುವಂತಹದ್ದಿದೆ. ಕೆಳದಿ ನೃಪವಿಜಯ ಶಿವತತ್ವ ರತ್ನಾಕರ ಕೂಡ ಇದನ್ನ ಸ್ಪಷ್ಟಪಡಿಸುತ್ತೆ. ಇದರಿಂದ ಕೆರಳಿದಂತಹ ಔರಂಗಜೇಬ ಕೆಳದಿಯ ಮೇಲೆ ಯುದ್ಧ ಸಾರಿದಾಗ ಚೆನ್ನಮ್ಮಾಜಿ ಔರಂಗಜೇಬನ ಸೈನ್ಯವನ್ನ ಎದುರಿಸಿ ಅವನನ್ನ ಸೋಲಿಸುವಂತಹ ಕೆಲಸ ಮಾಡ್ತಾಳೆ. ಈ ಘಟನೆ ನಡೆದಿರುವಂತಹ ವರ್ಷ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗದೇ ಇದ್ರು ಕೂಡ 1689 ಸುಮಾರು ಅಂತ ಹೇಳಿ ನಾವು ಕೆಳದಿ ನೃಪವಿಜಯಲ್ಲಿ ದೊರಕುವಂತಹ ಒಂದು ದಿನಾಂಕದಿಂದ ಖಚಿತಪಡಿಸ್ಕೊಳ್ಬಹುದು. ಹಲವು ಇತಿಹಾಸ ಕೃತಿಗಳಲ್ಲಿ ಚೆನ್ನಮ್ಮಾಜಿಯೇ ಸೋತಳು ಅಂತ ಹೇಳಿ ಬರೆದಿರುವುದಿದೆ, ಆದರೆ ಅದು ಹುರಳಿಲ್ಲದ ಅಂಶ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ರಾಜಾರಾಮ ಇಂದು ಹಳೆ ನಗರವೆಂದು ಕರೆಯಲ್ಪಡುವ ಬಿದನೂರಿನಲ್ಲಿ ಪಾರ್ವತಿ ದೇವಸ್ಥಾನವನ್ನ ಆ ನಂತರದಲ್ಲಿ ಕಟ್ಟಿಸ್ತಾನೆ. ಈ ದೇವಾಲಯದ ಪೂಜಾದಿಗಳ ವ್ಯವಸ್ಥೆಗೆ ಶೃಂಗೇರಿ ಮಠಕ್ಕೆ ಸೇರಿತ್ತೆಂದು ಒಂದು ನಿರೂಪವನ್ನು ನಮಗೆ ತಿಳಿಸುತ್ತೆ. ಹಾಗೂ ಈ ದೇವಾಲಯಕ್ಕೆ ದಾನ ಬಿಟ್ಟ ವಿವರ ಅದರಲ್ಲಿ ದಾಖಲಾಗುತ್ತೆ. ಈ ನಿರೂಪದ ಕಾಲ ವಿಕಾರಿ ಸಂವತ್ಸರದ ಆಷಾಢ ಶುದ್ಧ ದಶಮಿ. ಅಂದ್ರೆ ಇದರಲ್ಲಿ ಉಲ್ಲೇಖವಾಗಿರುವಂತಹ ಸ್ವಾಮಿಗಳು ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದಂತಹ 2ನೇ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು. ಇವರ ಕಾಲ ಕ್ರಿಸ್ತ ಶಕ 1706 1741. ಈ ತೇದಿಯ ಪ್ರಕಾರ ಚಂದ್ರಮಾನ ಪಂಚಾಂಗದ ಅಂತೆ 16/6/1719 ಮಂಗಳವಾರಕ್ಕೆ ಇದು ತೆರೆ ಹೊಂದುತ್ತೆ. ಮೊಘಲರ ಸೈನ್ಯ ರಾಜಾರಾಮನಿದ್ದಂತಹ ಇಂದಿನ ಮಹಾರಾಷ್ಟ್ರದಲ್ಲಿರುವಂತಹ ರಾಯಗಢಕ್ಕೆ ಮುತ್ತಿಗೆ ಹಾಕಿದ್ದು ಕ್ರಿಸ್ತ ಶಕ 25/3/1689 ಕೆಳದಿಯ ರಾಣಿ ಚೆನ್ನಮ್ಮನ ಸೈನ್ಯಕ್ಕೂ ಈ ಮೊಘಲರ ಸೈನ್ಯಕ್ಕೂ ಯುದ್ಧ ಆರಂಭ ಆಗಿದ್ದು ಕ್ರಿಸ್ತ ಶಕ 1689 ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ, ಅಂದ್ರೆ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ. ಇದನ್ನ ನಾವು ಗಮನಿಸಿದ್ರೆ ಕ್ರಿಸ್ತ ಶಕ 15/3/1689
ಕ್ರಿಸ್ತಶಕ 24/4/1689 ಈ ಮಧ್ಯಭಾಗದಲ್ಲಿ ರಾಜಾರಾಮ ಕೆಳದಿಯ ರಾಜ್ಯಕ್ಕೆ ಬಂದಿರಬೇಕು ಅಂತ ಹೇಳಿ ನಾವು ಅದು ಹೇಳ್ಬೋದು. ಕೆಳದಿಯ ರಾಜ್ಯದಿಂದ ರಾಜಾರಾಮ ಇಂದಿನ ತಮಿಳುನಾಡಿನ ಜಿಂಜಿಗೆ ಕ್ರಿಸ್ತಶಕ 1/9/1689 ಸೇರಿದ ಅನ್ನುವಂತಹ ಮಾಹಿತಿ ಕೂಡ ನಮಗೆ ದೊರೆಯುತ್ತೆ. ರಾಜಾರಾಮ ನಿಧನ ಹೊಂದಿದ್ದು ಕ್ರಿಸ್ತಶಕ 3/3/1700 ಈ ಆಧಾರಗಳಿಂದ ರಾಜಾರಾಮನು ಪಾರ್ವತಿಯ ದೇವಾಲಯವನ್ನ ಕ್ರಿಸ್ತಶಕ ಸುಮಾರು 1689 ಮೇ ಅಕ್ಟೋಬರ್ ತಿಂಗಳ ನಡುವೆ ಕೆಳದಿಯ ರಾಜ್ಯದಲ್ಲಿ ಆಶ್ರಯ ಪಡೆದಿದ್ದ ಸಮಯದಲ್ಲಿ ಕಟ್ಟಿಸಿರಬೇಕು, ಅಲ್ಲದೆ ಆ ಕಟ್ಟಿಸಲು ತೊಡಗಿರಬೇಕು ಅಂತ ಹೇಳಿ ನಾವು ಊಹಿಸಬಹುದು. ಈ ಎಲ್ಲಾ ಅಂಶಗಳ ಆಧಾರದಿಂದ ನಮ್ಮ ಕೆಳದಿಯ ದೇವಸ್ಥಾನದ ಧ್ವಜಸ್ತಂಭದ ಜಗತ್ತಿಯ ಮೇಲಿನ ಶಾಸನದ ಪಂಚಾಂಗದಂತೆ ಕ್ರಿಸ್ತಶಕ 14/4/1681 ಗುರುವಾರ ಅಂತ ಹೇಳಿ ಹೇಳ್ಬೋದು. ಈ ಸಮಯದಲ್ಲಿ ಕೆಳದಿ ಚೆನ್ನಮ್ಮಾಜಿಯೇ ರಾಜ್ಯ ಆಳ್ತಾ ಇದ್ಲು ಅಂತ ಹೇಳು ಖಚಿತವಾಗಿ ಹೇಳ್ಬೋದು. ಹಾಗೂ ಧ್ವಜಸ್ತಂಭದ ಜಗತ್ತಿಯ ಗೂಡಿನಲ್ಲಿ ಇರುವಂತಹ ಶಿಲ್ಪಗಳನ್ನ ಕ್ರಿಸ್ತಶಕ 1689 ಸುಮಾರಿನಲ್ಲಿ ಕೆತ್ತಿರಬೇಕು ಅಂತ ಹೇಳಿ ನಾವು ಹೇಳ್ಬೋದು. ಜೊತೆಗೆ ನಗರದ ಕೆಳದಿಯ ಮೂರನೇ ರಾಜಧಾನಿ ನಗರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಮಠವನ್ನು ಕೂಡ ರಾಜಾರಾಮ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇವತ್ತು ನಮ್ಮ ಸಾಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ತುಳಸಿಯ ಕಟ್ಟೆಯಾಗಿ ಅದನ್ನ ಇಟ್ಟಿರುವಂತಹದ್ದನ್ನ ನಾವು ಗಮನಿಸಬೇಕು. ಹೀಗೆ ಈ ಕೆಳದಿ ಚೆನ್ನಮ್ಮಾಜಿಯ ಒಂದು ಆಡಳಿತ ಕಾಲದಲ್ಲಿ ಈ ಕುಪಿತರಾದಂತಹ ಈ ರಣಮಸ್ತಾ ಖಾನ್ ಹಾಗೂ ಅಬ್ದುಲ್ಲಾ ಖಾನ್ ಈ ಮುಂತಾದ ವಜೀರರು ನಿಯೋಗಿಯೊಬ್ಬನನ್ನ ರಾಣಿಗೆ ಹತ್ರ ಕಳಿಸ್ತಾರೆ. ರಾಣಿ ಸುದೀರ್ಘವಾಗಿ ಆಲೋಚನೆ ಮಾಡಿ ಈ ರಾಜಾರಾಮ ನಮ್ಮ ಅರಮನೆಗೆ ರಕ್ಷಣೆ ಕೇಳೋದಕ್ಕೆ ಬಂದಿದ್ ನಿಜ, ಆತ ರಾಜ್ಯವನ್ನ ಬಿಟ್ಟು ಬೇರೆಡೆಗೆ ಹೋಗಿದ್ದರಿಂದ ಅವನ ವಸ್ತ್ರ, ಕುದುರೆ ಈ ಮುಂತಾದವನ್ನ ನಮ್ಮಲ್ಲಿದ್ದು ಅವುಗಳನ್ನ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿ ಗೌರವಯುತವಾಗಿ ಮಾರುತ್ತರವನ್ನ ನೀಡಿ ಅವಳು ನಿರೂಪವನ್ನ ಔರಂಗಜೇಬನಿಗೆ ಕಳಿಸ್ಕೊಡ್ತಾಳೆ. ಈ ನಿರೂಪವನ್ನ ಓದಿ ಕೇಳಿದ ಔರಂಗಜೇಬ ವಿಶೇಷವಾಗಿ ಕುಪಿತಗೊಂಡು ತನ್ನ ಮಗ ಅಜಮತ್ತಾರನನ್ನ ಕರೆದು ಕೆಳದಿ ಸಂಸ್ಥಾನವನ್ನ ವಶಪಡಿಸಿಕೊಳ್ಳುವ ಹಾಗೆ ಅವಳನ್ನ ಆಜ್ಞಾಪಿಸಿ ಭಾರಿ ಸೇನೆಯ ಜೊತೆಗೆ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಇದನ್ನ ತಿಳಿದಿದಂತಹ ಚೆನ್ನಮ್ಮಾಜಿ ಮೊಘಲ್ ಸೇನೆಯನ್ನ ಎದುರಿಸುವುದಕ್ಕೋಸ್ಕರ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾಳೆ. ಮೊಘಲ್ ಸೇನೆ ಕೆಳದಿಯ ಮೇಲೆ ದಂಡಕ್ಕೆ ಹೊರಡುತ್ತೆ. ರಾಣಿ ಭದ್ರ ರಕ್ಷಣಾ ಕೋಟೆ ಎನಿಸಿದಂತಹ ಭುವನಗಿರಿ ದುರ್ಗದಲ್ಲಿ ಕೇರಳ ಸೈನ್ಯವನ್ನ ಜಮಾಯಿಸಿ ಬಿದನೂರು ಕೋಟೆಗೆ ಸುರಂಗಗಳನ್ನ ತಳಿ ಸುರಂಗಗಳನ್ನ ಹಾಕುವುದು, ಬೆಟ್ಟದ ಕಣಿವೆ, ಇಕ್ಕಟ್ಟು ದಾರಿಗಳು, ಕಾಲು ದಾರಿಗಳು, ಕಳ್ಳ ದಾರಿಗಳು ಮುಂತಾದ ಕಡೆಗಳಲ್ಲೆಲ್ಲ ಬಂದೋಬಸ್ತು ಮಾಡಿಸಿ ಚತುರೋಪಾಯಗಳಿಂದ ಮೊಘಲ್ ಸೇನೆಯನ್ನ ಎದುರಿಸ್ತಾಳೆ. ಕೇವಲ ಬಯಲು ಪ್ರದೇಶದಲ್ಲಿ ಹೋರಾಟ ನಡೆಸಿ ಅಭ್ಯಾಸವಿದ್ದ ಈ ಮೊಘಲ್ ಸೇನೆಗೆ ಮಲೆನಾಡಿನ ಘಟ್ಟ ಪ್ರದೇಶದಲ್ಲಿ ಹಲೋ, ಈ ಸಾಧನೆ ನೆಟ್ವರ್ಕ್ ಅವ್ರದ್ದು ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ ಕಣ. ಈ ನಡುವೆ ನೀನು ಅವರು ಅದ್ಭುತವಾದ ಮಾಹಿತಿಯನ್ನು ಕೊಡ್ತಿದ್ದಾರೆ. ಮಾಹಿತಿ ಹೇಗಿದೆ ಅಂತಂದ್ರೆ ಬಹುಶಃ ಈ ನನಗೆ ಆ ಬೆಟ್ಟ ಪ್ರದೇಶ ಗಲಾಟೆ ಎಲ್ಲ ನೆನಪಿಸ್ಕೊಳ್ವಾಗ ಗೆಲ್ವಾನ್ ಕಣಿವೆಯಲ್ಲಿ ಇಂಡಿಯಾ ಚೈನಾ ಗಲಾಟೆ ನೆನಪಾಗ್ತಾ ಇತ್ತು. ಹೇಗೆ ಭಾರತೀಯರು ಅವರನ್ನ ಅಲ್ಲಿ ಮಟ್ಟ ಹಾಕಿದ್ರು ಅನ್ನೋದೆಲ್ಲ ನೆನಪಾಗ್ತಿತ್ತು. ಬಹಳ ಸುಂದರವಾಗಿರುವಂತ ನಿರೂಪಣೆ ಅವರದ್ದು. ಆರಂಭದಲ್ಲಿ ಸ್ವಲ್ಪ ನಮ್ಗೆ ಕೆಳದಿಯ ಇತಿಹಾಸವೇ ಜಾಸ್ತಿ ಅಂತ ಅನ್ಸಿದ್ರು. ಅನಂತರ ಹೋಗ್ತಾ ಹೋಗ್ತಾ ಅದು ಪೂರ್ಣ ಕೆಳದಿಯ ಚೆನ್ನಮ್ಮನ ಮರಾಠರ ಶಹಜಿ ಹಾಗೂ ಅವ್ರನ್ನ ಮ್ಯೂಟ್ ಮಾಡಿ ಶಿವಾಜಿಯ
ಕನ್ನಡದ ಕೆಳದಿ ರಾಜ್ಯಕ್ಕೆ ಸಾಕಷ್ಟು ಸಹಾಯ ಮಾಡಿರುವಂತಹದ್ದನ್ನು ಕೂಡ ನಾವು ಇತಿಹಾಸ. ಅವ್ರಿಗೂ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅವ್ರನ್ನ ಮ್ಯೂಟ್ ಮಾಡ್ಬೋದಮ್ಮ, ಮ್ಯೂಟ್ ಮಾಡಿ ಅವ್ರಿಗೆ ಹೇಳಿ. ಮೀನ್ವೈಲ್ ಅವ್ರ ನೆಟ್ವರ್ಕ್ ಸರಿ ಹೋಗೋ ಟೈಮಲ್ಲಿ ಅರುಂಧತಿ ನಮ್ ಜೊತೆ ಇದ್ದಾರೆ. ಅರುಂಧತಿ ಒಂದು ಪೌಡ ಹಾಡ್ಬೇಕು, ಅದಾದ್ಮೇಲೆ ಸಂದೀಪ್ ಮಹಿಂದ್ ಅವರು ಆ ಪೌಡಾದ ವಿಶ್ಲೇಷಣೆ ಮಾಡ್ತಾ ನಮ್ಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಶಿವಾಜಿಯ ಸಂಬಂಧಗಳನ್ನ ವಿವರಿಸೋರಿದ್ದಾರೆ. ಅರುಂಧತಿ. ಚಕ್ರವರ್ತಿಗಳೇ, ವೆಂಕಟೇಶ್ ಜೋಯಿಸರು ಹೇಳ್ತಾ ಇದ್ದಿದ್ ಎರಡು ಮಾತಲ್ಲಿ ನಾನ್ ಮುಗಿಸ್ತೀನಿ ರೀ. ಅದು ಆಮೇಲೆ ಅವ್ರು ಮುಂದುವರಿಸಬಹುದು. ಏನೂ ಇಲ್ಲ, ಅಲ್ಲಿ ಸ್ವಾರಸ್ಯಕರವಾದ ನಿರೂಪಣೆ ಇದೆ ಪ್ರವಾಸಿ ಕಥನಗಳಲ್ಲಿ. ಔರಂಗಜೇಬನ ಸೈನ್ಯ ಇವತ್ತು ಆನಂದಪುರ ಅಂತ ಹೇಳ್ತೀವಲ್ಲ, ಅಲ್ಲಿವರೆಗೂ ಬಂದಿದೆ. ಅಲ್ಲೂ ಸ್ವಲ್ಪ ಹಾಳು ಗಡುವಿದೆ ಅದು. ಆಮೇಲೆ ಭುವನಗಿರಿ ದುರ್ಗದ ಅಭೇದ್ಯವಾದ ಕೋಟೆ, ಅದಕ್ಕೆ ಇವತ್ತು ಕವಲೆ ದುರ್ಗ ಅಂತ ಕರೀತಾರೆ. ಅದಕ್ ಹೋಗಕ್ ಹೋದ್ರೆ ಅವ್ರು ಹೇಳಿದ್ರಲ್ಲ ವೆಂಕಟೇಶ್ ಜೋಯಿಸರು, ಬಯಲು ಪ್ರದೇಶಗಳಲ್ಲಿ ಯುದ್ಧ ಮಾಡಿದ್ದವರಿಗೆ ಮಲೆನಾಡಿನ ಪ್ರದೇಶ ಹೇಗಾಗುತ್ತೆ ಅಂತ. ಅದು ಹೇಳಿ ಕೇಳಿ ವೈಶಾಖ ಜ್ಯೇಷ್ಠರ ಸಮಯ, ಅದು ಮಲೆನಾಡಿನಲ್ಲಿ ಆಗಿನ ಕಾಲಕ್ಕೆ ಮಳೆ ಪ್ರದೇಶ. ಅದು ಒಬ್ಬ ಪ್ರವಾಸಿ ಬರ್ದಿದ್ದಾನೆ, ಬುಳಬುಳ ಇಂದ ತೊಂದರೆ ಆಯ್ತಂತೆ ಔರಂಗಜೇಬನ ಸೈನ್ಯಕ್ಕೆ ಪ್ರಾಥಮಿಕ ಹಂತದಲ್ಲೇನೆ. ಬುಳಬುಳ ಅಂದ್ರೆ ಜಿಗಣೆ. ಅದೇ ಮೊದ್ಲು ಅವ್ರಿಗೆ ತೊಂದರೆ ಕೊಟ್ಬಿಟ್ಟಿದೆ. ಅದನ್ನ ಎದುರಿಸಕ್ ಹೋರಾಡಕ್ಕೆ ಸಾಧ್ಯವೇ ಆಗದಿರೋ ಔರಂಗಜೇಬನ ಸೈನ್ಯ ಸೋತು ಸುಣ್ಣವಾಗಿ ವಾಪಸ್ ಹೋಗಿದೆ. ನಮ್ಮ ದುರಂತ ಅಂದ್ರೆ ನಮ್ಮ ಎಲ್ಲಾ ಇತಿಹಾಸದ ಗ್ರಂಥಗಳಲ್ಲೂ ಚೆನ್ನಮ್ಮಾಜಿ ಸೋತು ಪೊಗದೀನ ಕೊಟ್ಲು ಅಂತ ಬರ್ದಿಟ್ಟಿದೆ. ಇದು ದುರಂತಕಾರಿ ಸಂಗತಿ, ಇದು ನಿಜಕ್ಕೂ ದುರಂತಕಾರಿ. ಬಹುಶಃ ಈ ಕನ್ನಡದ ಹೋರಾಟ ಅಂತೆಲ್ಲ ಹೇಳುವಂತ ಅನೇಕ ಹೋರಾಟಗಾರರು ಏನೇನೋ ಮಾತಾಡ್ತಿರ್ತಾರೆ. ಈ ತರದ ಕೆಲವು ಸಂಗತಿಗಳನ್ನ ಸಮಾಜಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕು ಅಂತ ನನ್ಗೆ ಅನ್ಸತ್ತೆ. ಅಷ್ಟೇ ಅಲ್ದಿ, ಅದೇ ಬಿದನೂರು ಅಂತ ಹೇಳಿದ್ರಲ್ಲ ವೆಂಕಟೇಶ್ ಜೋಯಿಸರು, ಇವತ್ ಹಳೆ ನಗರ ಅಂತ ಕರಿತೀವಲ್ಲ, ನೀಲಕಂಠ ದೇವಸ್ಥಾನನೂ ಕಟ್ಸಿದಾನೆ ಇದೇ ರಾಜಾರಾಮ. ಅಂದ್ರೆ ಅವನು ಕೆಳದಿ ರಾಜ್ಯಕ್ಕೆ ಬಂದಾಗ ಅಲ್ಲಿ ಇದೆ. ಈಗಲೂ ಕೂಡ ಆ ಬಿದನೂರು ಪ್ರದೇಶದಲ್ಲಿ ಕೆಲವೆಲ್ಲ ಶರಾವತಿ ಹಿನ್ನೀರಲ್ಲಿ ಮುಳುಗೋಗಿದೆ ಅವಶೇಷಗಳು. ಅದನ್ನ ಹೊರತುಪಡಿಸಿದ್ರೆ ಈಗ ಹೇಳಿದ್ರಲ್ಲ ಅರಮನೆ ಕೊಠಡಿ ಇಂತೆಲ್ಲ ಹೆಸರುಗಳು ಬರುತ್ತೆ ಅಂತ, ಆ ರೀತಿಯ ಹೆಸರುಗಳುಳ್ಳ ಅನೇಕ ಸ್ಥಳಗಳು ಈಗಲೂ ಉಳ್ಕೊಂಡಿದೆ ಅವು ಇವತ್ತು ಎಲ್ಲಿ ಆ ಬಿದನೂರು ಪ್ರದೇಶದಲ್ಲಿ. ಹಾಗಾಗಿ ರಾಜಾರಾಮ ಬಂದು ಪಾಪ ಇಲ್ಲಿ ಸುರಕ್ಷಿತವಾಗಿದ್ದ. ಇಲ್ಲಿ ಅವನಿಗೆ ಆ ಕೃತಜ್ಞೆ ಮೇರೆಗೇನೆ ಆ ಹಳೆ ನಗರದಲ್ಲಿ ಪಾರ್ವತಿ ದೇವಸ್ಥಾನ, ನೀಲಕಂಠೇಶ್ವರ ದೇವಸ್ಥಾನನ ಕಟ್ಟಿಸಿದ್ದಲ್ದಿರ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟ ಒಂದು ಬೃಂದಾವನವನ್ನು ಕಟ್ಟಿಸ್ದ. ಅವನನ್ನ ಸುರಕ್ಷಿತವಾಗಿ ಆಮೇಲೆ ಜಿಂಜಿಗೆ ಕಳಿಸಿದ್ರು. ಇದು ಇತಿಹಾಸದ ಸಂಗತಿ. ಇದು ನಮ್ಗೆಲ್ಲ ಸಿಕ್ಕೋದು ರಾಜಾರಾಮಚರಿತಂ ಅನ್ನುವ ಒಂದು ಮರಾಠಿ ಕಾವ್ಯದಲ್ಲಿ ಅನ್ನೋದು ಕೂಡ ನಾವು ಗಮನಿಸಬೇಕಾದ ಸಂಗತಿ. ಬಹಳ ಚೆನ್ನಾಗಿದೆ, ಒಳ್ಳೆ ಮಾಹಿತಿಗಳು. ಬಹುಶಃ ಇವತ್ತು ಕೇಳುಗರು ತುಂಬಾ ಜನ ಏನಿದ್ದೀವಿ, ಇದೊಂಥರ ಸಂಶೋಧನಾತ್ಮಕವಾಗಿರುವಂತ ಚರ್ಚೆ ಆಗ್ಬಿಡ್ತು. ಧನ್ಯವಾದಗಳು ಕಾರ್ತಿಕ್ ಅವರೇ, ನಿಮ್ಗೂ ಕೂಡ ಅನೇಕ ಮಾಹಿತಿ ಕೊಟ್ರಿ. ನಾನು ಕೇಳುಗರಿಗೆ ಹೇಳ್ಬೇಕು ಅಂತಾನೆ ಹೇಳ್ತಿರೋದು, ಕಾರ್ತಿಕ್ ಅವ್ರದ್ದು ಇದ್ರ ಕುರಿತಂತೆ ವಿಸ್ತಾರವಾದ ಲೇಖನಗಳು ಕೂಡ ಇದ್ರ ಮೇಲೆ ಬಂದಿವೆ. ಬಹುಶಃ ಅವ್ರು ಬರೆಯುವಂತ ಲೇಖನಗಳ ಆಳ ಮತ್ತು ವಿಸ್ತಾರ ಹೇಗಿರ್ಬೋದು ಅಂತ ಅನೇಕರಿಗೆ ಅರ್ಥ ಆಗಿರ್ಬೋದು. ನಮ್ಮ ಕಶ್ಯಪ್, ಓವರ್ ಟು ಯು. ಧನ್ಯವಾದ ಅಣ್ಣ. ನೆಕ್ಸ್ಟ್ ಅರುಂಧತಿ ಅವರು ಲಾವಣಿಯನ್ನ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಅರುಂಧತಿ ಅಕ್ಕ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಅಕ್ಕ, ಮುಂದುವರ್ಸಿ. ಇಲ್ಲಿರುವ ಗಣ್ಯರಿಗೆಲ್ಲರಿಗೂ ಅತ್ಯುತ್ತಮವಾದ ಮಾಹಿತಿಯನ್ನ ಕೊಡ್ತಿರೋದ್ರಿಂದ ಧನ್ಯವಾದವನ್ನ ಹೇಳ್ತಾ, ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ಯುವ ಬ್ರಿಗೇಡ್ ಹಾಗೂ ಚಕ್ರವರ್ತಿ ಅಣ್ಣ ಅವರಿಗೆ ಧನ್ಯವಾದವನ್ನ ಹೇಳ್ತಾ, ಪೌಡ ಹಾಡ್ತಾ ಇದೀವಿ ಒಂದು. ಈ ಹಾಡಿನ ಬಗ್ಗೆ ವಿವರಣೆಯನ್ನ ಚಕ್ರವರ್ತಿ ಅಣ್ಣ ಹೇಳ್ಬಹುದು ಅಂತ ಅನ್ಕೋತೀನಿ. ಪೌಡ ಹಾಡ್ತಿದೀವಿ. प्रतापगडच्या पायथ्याशी खाणे प्रतापगडच्या पायथ्याशी खाणे, प्रतापगडच्या पायथ्याशी खाणे, आळ बेगुमान नाही त्याला जाणे. शिवाजी राजाच्या करमतीची, शिवाजी राजाच्या करमतीची, शिवाजी राजाच्या करमतीची, त्याशी नाही जाणीव शक्तीची, त्याशी नाही जाणीव शक्तीची,
त्याशी नाही जाणीव शक्तीची. करेल काय कल्पना युक्तीची हजीजी, करेल काय कल्पना युक्तीची हजीजी, करेल काय कल्पना युक्तीची हजीजी जी 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 जी. महाराजांनी निरूप घेतला, महाराजांनी निरूप घेतला, न दंडवत घातला भवानीला, न दंडवत घातला भवानीला, न दंडवत घातला भवानीला. तसाच आई जिजाऊला, तसाच आई जिजाऊला, तसाच आई जिजाऊला. वकुत ह्यो बंगळ त्यो कसला, वकुत ह्यो बंगळ त्यो कसला, आलं पाणी आईच्या डोळ्याला. न सरदार लागला रडल्याला, हे सरदार तर रडतीलच, पण हाती घोडा शिवला चाऱ्याला, अन गाई बघा लागल्या हंबराया. असल बेहुदा वकुत आला, असल बेहुदा वकुत आला, आला दुश्मनाच्या गोटामध्ये चाला मराठ्याचा राजाजी जी जी, राजाजी जी जी, राजाजी जी 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 जी. खाण्याच्या भेटीसाठी महाराजांनी एक शानदार शामियाना उभारला होता. भेटीसाठी छान उभारिला, भेटीसाठी छान उभारिला, नक्षीदार शामियान्याला, नक्षीदार शामियान्याला. आणि अशा ह्या शामियानात खान डौलत डुलात आला, खान डौलत डुलात आला, सय्यद बंडा त्याच्या संगतीला, सय्यद बंडा त्याच्या संगतीला, शिवबाच्या संगती महला, शिवबाच्या संगती महला. म्हणत्यात ना होता जीवा म्हणून वाचला शिवा, शिवबाच्या संगती महला, शिवबाच्या संगती महला. राजाला पाहून खान म्हणतो, राजाला पाहून खान म्हणतो, आओ आओ शिवाजी, आओ हमारे गले लग जाओ. खान हाक मारी तो हसरी, रोखून नजारा गगनी, जीरा जीर जी जी, जीरा जीर जी जी, जीरा जीर जी 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 जी. पण आपला राजा काही कच्च्या गुरुच्या चेला नव्हता. राजा गोर पात त्याची न्यारी, राजा गोर पात त्याची न्यारी, चाल चित्त्याची सावधी भारी, जीरा जीर जी जी, जीरा जीर जी जी, जीरा जीर जी 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 जी. खानानं राजाला आलिंगन दिला आणि दगा केला. खानचा अभिमानी मान्याला, खानचा अभिमानी मान्याला, कट्यारीचा वार त्याने केला, कट्यारीचा वार त्याने केला. गरखरा आवाज झाला, चलखत भक्त अंगाला. खानाचा वार फुका गेला, खान यडबडाला. इतक्यात महाराजांनी पोटामध्ये पिसावा ढकलाला, पोटामध्ये पिसावा ढकलाला. वाघाना खानच्या मार केला, वाघाना खानच्या मार केला. टरटर पाडल पोटवा, गड गेला खानाच्या कोथळा, बाहेर आला जी जी, जीरा जीर जी जी, जीरा जीर जी 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 जी. प्रतापगडचे युद्ध झाले, प्रतापगडाचे युद्ध झाले, प्रतापगडाचे युद्ध झाले, रक्त सांडले पाप सारे गेले. पावना केला कृष्णाच्या घाट, पावना केला कृष्णाच्या घाट, लावली गुलामीची हो वाट, लावली गुलामीची हो वाट. मराठशाहीच्या मंडला थाट हो जी, मराठशाहीच्या मंडला थाट हो जी, मराठशाहीच्या मंडला थाट हो जी 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 जी. धन्यवाद. ವಾ ವಾ ಪರಮಾದ್ಭುತ. ಅರುಂಧತಿ ಮನೋಜ್ ಇಬ್ರು ಅದ್ಭುತವಾಗಿ ಹಾಡಿದ್ರು. ಬಹುಶಃ ಕೇಳುಗರಿಗೆ
ಭಾಷೆ ಅರ್ಥ ಆಗದೆ ಇರೋದ್ರಿಂದ ಸಮಸ್ಯೆ ಇರ್ಬೋದು. ಯಾರ್ಯಾರಿಗೆ ಅರ್ಥ ಆಗಿದೆಯೋ ಅಥವಾ ಸಂಗೀತವನ್ನ ಸವಿಯಬಲ್ಲವರು ಅದನ್ನ ಎಂಜಾಯ್ ಮಾಡಿರ್ತಾರೆ. ನಾನು ನಿನ್ನೆ ಹೇಳಿದ್ದಷ್ಟೇ ಇವರಿಬ್ಬರಿಗೂ ಬೇರೆ ಒಂದು ಭಾಷೆಯ ಸಾಹಿತ್ಯವನ್ನ ಅರ್ಥ ಮಾಡಿಕೊಂಡು ಅಥವಾ ಕೇಳಿಕೊಂಡು ಪ್ರಾಕ್ಟೀಸ್ ಮಾಡಿ ಇಷ್ಟು ಚೆನ್ನಾಗಿ ಹಾಡೋದು ಬಹಳ ಅದ್ಭುತವಾಗಿದೆ. ಮಿತ್ರ, ಇದು बहुशः संदीप जी आप इसके अर्थ भी बोल सकते हो. पौड़े आपको कैसे लगा संदीप जी? ये पौड़ा आपने बहुत सुना होगा, आपको कैसे लगा? बहुत ही सुंदर. मुझे लगता है अरुंधति बहन मूलतः कन्नड़ भाषी होगी, अपितु मराठी भाषा में निर्मित और सज्जित इस पोवाड़ा को उसने अपने अंदर भली भांति उतारा भी है और सरलता से गाया भी है. असल में यह एक चित्रपट में, पालकोडु नाम के चित्रपट में गीत के रूप में प्रस्तुत हुआ था. मुझे लगा कि अभी वो सारा गीत सुनने की नौबत मेरे ऊपर आएगी, अपितु अरुंधति अक्का और शायद उनके कुछ और भी सहयोगी हो सकते हैं, उन सब लोगों ने मिलकर इस पोवाड़ा में जहां जहां पर जैसे जैसे आवश्यक परिवर्तन बिंदु है उनको जोड़ा भी और भली भांति सबके सामने मधुर आवाज में प्रस्तुत भी किया. असल में पोवाड़ा वीर रस से भरा हुआ गीत है. एक बहन कैसे गा पाएगी, कैसे बता पाएगी, मेरे मन में संदेह था, मगर यह राष्ट्र वीर प्रसवा है तो स्वाभाविक रूप में अरुंधति अक्का ने भी इस वीर रस को भी बहुत पुरुषार्थ के साथ और जोश के साथ सबके सामने प्रस्तुत किया. इसलिए अरुंधति अक्का का भी बहुत बहुत अभिनंदन, उनके सहयोगी अन्ना का भी अभिनंदन, और यह सुनने का सौभाग्य मुझे चक्रवर्ती अन्ना ने दे दिया, इसलिए उनके प्रति अनंत 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 धन्यवादಗಳು. ಅರುಂಧತಿ ಅಕ್ಕ ಮತ್ತೆ ಎಲ್ರಿಗೂ ಇದು ಒಬ್ಬ ಮರಾಠಿ ಹಿತೈಷಿಗಳೊಬ್ರು ಹೇಳ್ತಾ ಇರುವಂತ ಮಾತು. ನಾನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದ್ ಮಾತಾಯ್ತು, ಬಹಳ ಹೆಮ್ಮೆಯಿಂದ ಹೇಳಿದ್ದಾರೆ. ಪ್ಲೀಸ್ ಹೇಳಿ. धन्यवाद चक्रवर्ती अन्ना, ನೀವು बताए. संदीप जी, हृदय से आपको मेरे साथ जो गाए थे वो मेरे पति थे, वो भी हाँ, और आपने आप लोगों के सामने गाना हमारा सौभाग्य था. धन्यवाद के अभिप्राय सुन के हमें बहुत अच्छा लगा. ಬಹಳ ಚೆನ್ನಾಗಿತ್ತು. ನನ್ಗನ್ಸುತ್ತೆ ಇನ್ನು ನಾವು ಸಂದೀಪ್ ಮೈನ್ ಜಿ ಅವ್ರನ್ನ ಕೇಳೋಣ. संदीप जी, आप शायद 840 हमारे साथ ज्वाइन किया आपने. हमारे साथ कार्तिक जी थे. कार्तिक जी भी एक संशोधक है और उन्होंने बहुत संशोधन शिवाजी के ऊपर और शिवाजी का और कर्नाटक के संबंध के ऊपर बहुत चर्चा की उन्होंने. शाहजी महाराज वैसे भी बेंगलुरु में रहते थे. शाहजी महाराज के और भी जो बच्चे थे वो बेंगलुरु में पले बड़े हुए. शासन जो हम कहते हैं वो बेंगलुरु में उनके बहुत यहाँ मिले हैं, ऐसे सब उन्होंने कहा. तो आप थोड़ा हमें बताइए कि शिवाजी महाराज और कर्नाटक के जो संबंध के बारे में महाराष्ट्र में क्या क्या चीज चलते हैं, क्या क्या लोग बात करते हैं, क्या है, आप क्या हमको बता सकते हैं इसके बारे में? अगर आप कुछ बोल सकते तो अच्छा रहेगा. जी जी, असल में छत्रपति शिवाजी महाराज का और कर्नाटक का भी नाता रिश्ता रहा है. एक तो हम बसरू के विषय में जानते हैं, अभी वेंकटेश जोशी जी भी ने बहुत बढ़िया तरीके से बताया. कार्तिक जी ने भी कन्नड़ भाषा में सबको समझाया. उस पहलू में न जाते हुए महाराष्ट्र में इन सारे विषयों के प्रति क्या क्या भाव है, यह अधिक दृष्टि से अधिक संज्ञान में लाएंगे तो अच्छा रहेगा. एक भाव, शिवाजी महाराज बसरू में आए, यह उनका एकमात्र कर्नाटक से रिश्ता नहीं है. छत्रपति शिवाजी महाराज के बचपन के लगभग 14-15 महीने वे भी उन्होंने कर्नाटक में व्यतीत किए हैं. उस समय ना वे छत्रपति थे ना वो महाराज कहलाए जाते थे. उस समय वो बाल शिवबा इस नाम से ही सबके सामने प्रस्तुत भी थे. शिवबा के नाम से ही सब लोग उनके पुकारते थे. उन्होंने बेंगलुरु में लगभग
8 से 9 महीने निश्चित रूप में व्यतीत किए हैं। वर्तमान का विजयपुरा, उस समय का विजापुर, वहां उन्होंने 1 महीने का समय व्यतीत किया है। और अपने दक्षिण दिग्विजय की यात्रा में भी उन्होंने लगभग 4 से 5 महीने कर्नाटक के अलग अलग क्षेत्रों में, अलग अलग जिलों में व्यतीत किए हैं। अभी जो भाव सबके सामने नहीं आता वो अत्यधिक रूप में उनके बाल्यावस्था का है, जो कर्नाटक के साथ जुड़ा हुआ है। एक तो शिवाजी महाराज जब उनका जन्म हुआ तब से शाहजी राजे भी कुछ अत्यधिक कष्ट में थे, संकट में थे। उनके बाल्यकाल के 2 वर्ष में ही शाहजी राजे ने मुगलों के और आदिल शाह के खिलाफ स्वतंत्रता की घोषणा भी की, आंदोलन भी खड़ा किया और वर्तमान के महाराष्ट्र के नगर जिले के पेमगिरी दुर्ग पर स्वतंत्र राज्य व्यवस्था स्थापित की। पेमगिरी, सावंड, हड़सर, शिवनेरी और माहुली ऐसे 5 दुर्ग उन्होंने अपने अधिकार में लाए और वहां पर स्वतंत्र व्यवस्था स्थापित की। जब ये सूचना शाहजहां को मिली, उस समय वो दिल्ली का सुल्तान था, तो उसने विजापुर के सुल्तान को, आदिल शाह को पत्र लिखा और कहा कि अलाउद्दीन खिलजी ने दक्षिण हिंदुस्तान में राज व्यवस्था संभालने वाले अलग अलग हिंदुओं को परास्त कर उनके मन में जो शासक का भाव था वो पूर्णतः मिटा दिया था। अभी शाहजी राजे हिंदू शासक के रूप में उभर रहे हैं, न जाने उनको ताकत मिली तो फिर हमारा ये सारा तंत्र जिसके आधार पे हमने हिंदुस्तान में हुकूमत स्थापित की है संभवतः ध्वस्त हो सकता है। इसलिए इसके लिए एक ही उपाय है, आप तुरंत आक्रमण कर शाहजी की इस बगावत को समाप्त कर दो। अब आदिल शाह इस भाव को जाना नहीं, उसने इस पत्र को नजरअंदाज किया। तो शाहजहां ने दूसरा पत्र लिखा, ये शाहजी ना सिर्फ हिंदू है, वो मरहट्टा भी है, मरेगा अपितु अपने संकल्प पूर्ति के मार्ग में हटेगा नहीं। इस भाव से ये जो मरहट्टा है, अगर एक बार पूरी ताकत के साथ अलग अलग समाज के तबकों में इस स्वतंत्रता की प्रेरणा को जागृत करने में यशस्वी हो गया तो बस मात्र 5-10 वर्ष की ही आयु है अपनी सल्तनतों की, अपनी हुकूमत की। दुर्भाग्य से शाहजहां की दृष्टि से दुर्भाग्य था, आदिल शाह ने इस पत्र को भी नजरअंदाज किया। तो शाहजहां इस खतरे को भांपते हुए कि शाहजी राजा के 5 दुर्ग अधीन करवाना या फिर स्वतंत्र व्यवस्था का निर्माण ये हमारे भविष्य के लिए अनुकूल नहीं है, इसलिए वो स्वयं लगभग 2.25 लाख की सेना टुकड़ी लेकर, सेना सागर लेकर दक्कन में आया। आदिल शाह को यह सूचना मिलते ही उसने उस सहयोग के लिए अपनी 70-75 हजार की टुकड़ी भेजी। ऐसे लगभग 2.5 से 3.25 लाख सेना सागर ने शाहजी राजा के 2-2.5 हजार मराठों सैनिकों को घेरा। फिर भी शाहजी राजे 1633 से लेके 1636 तक पूरे 3-3.5 वर्ष इन यवनों के, मुसलमानों के संयुक्त आक्रमण के साथ जूझते रहे, लड़ते रहे। अपितु इतनी बड़ी सेना सागर के साथ लड़ना संभव था, बचना मुश्किल था। इसलिए राजनीति की सूझबूझ के आधार पे शाहजी राजे ने उनसे सुलह की और आदिल शाह की सहायता करने का निर्णय किया। शाहजहां ने इस सुलहनामे में सबसे बड़ा जो बिंदु रखा था वो यह था कि शाहजी राजे या फिर उनकी मराठी सेना को किसी भी हाल में महाराष्ट्र में, सह्याद्री में, दक्कन में न रखा जाए, क्योंकि जब ये सह्याद्री की ढाल को प्राप्त करते हैं तो फिर हम लोगों को लड़ना बहुत मुश्किल हो जाता है। शिक्षा के रूप में कहो या फिर मुसलमानों के राज व्यवस्था को सुरक्षित रचना की दृष्टि से कहो, इसको अत्यधिक गति से दूर भेजो। शाहजी राजे को
कर्नाटक सूबे के सूबेदार के नाते बेंगलुरु केंद्र रखकर भेजा गया। शहाजी राजे तो कर्नाटक के बेंगलुरु में पहुंच गए। स्वराज की प्रायोगिक जो भूमि थी दक्कन की, सह्याद्री की, वहां से दूर हो गए। अपितु उन्होंने अपने छोटे बेटे शिवाजी राजे और उनकी माताजी जिजाऊ को दक्कन में ही रखा। पुणे और जुन्नर सूबे का कारोबार उनके हाथों में रखते हुए उनको काम करने के लिए कहा। उसका एक ही कारण था, अगर शिवाजी राजे बेंगलुरु में आते और यहीं से पलना बढ़ना उनका शुरू हो जाता तो सह्याद्री का, दक्कन का जो भौगोलिक क्षेत्र स्वतंत्रता के आंदोलन के लिए अनुकूल है वो शिवाजी राजे के ध्यान में नहीं आता। उनकी माता जी का, जिजाऊ जी का अत्यधिक समय इस सारे क्षेत्र में गया था, इन सारे क्षेत्र से वो अवगत थी। सिर्फ शिवाजी राजे को इस भौगोलिक परिस्थिति का लाभ उठाने के लिए, प्रेरित करने के लिए जो आवश्यक राजनीति थी उतनी ही राजनीति सिखाने के लिए, शहाजी राजे के जो लड़ाई के हुनर थे उसके साथ शिवाजी राजा को माहिर कराने के लिए वे शिवाजी राजा को बुलाते हैं बेंगलुरु में। बेंगलुरु में शिवाजी राजा लगभग 8-9 महीने रहते हैं। आदिल शाह के बुलाने पे वे विजापुर भी जाते हैं। विजापुर के दरबार में उस समय की परंपरा के अनुसार शाहजी राजा को सूबेदार के नाते आदिल शाह को अभिवादन करना पड़ता है। वे अपने बेटे को भी कहते हैं कि आदिल शाह जो दक्षिण की सल्तनत का अधिकारी है उसको अभिवादन करना आवश्यक है, आप करो। मगर शिवाजी राजे अभिवादन नहीं करते। इसके बारे में मराठी में भी एक बढ़िया गीत है, लववेना शिरहे माते। इस गीत में शिवाजी राजे स्वयं अपने माँ के साथ बोलते हैं कि दरबार से वापसी के बाद जब जिजाऊ के सामने शिवाजी राजे खड़े हो गए तो माँ ने पूछा क्या क्या होगा दरबार में, तो गीत में इस कहानी का वर्णन किया है। हिंदी भाषी एक व्यक्तित्व है तिवारी जी, दुर्गा प्रसाद तिवारी जी, मगर उनका जीवन काल महाराष्ट्र में व्यतीत होने के कारण उन्होंने सारे काव्य मराठी में लिखे हुए हैं कि माँ आपने मुझे अभ्यास कराया, आपने मुझे मार्गदर्शन किया, अगर इस सिर को कहीं झुकना है तो केवल जन्मदात्री माँ के चरणों में, जन्मदाता पिता के चरणों में, परम पवित्र जन्मभूमि के चरणों में और ज्ञान देने वाले, पथ प्रशस्त करने वाले गुरु के चरणों में। जब पिताजी ने कहा कि आदिल शाह को अभिवादन करो तो मैंने आपने सिखाए हुए किसी भी गुण को आदिल शाह के अंदर देखा नहीं, अनुभव किया नहीं, तो माँ मैं कैसे प्रणाम करूं, कैसे वंदन करूं, कैसे अभिवादन करूं। ये सारी बातें शाहजी राजे पीछे से सुन रहे थे। अब शाहजी राजे जिजाऊ का सबसे बड़ा बेटे शंभू राजे, जिनकी कर्नाटक के ही कनकगिरी में समाधि बनी हुई है, वो शंभू राजे अपने माँ से दूर रहे, पिता के साथ में रहे, तो पिता के कहने पे उन्होंने कतई बार आदिल शाह को अभिवादन किया। मगर पिता के गुणसूत्रों के साथ साथ माँ के संस्कार जब बालक को मिलते हैं तो बालक क्या करता है, क्या कर सकता है, इसका चरित्र और चारित्र्य छत्रपति शिवाजी महाराज के उस 50 वर्ष के जीवन काल में हमें अनुभव होता है। यह स्वतंत्रता का आंदोलन कराने की सीख शिवाजी महाराज ने कर्नाटक में ही पाई। अभी मुझे हमारे राघवेंद्र अन्ना कह रहे थे, एक किताब बनी हुई कि शिवाजी महाराज कर्नाटक के ही थे, कानड़ी है, बाद में वो महाराष्ट्र में गए। मैं उसके साथ असहमत होने का कोई कारण ही नहीं है। कर्नाटक अगर शिवाजी महाराज को अपना मान रहा है, उनके आदर्शों को स्वीकार कर रहा है तो अच्छी बात है। छत्रपति शिवाजी महाराज के जीवन के 14 महीने निश्चित रूप में कन्नड़ भूमि में ही व्यतीत हुए हैं जब वो संस्कारों की घड़ी थी। और उसके बाद शिवाजी महाराज दक्षिण दिग्विजय के अभियान के निमित्त एक 5-6 महीने और बसरूरू स्वतंत्रता अभियान के निमित्त 1.5 दिन
कर्नाटक में रहे हैं, कर्नाटक के साथ में उनका नाता रिश्ता रहा है, उनके माध्यम से, उनके पिताजी शहाजी राजे के माध्यम से, उनके बेटे राजाराम जी के माध्यम से जो स्नेह सूत्र के बंधन वीरभद्र नायक, शिवाप्पा नायक, बाद में सोमशेखर नायक और केळदी रानी चन्नम्मा के कार्यकाल में मराठी साम्राज्य ने में और केळदी साम्राज्य ने भी अनुभव किए हैं, ये सब हम सब लोगों के लिए पाथेयजनक है। हम सब लोग इस स्नेह, प्रेम और राष्ट्र के नाते एक दूसरे को सहयोग करने का, एक दूसरे के दुख कम करने का जो स्वभाव अनुभव करते हैं, उसको ही वर्तमान स्थिति में सारे समाज के सम्मुख रखेंगे, समाज की व्यवस्था के सामने लाएंगे, तो परम वैभव ने तुम्हें तत्स्वराष्ट्रम, इस भाव के लिए, इस भाव निर्माण के लिए ये अत्यधिक लाभदायक हो सकता है। संदीप जी, बहुत अच्छा रहा आपका सेशन। मैं कन्नड़ में, ऑफ कोर्स सब लोग जानते होंगे कि आपने क्या बताया। मैं कन्नड़ में सिर्फ इतना ही बताना चाहता हूँ, शायद आप भी समझ जाएंगे। ಮಿತ್ರರೇ, ಸಂದೀಪ್ ಜಿ ಅವರ ವೈಶಿಷ್ಟ್ಯ ಗಮನಿಸಿ. ಕಾರ್ತಿಕ್ ಅವರು ಮಾತಾಡುವಾಗ ಶಿವಾಜಿ ಕನ್ನಡದವರೇ, ಮಹಾರಾಷ್ಟ್ರ, ಹೀಗೆ ಇವೆಲ್ಲ ವಿಚಾರವನ್ನು ತುಂಬಾ ಹೇಳಿದ್ರು. ಅವರು ಕೇಳಿದ್ದಾರೆ. ಬಟ್ ವಾಟ್ ಈ ಸೇಸ್ ಇಸ್, ಕನ್ನಡದವರು ಅಂತ ನೀವು ಕರ್ಕೊಳ್ಳೋದು ಅಥವಾ ಅದು ನಿಜವೇ ಆದ್ರೆ ನಂಗೆ ಬಹಳ ಸಂತೋಷ. ಒಟ್ಟಾರೆ ನಮ್ಗೆ ಬೇಕಾಗಿರೋದು ಆ ವ್ಯಕ್ತಿ ಮತ್ತು ಆತನ ಆದರ್ಶಗಳು. ಆತ ಕನ್ನಡದವನಾಗಿರ್ಲಿ, ಮಹಾರಾಷ್ಟ್ರದವನಾಗಿರ್ಲಿ, ಅಥವಾ ಒರಿಸ್ಸಾದವನಾಗಿರ್ಲಿ, ಗುಜರಾತವನಾಗಿರ್ಲಿ, ಆ ಪ್ರಶ್ನೆ ಬೇರೆ. ಆದ್ರೆ ಆತನ ಆದರ್ಶಗಳನ್ನ ನಾವ್ ಹೇಗೆ ನಮ್ಮಲ್ಲಿ ತೆಗೆದುಕೊಳ್ಬಹುದು ಅನ್ನೋದು ಮುಖ್ಯ ಅಂತ ಬಹುಶಃ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿರುವಂತ ಸಂಗತಿ. ಅಫ್ಕೋರ್ಸ್ ಸಂಶೋಧನೆಯ ದೃಷ್ಟಿಯಿಂದ ಅವ್ರು ಯಾವ ಭಾಗಕ್ಕೆ ಸೇರಿದ್ರು ಅನ್ನೋದು ಒಂದು ಪಾರ್ಟ್. ಆದ್ರೆ ಭಾವನೆಗಳ ದೃಷ್ಟಿಯಿಂದ ಇಡೀ ಭಾರತವನ್ನ ಏಕರಸಗೊಳಿಸುವಂತ ಪ್ರಯತ್ನವನ್ನ ಶಿವಾಜಿ ಮಹಾರಾಜರು ಮಾಡಿದ್ರು ಅನ್ನೋದು ಮುಖ್ಯ. ಹಿಂಗಾಗಿ ಶಿವಾಜಿ ಮಹಾರಾಜರು ನಾವು ಕನ್ನಡದ ಹೋರಾಟಗಾರರು ಶಿವಾಜಿ ಮಹಾರಾಜರನ್ನ ವಿರೋಧಿಸ್ತೀವಿ ಅಂತ ಹೇಳೋದು, ಅಥವಾ ಮಹಾರಾಷ್ಟ್ರದ ಜನ ಕೃಷ್ಣದೇವರಾಯರನ್ನ ಒಪ್ಪಿಕೊಳ್ಳಲ್ಲ ಅನ್ನೋದು, ಉತ್ತರ ಭಾರತದವರು ಕೃಷ್ಣದೇವರಾಯರನ್ನ ನಾವು ಸ್ವೀಕಾರ ಮಾಡಿ, ಇವೆಲ್ಲವೂ ನನಗನ್ಸುತ್ತೆ ಮೂರ್ಖತನದ ಪರಮಾವಧಿ ಅಂತ ನನಗನ್ಸೋದು. ಶಿವಾಜಿ ಮಹಾರಾಜರ ಆಲೋಚನೆ ಮಾಡುವಾಗ ಅವರು ಒಂದು ಮಹಾರಾಷ್ಟ್ರ ಅಂತ ಯೋಚನೆ ಮಾಡ್ಲಿಲ್ಲ, ಇಡೀ ಭಾರತ, ಇಡೀ ಹಿಂದೂ ಧರ್ಮ, ಈ ಕಲ್ಪನೆಯಿಂದ ಯೋಚನೆ ಮಾಡಿದವರಾಗಿದ್ದರಿಂದ. ಹಾಗೆ ಕೃಷ್ಣದೇವರಾಯ ರಾಷ್ಟ್ರವನ್ನ ಕಟ್ಟುವ ಕಲ್ಪನೆ ಕಟ್ಟಿದಾಗ ಬರೀ ಕನ್ನಡಕ್ಕೆ ಸೀಮಿತನೋ ಅಥವಾ ನಾನು ತೆಲುಗುನವನೋ ಅಂತ ಹೇಳ್ಕೊಂಡು ಕಟ್ಟಿದ್ದಲ್ಲ, ಅದು ಇಡೀ ರಾಷ್ಟ್ರಕ್ಕೆ ವಿಸ್ತರಿಸುವ ಕಲ್ಪನೆಯಿಂದ ಇವರೆಲ್ಲ ಬೆಳೆದವರಾಗಿದ್ರಿಂದ ನನ್ಗನ್ಸುತ್ತೆ ನಾವು ಯೋಚನೆ ಮಾಡುವ ಶೈಲಿ ಬದಲಾಗಬೇಕು ಅಂತ. ನಾನು ಹೋಸ್ಟ್ಗೆ धन्यवाद संदीप जी। शायद आप समझ गए होंगे मैंने क्या कहा। मैं आपको हार्दिक अभिनंदन और बधाई देता हूँ। आपने जो हमारे कल्पना विस्तार किया है, तो इसके लिए मैं आपको तहे दिल से धन्यवाद देता हूँ। धन्यवाद संदीप जी। ಮಾತಾಡ್ಬೋದಾ? ಹಲೋ ಚಕ್ರವರ್ತಿ ಜಿ, ನಾನು ಇವ್ರಿಗೆ ಬಿಟ್ಬಿಡ್ತೀನಿ, ಹೋಸ್ಟ್ ಮಾಡ್ತಾರೆ, ನೀವು ಮಾಡ್ರಮ್ಮ. ಮಾತಾಡ್ಬೋದಾ? ಒಂದ್ ನಿಮಿಷ, ಹೋಸ್ಟ್ ಮಾತಾಡ್ತಾರೆ. ಕಾರ್ತಿಕ್, ನೀನ್ ಹ್ಯಾಂಡಲ್ ಮಾಡು ಮುಂದೆ. ಧನ್ಯವಾದ ಅಣ್ಣ. ನಮ್ ಜೊತೆ ವೆಂಕಟ್ ಜೋಯಿಸ್ ಅವಾಗಲೇ ರೀಜಾಯ್ನ್ ಆಗಿದ್ದಾರೆ. ಸರ್, ನೀವು ಕನ್ಕ್ಲೂಸಿವ್ ರಿಮಾರ್ಕ್ಸ್ ಕೊಟ್ಟು ಮುಂದುವರಿಬಹುದು. ಹಲೋ, ಏನೋ ತೊಂದರೆಯಿಂದ ನಾನು ಹೇಳ್ಬೇಕಾದಂತಹ ಮಾತುಗಳು ಅರ್ಧಕ್ಕೆ ಉಳಿದೋಯ್ತು. ಇವತ್ತು ನಮ್ಮ ಕೆಳದಿಯ 3ನೇ ರಾಜಧಾನಿ ಬಿದನೂರು ಮತ್ತು 4ನೇ ರಾಜಧಾನಿ ಭುವನಗಿರಿ ದುರ್ಗ, ಈ ಎರಡೂ ಕಡೆಗಳಲ್ಲಿ ಮತ್ತು 1ನೇ ರಾಜಧಾನಿ ಕೆಳದಿ, ಇಲ್ಲಿ 3 ಕಡೆಗಳಲ್ಲಿ ಮರಾಠರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಮ್ಗೆ ಐತಿಹಾಸಿಕ ಮಾಹಿತಿಗಳು ಲಭ್ಯ ಇದೆ. ಸಾಗರ ತಾಲೂಕು ಮತ್ತು ಹೊಸನಗರ ತಾಲೂಕಿನಲ್ಲಿ ಮರಾಠವಾಡ, ಮರಾಠ ಅನ್ನುವಂತಹ ಊರು ಇರುವಂತಹದ್ದನ್ನೇ ನಾವು ಗಮನಿಸಬಹುದು. ಜೊತೆಗೆ ಬಿದನೂರಿನಲ್ಲಿ ನಮ್ಮ ಕೆಳದಿ ಅರಸರ ಸಮಾಧಿಗಳ ಪಕ್ಕದಲ್ಲಿ ಈ ಮರಾಠಿ ಅಧಿಕಾರಿಗಳ ಸಮಾಧಿ ಇರುವಂತಹ ಸ್ಥಳವನ್ನು ಕೂಡ ನಾವೀಗಾಗಲೇ ಗುರುತಿಸಿದ್ದೇವೆ. ಅದು ಸಾಕಷ್ಟಿದೆ. ಇನ್ನೊಂದು ಹಸನ್ಮಕ್ಕಿ ಅಂತ ಹೇಳಿ ಒಂದು ಪ್ರದೇಶ ಇದೆ ಸಾಗರದ ಹತ್ತಿರದಲ್ಲಿ. ಹೊಸಗುಂದ ಅಂತ ಹೇಳಿ ಒಂದು ಐತಿಹಾಸಿಕ ಸ್ಥಳ ಇದೆ. ಅಲ್ಲಿ ಕೂಡ ಮರಾಠವಾಡ ಅನ್ನುವಂತಹ ಸ್ಥಳ ಇರೋದನ್ನ ನಾವು ಗಮನಿಸಬಹುದು. ಹಾಗೆ ಮರಾಠಿ ಮೋಡಿ ದಾಖಲೆಗಳು
ನಮ್ಮ ಈ ಪ್ರದೇಶದಲ್ಲಿ ಸಾಕಷ್ಟು ಲಭ್ಯವಾಗ್ತಾ ಇದೆ. ಅದು ಈ ಕರ್ನಾಟಕದ ಇತಿಹಾಸ ಮತ್ತು ಕೆಳದಿ ಇತಿಹಾಸ ಮತ್ತು ಮರಾಠ ಇವರಿಬ್ಬರ ಸಂಬಂಧವನ್ನ ಚಿತ್ರಿಸುವುದಕ್ಕೆ ಒಳ್ಳೆಯ ಆಕರವಾಗಿ ಕೆಲಸ ಮಾಡುತ್ತವೆ. ಆದರೆ ಅದನ್ನ ಕನ್ನಡೀಕರಿಸುವಂತಹ ಕೆಲಸಕ್ಕೆ ನಮಗೆ ಯಾವ ವಿದ್ವಾಂಸರು ಸಿಗದೆ ಇರೋದು ನಮ್ಮ ಒಂದು ದೌರ್ಭಾಗ್ಯ. ಇನ್ನು ನಮ್ಮ ಬಿದನೂರಿನ ನೀಲಕಂಠೇಶ್ವರ ದೇವಸ್ಥಾನ ಬಗ್ಗೆ ಕಾರ್ತಿಕ್ ಅವರು ಹೇಳ್ತಾ ಇದ್ರು. ಆ ನೀಲಕಂಠೇಶ್ವರ ದೇವಸ್ಥಾನದ ಮೇಲ್ಭಾಗದ ಗೋಪುರ ಅದನ್ನು ಕೂಡ ನಮ್ಮ ರಾಜಾರಾಮ ಚಿನ್ನದ ಮೆರಗನ್ನ ಹಾಕಿದ್ದ. ಇತ್ತೀಚೆಗೆ 2 ವರ್ಷದ ಕೆಳಗೆ ಅದು ಜೀರ್ಣೋದ್ಧಾರಗೊಂಡು ಆ ಸಂದರ್ಭದಲ್ಲಿ ಆ ಗೋಪುರವನ್ನ ತೆಗೆದು ನಮಗೆ ಈ ಮರಾಠ ಮತ್ತು ಕೆಳದಿ ಸಂಬಂಧದ ಬಾಂಧವ್ಯ ತಿಳ್ಕೊಳ್ಳೋದಕ್ಕೆ ಉಳಿದಿದ್ದಂತಹ ಒಂದು ಸ್ಮಾರಕವನ್ನ ಕಳೆದುಕೊಳ್ಳುವಂತಹದ್ದಾಗಿದ್ದು ಕೂಡ ನಾನು ಈ ಸಂದರ್ಭದಲ್ಲಿ ದೌರ್ಭಾಗ್ಯ ಅಂತಾನೆ ಅನ್ಕೊಳ್ತೇನೆ. 27/2/2022 ಕೆಳದಿ ರಾಣಿ ಚೆನ್ನಮ್ಮಾಜಿ ಪಟ್ಟಕ್ಕೆ ಬಂದು 350 ವರ್ಷ ಆಗ್ತಾ ಇದೆ. ಅವಳು 350 ವರ್ಷದ ಕೆಳಗೆ 27ನೇ ತಾರೀಕು 2ನೇ ತಿಂಗಳು, ಈ ತಿಂಗಳ 27ನೇ ತಾರೀಕಿಗೆ ಅವಳು ಪಟ್ಟಾಭಿಷೇಕಕ್ಕೆ ಬಂದಂತಹ ದಿನ. ಆ ದಿನ ಇನ್ನು ಮುಂದಿನ ದಿನಗಳಲ್ಲಾದರೂ ಕೆಳದಿ ರಾಣಿ ಚೆನ್ನಮ್ಮಾಜಿ ಹೆಸರಿನಲ್ಲಿ ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಒಂದು ಜಯಂತಿ ಅವಳ ಹೆಸರಿನಲ್ಲಿ ಆಗುವಂತದ್ದಾದರೆ ಕೆಳದಿ ಚೆನ್ನಮ್ಮಾಜಿ ಹೆಸರು ಚಿರಾಯುವಾಗಿ ಉಳಿಯುವುದಕ್ಕೆ ಸಾಧ್ಯ ಅನ್ನುವಂತಹದ್ದು ನನ್ನ ಒಂದು ಅಭಿಪ್ರಾಯ. ಇಲ್ಲಿವರೆಗೆ ನನಗೆ ಒಂದು ಕೆಳದಿ ಮತ್ತು ಮರಾಠ ಸಂಬಂಧದ ಬಗ್ಗೆ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಬ್ರಿಗೇಡ್ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಧನ್ಯವಾದ ವೆಂಕಟೇಶ್. ಹೇಳಿ ಕಾರ್ತಿಕ್. ಸಾರಿ, ನನಗೆ ಇಲ್ಲಿ ಲಿಸನರ್ ಆಗಿರುವಂತ ಮಧುಕರ್ ಮಯ್ಯ ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕಳಿಸ್ತಿದ್ದಾರೆ ನನಗೆ ಪರ್ಸನಲ್ ಆಗಿ. ಜಸ್ಟ್ ಮಧು, ನೀವೇನಾದ್ರೂ ರಿಕ್ವೆಸ್ಟ್ ಕಳಿಸೋದಾದ್ರೆ, ಅಥವಾ ಮಧುಕರ್ ಮಯ್ಯ ನಿಮ್ಗೆ ಕಾಣಿಸ್ತಿದಾರ ಕಾರ್ತಿಕ್? ಮಧುಕರ್ ಅರಮನೆ ಕೊಪ್ಪದ ಡೀಟೇಲ್ ಎಲ್ಲ ಕಳಿಸ್ಯಾರೆ. ಅವರೊಂದು ಹೇಳಲಿಕ್ಕಾದ್ರೆ ಚೆನ್ನಾಗಿರುತ್ತೆ. ಮೀನ್ವೈಲ್ ಅವರು ನೀವು ಮಾಡೋ ಅಷ್ಟೊತ್ತಿಗೆ ನೀವು ಕಿರಣ್ಗೆ ಕೊಡ್ಬೋದು ಅಂತ ಅನ್ಸುತ್ತೆ. ಕಿರಣ್ ಸ್ಪೀಕರ್ ಇದ್ದಾರೆ. ಕಿರಣ್, ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಮಾತಾಡಬೇಕು ಅಂತ ಹೇಳಿ ವಿಚಾರವನ್ನ ಹೇಳಿದ್ದಾರೆ. ಸಾವಿತ್ರಿಬಾಯಿ ಯಾರು ಅಂತಂದ್ರೆ, ನಾವು ಯಾರನ್ನ ಬೆಳವಡಿ ಮಲ್ಲಮ್ಮ ಅಂತ ಕರಿತೀವೋ ಆಕೆಯ ಹೆಸರು, ಇನ್ನೊಂದು ಹೆಸರು ಸಾವಿತ್ರಿಬಾಯಿ ಅಂತ. ಮೊದಲಿಗೆ ಆಕೆ ಸೋದೆ ಅರಸ ಮನೆತನಕ್ಕೆ ಸೇರಿದಂತಹ ಮಧುಲಿಂಗ ನಾಯಕರ ಮಗಳು. ಅದಾದ್ಮೇಲೆ ಈಶಪ್ರಭು ಅವ್ರನ್ನ ಮದುವೆ ಆದ ನಂತರ ಅವರು ಬೆಳವಡಿಗೆ ಬರ್ತಾರೆ. ಆ ಬೆಳವಡಿ ಸಂಸ್ಥಾನದಲ್ಲಿ ಅವರು ಆಳ್ವಿಕೆಯನ್ನ ನಡೆಸ್ತಾ ಇರ್ತಾರೆ. ಆ ಸಮಯಕ್ಕೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿ ಆಗಿ ಹೋಗಿತ್ತು. ಅಂದ್ರೆ ರಕ್ಕಸದಗಿ ತಂಗಡಗಿ ಕದನ ಆದ ಬಳಿಕ ಎಲ್ಲರೂ ಸ್ವತಂತ್ರರಾಗ್ತಾ ಇರತಕ್ಕಂತಹ ಕಾಲಘಟ್ಟದಲ್ಲಿ ಇವರು ಕೂಡ ಸ್ವತಂತ್ರ ಆಗ್ಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಮತ್ತು ಒಂದು 900ಕ್ಕೂ ಹೆಚ್ಚು ಹಳ್ಳಿಗಳನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅವರು ದೇಶಗತಿ ಅಂತ ನಾವು ಏನ್ ದೇಸಾಯಿಯರು ಅಂತ ಕರಿತೀವಿ, ಅದೇ ತರದ ಸಂಪ್ರದಾಯಕ್ಕೆ ಒಳಪಟ್ಟು ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು. ಈಗ ಈ ಶಿವಾಜಿ ಮಹಾರಾಜರು ಮತ್ತು ಈ ಬೆಳವಡಿ ಮಲ್ಲಮ್ಮನ ಕತೆ ಬಂದಾಗ ನಾವು ಕೆಲವಷ್ಟು ಅಭಿಪ್ರಾಯ ಭೇದಗಳನ್ನ ಕಾಣ್ತೀವಿ. ಹಲವಾರು ಜನ ಹಲವಾರು ದೃಷ್ಟಿಕೋನಗಳಲ್ಲಿ ಮಾತಾಡಿದ್ದಾರೆ. ಅದರಲ್ಲಿ ನಮಗೆ ಮುಂಬೈ ಯೂನಿವರ್ಸಿಟಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ದಾಖಲೆಗಳು ಮತ್ತು ಕರ್ನಾಟಕದಲ್ಲೇ ಹಲವಾರು ಜನ ಇನಾಮದಾರರು ಅಂತ ಒಬ್ರು ಪುಸ್ತಕವನ್ನು ಬರೆದಿದ್ದಾರೆ, ಪಾಟೀಲ್ ಅಂತ ಹೇಳಿ ಒಬ್ರು ಪುಸ್ತಕವನ್ನು ಬರೆದಿದ್ದಾರೆ. ಇವೆಲ್ಲರ ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ ಬಳಿಕ ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು ಅಂತ ಅಷ್ಟೇ. ಆ ದೃಷ್ಟಿಯಲ್ಲಿ ನಾನು ಮಾತಾಡೋದಾದ್ರೆ 1678ಕ್ಕೆ ಶಿವಾಜಿ ಮಹಾರಾಜರ ಸೈನ್ಯ ಮತ್ತು ಬೆಳವಡಿ ಮಲ್ಲಮ್ಮನ ಸೈನ್ಯ ಎದುರಾಗುತ್ತೆ. ಈಶ ಪ್ರಭು ಮೊದಲು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಅರಸ. ಆತ ಶಿವಾಜಿ ಮಹಾರಾಜರ ಸೈನ್ಯ ದಕ್ಷಿಣದ ಭಾಗಗಳನ್ನ ಗೆದ್ದುಕೊಂಡು ವಾಪಸ್ ಮತ್ತೆ ತನ್ನ ಮೂಲ ಸ್ಥಳಕ್ಕೆ ಹೋಗ್ತಾ ಇದೆ ಅಂತಕ್ಕಂತಹ ಮಾಹಿತಿ ಅವರಿಗೆ ಬಂದ ಮೇಲೆ ಇಡೀ ಬೆಳವಡಿ
ಶಿವಾಜಿ ಮಹಾರಾಜರ ಸ್ವಾಗತಕ್ಕೆ ಸಿದ್ಧತೆಯನ್ನು ನಡೆಸಿತ್ತು. ಅವರಾಗಲೇ ತಮ್ಮ ಮಂತ್ರಿ ಮಾಗಧರಿಗೆ ತಿಳಿಸಿ ರಾಯಸವನ್ನು ಕೂಡ ಹೊರಡಿಸಿ ಶಿವಾಜಿ ಮಹಾರಾಜರ ಒಂದು ದೊಡ್ಡ ಸೈನ್ಯ ಯಾದವಾಡದಲ್ಲಿ ಬಿಡಾರ ಹೂಡಿದೆ. ಅದು ನಂತರ ಈಗ ಮಹಾರಾಷ್ಟ್ರದ ಎಡೆಗೆ ಪ್ರಯಾಣ ಬೆಳೆಸುವಾಗ ನಾವು ಅವ್ರಿಗೊಂದು ಸ್ವಾಗತವನ್ನು ಮಾಡಬೇಕು. ಆತ ಹೈಂದವಿ ಸ್ವರಾಜ್ಯದ ಈಗ ರಕ್ಷಕನಾಗಿರೋದ್ರಿಂದ ನಾವು ಅವರ ಛತ್ರದಲ್ಲಿ ಅಡಿಯಲ್ಲಿ ಇರೋದು ತಪ್ಪೇನೂ ಇಲ್ಲ ಅಂತಕ್ಕಂತಹ ಭಾವನೆಯೇ ಅಲ್ಲಿ ವ್ಯಕ್ತ ಆಗುತ್ತೆ. ಆದ್ರೆ ಕೆಲವೊಂದಿಷ್ಟು ಜನ ಹೇಳೋದೇನು ಅಂತಂದ್ರೆ ಅವರು ಸ್ವಾಭಿಮಾನಿಗಳಾಗಿದ್ರು. ನಿಜ, ಕನ್ನಡಿಗರೆಲ್ಲರೂ ಸ್ವಾಭಿಮಾನಿಗಳೇ, ಅದನ್ನ ನಾವು ಅಲ್ಲುಗಳೆಯೋ ಹಾಗಿಲ್ಲ. ಆದ್ರೆ ಅವ್ರು ಹೇಳೋದು ಹಲವಾರು ಪತ್ರಗಳ ರವಾನೆ ಆಯಿತು, ರವಾನೆ ಆದ ಬಳಿಕವೂ ಒಪ್ಪಲಿಲ್ಲ ಅಂತ. ಹಾಗಲ್ಲ, ಈ ಮಲ್ಲಮ್ಮನು ಕೂಡ ತಮ್ಮ ಮಂತ್ರಿಗಳನ್ನ ಇಟ್ಕೊಂಡು ಒಂದು ರಾಜಸಭೆಯನ್ನ ಮಾಡಿ ಶಿವಾಜಿ ಮಹಾರಾಜರಿಗೆ ಒಂದು ದೊಡ್ಡ ಸ್ವಾಗತವನ್ನು ಮಾಡಬೇಕು, ಅವರನ್ನ ಆಸ್ಥಾನಕ್ಕೆ ಕರಿಬೇಕು, ಈ ತರದ ಎಲ್ಲ ಪ್ರಯತ್ನಗಳು ಆಗತ್ತೆ. ಆಗ ಈ ಯಾದವಾಡದಿಂದ ಅನತಿ ದೂರದಲ್ಲಿರ್ತಕ್ಕಂತಹ ಒಂದು ಜಾಗ ತುರುಹಟ್ಟಿ ಅಂತ ಹೇಳಿ ಅದರ ಹೆಸರು. ಆ ತುರುಹಟ್ಟಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಆ ತುರುಹಟ್ಟಿಯ ಕೆಲವೊಂದಿಷ್ಟು ಗೋಪಾಲಕರು ತಮ್ಮ ದನಗಳನ್ನ ಮೇಯಿಸ್ಕೊಂಡು ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಇವರು ಕೂಡ ಸೈನ್ಯ ಸ್ವಲ್ಪ ದೂರದಲ್ಲಿ ಬೀಡು ಬಿಟ್ಟಿರೋ ಕಾರಣ ಸೈನ್ಯಕ್ಕೆ ಬೇಕಾದ ಹಾಲು, ಮೊಸರು ಇತ್ಯಾದಿ ವ್ಯವಸ್ಥೆಗಳು ಬೇಕಾಗಿರುತ್ತೆ. ಅವ್ರಿಗೂ ಕೂಡ ಆ ದಿನನಿತ್ಯದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು ಅನಿವಾರ್ಯ ಇರುವ ಕಾರಣ ಅವರು ತುರುಹಟ್ಟಿಗೆ ಹಾಲನ್ನ ಕೇಳಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಹೇಳ್ತಾರೆ. ಹಾಲನ್ನು ಕೇಳಲಿಕ್ಕೆ ಬಂದಾಗ ಕೆಲವೊಂದಿಷ್ಟು ಊಹಾಪೋಹಗಳು ಹೇಗಿತ್ತು ಅಂದ್ರೆ, ಶಿವಾಜಿ ಮಹಾರಾಜರ ಸೈನ್ಯ ಬರುತ್ತೆ, ಅದು ಬಂದ್ರೆ ನಮ್ಮ ಮೇಲೆ ಯುದ್ಧ ಮಾಡುತ್ತೆ, ಇಡೀ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ, ಈ ತರದ ಎಲ್ಲ ವಿಚಾರಗಳು ಗ್ರಾಮಸ್ಥರಲ್ಲಿ ಅದಾಗ್ಲೇ ಮನೆ ಮಾಡಿರೋ ಕಾರಣ ಮರಾಠಿ ಸೈನಿಕರ ಮೇಲೆ ಸಹಜವಾದ ಒಂದು ಕೋಪ ಇತ್ತು. ಆ ಕೋಪ ಇದ್ದಾಗ ಇವರು ಹಾಲನ್ನ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ. ಆ ನಿರಾಕರಣೆ ಮಾಡಿದಾಗ ಆ ಸೇನೆಯ ಮುಖ್ಯಸ್ಥ ಏನಿದ್ದ ರಘುನಾಥ, ಆತ ಬಲವಂತದಿಂದ ಆ ಹಸುಗಳನ್ನ ಕರ್ಕೊಂಡು ತನ್ನ ಬಿಡಾರಕ್ಕೆ ಹೋಗಿ ಕಟ್ಕೊಂಡ. ಆಗ ಆ ಗೋಪಾಲಕರ ಮುಖ್ಯಸ್ಥ ಬಂದು ಈಶಪ್ರಭುವನ್ನ ಹೇಳ್ತಾನೆ. ಈಶಪ್ರಭುವಿನ ಮುಂದೆ ಈ ತರ ನಾವು ಮರಾಠ ಸೈನಿಕರು ಹಾಲು ಕೊಡಲ್ಲ ಅಂತ ನಾವು ಹೇಳಿದ್ವಿ, ಅದಕ್ಕಾಗಿ ಬಲವಂತದಿಂದ ಅವರು ಎಳ್ಕೊಂಡು ಹೋದ್ರು. ಗೋವಿಂದ ಅಂತಕ್ಕಂತಹ ಒಬ್ಬ ವ್ಯಕ್ತಿಗೆ ತುಂಬಾ ದೀರ್ಘವಾದ ಪೆಟ್ಟಾಗಿದೆ, ಅಂದ್ರೆ ಅವನು ಗಾಯಗೊಂಡಿದ್ದಾನೆ ಅಂತ ಈ ತರದೆಲ್ಲ ಫಿರ್ಯಾದಿಯನ್ನ ಈಶಪ್ರಭುಗೆ ಹೇಳಿದಾಗ ಅಲ್ಲೇ ಇದ್ದಂತಹ ಈಶಪ್ರಭುವಿನ ಮಂತ್ರಿ ಮತ್ತು ಮಲ್ಲಮ್ಮ ಈ ಒಂದು ಮಾತನ್ನ ಹೇಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗೋ ಬ್ರಾಹ್ಮಣ ಪ್ರತಿಪಾಲಕ ಅಂತಕ್ಕಂತ ಬಿರುದಿನಿಂದ ಕರೀತಾರೆ. ಅವನಿಗೆ ಬಹುಪರಾಕ್ ಅಂತ ಹೇಳ್ಬೇಕಾರೆ ಈ ಒಂದು ಮಾತನ್ನ ಹೇಳ್ತಾರೆ, ಅದು ಗೋ ಬ್ರಾಹ್ಮಣ ಪ್ರತಿಪಾಲಕ ಅಂತ. ಅವನಿಂದ ಈ ತರದ ತಪ್ಪು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪನ್ನ ಬೇರೆ ಯಾರೋ ಮಾಡಿದ್ದಾರೆ, ಆ ತಪ್ಪನ್ನ ನೀವು ಗಮನಿಸಿ ಅಂತ ಹೇಳಿ ಈಶಪ್ರಭು ಆದೇಶವನ್ನು ಕೊಡ್ತಾರೆ. ಆ ಈಶಪ್ರಭು ಆದೇಶದ ಮೇರೆಗೆ ಪಾಟೀಲ್, ಸಿದ್ದನಗೌಡ ಪಾಟೀಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನು ಈ ಬಿಡಾರಕ್ಕೆ ಹೋಗಿ ಅಲ್ಲಿ ಈ ತರದ ಚರ್ಚೆ ಅದೆಲ್ಲ ಆಗತ್ತೆ. ಅದಾದ್ಮೇಲೆ ವೆಂಕೋಜಿ ಅಂತಕ್ಕಂತಹ ಒಬ್ಬ ಸೇನಾಧಿಪತಿ ಅಲ್ಲಿ, ಅಂದ್ರೆ ಆ ಸೈನ್ಯದ ಒಂದು ತುಕಡಿಯನ್ನು ನಡೆಸ್ತಕ್ಕಂತಹ ಮುಖ್ಯಸ್ಥ, ಅವನ ಒಟ್ಟಿಗೆ ಒಂದು ಸಣ್ಣ ಕದನ ಕೂಡ ನಡೆಯುತ್ತೆ. ಕದನ ನಡೆದು ಆ ಗೋವುಗಳೆಲ್ಲವನ್ನು ರಕ್ಷಣೆ ಮಾಡಿಕೊಂಡು ಅವರು ಮತ್ತೆ ಬೆಳವಡಿ ಸಂಸ್ಥಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಉಲ್ಲೇಖ. ಅದಾದ್ಮೇಲೆ ಎರಡು ರೀತಿಯಲ್ಲಿ ಕತೆ ಇಲ್ಲಿ ಭೇದ ಇದೆ. ಕತೆ ಭೇದ ಎರಡು ರೀತಿಯಲ್ಲಿ ಇತಿಹಾಸ ಭೇದ ಆಗತ್ತೆ. ಯಾಕೆ ಅಂತಂದ್ರೆ, ಒಬ್ರು ಹೇಳ್ತಾರೆ ಅಂಬಾಭವಾನಿ ದೇವಸ್ಥಾನಕ್ಕೆ ಶಿವಾಜಿ ಮಹಾರಾಜರನ್ನ ಭೇಟಿ ಕೊಡುವಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಶಿವಾಜಿ ಮಹಾರಾಜರು ಅಲ್ಲಿ 10 ಜನ ಅಂಗರಕ್ಷಕರೊಂದಿಗೆ ಅಂಬಾಭವಾನಿ ದೇವಸ್ಥಾನಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಬೆಳವಡಿ ಮಲ್ಲಮ್ಮ ಅವ್ರ ಜೊತೆಗೆ 10 ಜನ ಸೈನಿಕರನ್ನ ಕರ್ಕೊಂಡು ಯುದ್ಧ ಮಾಡ್ತಾಳೆ ಅಂತಕ್ಕಂಥದ್ದು ಇದು ಎರಡನೇ ಪಾರ್ಟ್ ಅಲ್ಲಿ ಬರುತ್ತೆ. ಮೊದಲನೇ ಪಾರ್ಟ್ ಅಲ್ಲಿ ಅವ್ರು ಹೇಳ್ತಾರೆ, ಇಲ್ಲ, ಮೊದಲು ಆ ಬೆಳವಡಿ ಕೋಟೆ ಮೇಲೆ ದಾಳಿಯನ್ನ ಮಾಡಬೇಕು, ನಾವು ಇಷ್ಟೆಲ್ಲ ಗೆದ್ದುಕೊಂಡು ಬಂದವರು ಯಾವುದೋ ಒಂದು ಸಣ್ಣ ಸೈನ್ಯದ ವಿರುದ್ಧ ಸೋತ್ರೆ ಅದು ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದಂತೆ ಅಂತ ಕೆಲವೊಂದಿಷ್ಟು ಜನ ಮಾತಾಡಿಕೊಂಡು ಯುದ್ಧ ಮಾಡ್ತಾರೆ ಅಂತ. ಆದ್ರೆ ಬ್ರಿಟಿಷ್ ದಾಖಲೆಗಳ ಪ್ರಕಾರ ನಾವು ಅಂದ್ರೆ ಈ ಆಂಗ್ಲರ ದಾಖಲೆಗಳು, ಯುರೋಪಿಯನ್ನರ ದಾಖಲೆಗಳ ಪ್ರಕಾರ ಹೋಗೋದಾದ್ರೆ ಅವ್ರು ಹೇಳ್ತಾರೆ 27 ದಿನಗಳ ಕಾಲ ಅಲ್ಲಿ ಯುದ್ಧ ಆಯಿತು, ಅಥವಾ 23 ದಿನಗಳ ಕಾಲ ಯುದ್ಧ ಆಯಿತು. ಈ ಎರಡು ಸಂಖ್ಯೆಗಳು ಅಲ್ಲಿ ನಮಗ್ ಸಿಗತ್ತೆ.
ಆ 23 ಅಥವಾ 27 ದಿನಗಳ ಕಾಲ ಯುದ್ಧ ಆದಾಗ ಒಳಗಡೆ ಕೋಟೆಯಲ್ಲಿ ಆಹಾರ ಸಾಮಗ್ರಿಗಳು ಮತ್ತು ಶಸ್ತ್ರಾಸ್ತ್ರಗಳ ಕೊರತೆ ಉಂಟಾಗುತ್ತೆ. ಹಾಗಾಗಿ ಈಶಪ್ರಭು ತನ್ನ ಆಸ್ಥಾನ ಕೋಟೆ ಬಾಗಿಲನ್ನ ತೆಗೆಸ್ಲಿಕ್ಕೆ ಹೇಳಿ ಯುದ್ಧವನ್ನು ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಶಪ್ರಭು ತೀರಿಕೊಳ್ತಾನೆ ಅಂತ ಅದಂತೂ ಇತಿಹಾಸದಲ್ಲಿ ದಾಖಲಾಗಿದೆ. ನಮಗೆ ಅದಕ್ಕೆ ಬೇಕಾದ ಪುರಾವೆಗಳು ಬೆಳವಡಿಯ ಒಂದು ಶಾಲೆಯ ಆವರಣದಲ್ಲಿ ಇರತಕ್ಕಂತಹ ಹಲವಾರು ಶಾಸನಗಳು ನಮಗೆ ತಿಳಿಸ್ಕೊಡ್ತವೆ. ಆ ಈಶಪ್ರಭು ಮರಣ ಹೊಂದಿದ ನಂತರ ಹಸುಗೂಸನ್ನು ಇಟ್ಕೊಂಡಂತಹ ಬೆಳವಡಿ ಮಲ್ಲಮ್ಮ ತನ್ನ ದಾಸಿಯ ಕೈಗೆ ಮಗುವನ್ನ ಹಸ್ತಾಂತರ ಮಾಡಿ ಆಕೆ ಹೊರಡ್ತಾಳೆ. ಅವಾಗ ದಾಸಿ ಒಂದು ಪ್ರಶ್ನೆ ಮಾಡ್ತಾಳೆ, ಮಗುವಿಗೆ ಕೆಂಡದಂತ ಜ್ವರ ಇದೆ, ಈ ಸಂದರ್ಭದಲ್ಲಿ ಕಿರಣ್ ರಾಮ್, ನಿಮ್ಮ ನೆಟ್ವರ್ಕ್ ಹೋಗಿದೆ ಅಂತ ಅನ್ಸುತ್ತೆ. ವಿಕಾಸ್, ಕೇಳಿಸ್ತಿದ್ಯಾ ಕಿರಣ್ ರಾಮ್ ಮಾತಾಡೋದು? ನಮ್ಗೆ ಯಾರಿಗೂ ಕೇಳಿಸ್ತಿಲ್ಲ. ಬಹುಶಃ ನೆಟ್ವರ್ಕ್ ಹೋಗಿದೆ ಅಂತ ಅನ್ಸುತ್ತೆ. ಮಾತಾಡೋರೆಲ್ಲ ಆಗಿದೆ. ಐ ಹೋಪ್ ನಾವು ಕನ್ಕ್ಲೂಡ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಯಾರ್ದಾರು ಏನಾರು ಪ್ರಶ್ನೆ ರಿಕ್ವೆಸ್ಟ್ ಮಾಡ್ಬೋದು. ನಂಗೆ ಇಲ್ಲಿ ಯಾವ್ದು ರಿಕ್ವೆಸ್ಟ್ ಕಾಣಿಸ್ತಿಲ್ಲ ಇದುವರೆಗೂ. ಕಿರಣ್ ರಾಮ್ ಅವರು ಕೂಡ ಲೆಫ್ಟ್ ಆಗಿದ್ದಾರೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಅಂತ ಅನ್ಸುತ್ತೆ. ನನಗೂ ಕಾಣಿಸ್ತಿಲ್ಲ ಇಲ್ಲಿ. ಹೌದು, ಎಲ್ಲರಿಗೂ ಧನ್ಯವಾದಗಳು. ಬಹುಶಃ ಸ್ಪೀಕರ್ಸ್ ಎಲ್ಲ ಮಾತಾಡೋದ್ರಿಂದ ನಮ್ಮ ಅನೇಕ ವಿಚಾರಗಳು ತಿಳಿದು ಬಂದಿದೆ. ಮರಾಠರು ಮತ್ತೆ ಕರ್ನಾಟಕದ ಸಂಬಂಧ ಹೇಗಿದೆ ಅಂತ. ಇನ್ನೂ ಒಂದಷ್ಟು ಚರ್ಚೆಗಳಾಗಬೇಕಾಗಿತ್ತು. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇದೇ ವಿಚಾರವಾಗಿ ಮತ್ತೆ ಬರ್ತೀವಿ. ಸೊ ಅದರಿಂದ ಸದ್ಯಕ್ಕೆ ಬಿಡೋಣ. ಎಲ್ಲರಿಗೂ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.